ಚೆನ್ನಾಗಿದ್ದೀವಿ ಗುರುಗಳೇ. ನಾವು ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವೊಂದು 4 ವರ್ಷ ಆಯ್ತು ಗುರುಗಳೇ. 4 ವರ್ಷ? ಹ್ಮ್ ಹೌದಾ? ಮೂರು 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 ವರ್ಷ 3.5 ವರ್ಷ ಆಯ್ತು ಗುರುಗಳೇ. ಆಯ್ತು, ಸಂತೋಷ. ನಿಮಗೆ ಎಷ್ಟು ವರ್ಷ? ನಮಗೆ 38 ವರ್ಷ. 38 ವರ್ಷ. ಹ್ಮ್ ಅಂದರೆ ನಿಮಗೊಂದು 35 ಇದ್ದಾಗ್ಲಿಂದ ನೋಡ್ತಾ ಇದ್ದೀರಿ. ಸರಿ. ಹೇಳುವ, ಏನಾದರೂ ಹಂಚಿಕೊಳ್ಳೋದಿತ್ತಾ? ಹಂಚ್ಕೊಳ್ಳೋದಿದೆ ಸ್ವಾಮೀಜಿ. ಹೇಳ್ತಾಯಿ. ನಾವು ಅಮ್ಮನಿಗೆ 3 ಜನ ಹೆಣ್ಮಕ್ಳು. ಅಪ್ಪ ಅಮ್ಮನಿಗೆ? ಅಪ್ಪ ಅಮ್ಮನಿಗೆ ಲಾಸ್ಟ್ ತಮ್ಮ, ಒಂದು ಗಂಡು ಹುಡುಗ, 3 ಜನ ಹೆಣ್ಮಕ್ಳು. ಅಂದ್ರೆ ಒಟ್ಟು 4 ಜನ, ಅದರಲ್ಲಿ 3 ಜನ ಹೆಣ್ಮಕ್ಳು. ಓಕೆ. ನೀವೆಷ್ಟನೇವರು? ನಾನು 2ನೇ ಮಗಳು. ಆಯ್ತು, ಹೇಳುವ. 2ನೇ ಮಗಳು ಗಾರ್ಮೆಂಟ್ಸ್. ನಂದು ಬೆಂಗಳೂರಿಗೆ ಬಂದಾಗ ಊರಿನ ಬಿಟ್ಟು ತುಂಬಾ ಬಡತನ. ಏನು ಓದಿದ್ದೀರಿ? ನಾವು ಓದಿರೋದು 4ನೇ ಕ್ಲಾಸ್ ಗುರುಜಿ. ಓಹ್, ಹೌದಾ? ಯಾಕೆ ಓದ್ಲಿಲ್ಲ? ಮನೇಲಿ ತುಂಬಾ ಬಡತನ, 4 ಜನ ಮಕ್ಳು ನೋಡ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಡ್ ಮೇಯ್ಸಕ್ಕೆ ಅಂದ್ಬಿಟ್ಟು ಹಾಕಿದ್ರು ಗುರುಜಿ. ನಿಮ್ಗೆ ಓದ್ಲಿಕ್ಕೆ ಆಸಕ್ತಿ ಇತ್ತಾ? ಆಸಕ್ತಿ ಇತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಅಜ್ಜಿ ಮನೇಲಿ ಅಮ್ಮಾರ ಮನೇಲಿ ಬಿಟ್ಟಿದ್ರು. ಓಕೆ. ಅವರು ಅಮ್ಮನು ತಮ್ಮನು ಏನೋ ಜಗಳ ಮಾಡ್ಕೊಂಡು ನಿಮ್ಮೂರ್ಗೆ ಕಳ್ಸಲ್ಲ ಅಮ್ಮರು ಕರ್ಕೊಂಡು ಬಂದ್ರು. ಕರ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಮಾಮೂಲಿ ಅವಾಗೆಲ್ಲ ಅಷ್ಟು ನಮ್ಗೇನ್ ತಿಳುವಳಿಕೆ ಏನ್ ಇರ್ಲಿಲ್ವಲ್ಲ. ಬರ್ತಾನ ಅಂದ್ರೆ ತಿನ್ನಕ್ಕೂ ಊಟ ಇಲ್ದಿರ ಅಷ್ಟು ಬರ್ತಾನ ಗುರುಗಳೇ. ಆಮೇಲೆ ಮಾಮೂಲಿ ಪಾಲಿಗೆ ಮೇಕೆಗಳು ತಗೊಂತಾರಲ್ಲ, ಹಂಗ್ ಪಾಲಗ್ ಮೇಕೆ ಕೊಟ್ರು. ಅಜ್ಜಿ ಮೇಕೆ ಮೇಯ್ಸಕ್ ಹೋಗಾರ ಅವ್ರ ಜೊತೆ. ಮೇಯ್ಸ್ಕೊಂಡ್ ಹಂಗೆ ಇದ್ದು ಅಲ್ಲೇ ಪಾಲಗ್ ಮಾಮೂಲಿ ಮೇಯ್ಸ್ಕೊಳ್ಳೋದು. ಒಂದ್ ಮೇಯ್ಸಿದ್ರೆ ಅವ್ರಿಗೊಂದು ನಮಿಗೊಂದು ಆತರ. ಹಂಗಂಗೆ ಅದು. ಆಮೇಲೆ ಸ್ವಲ್ಪ ದಿನ ನಮ್ಗೂ ತಿಳುವಳಿಕೆ ಬಂತು. ಆಮೇಲೆ ಬೆಂಗಳೂರು ಗಾರ್ಮೆಂಟ್ಸ್ ಬಂದು ತುಮಕೂರ್ಕಟ್ಟೆಯಲ್ಲಿ. ತುಮಕೂರ್ಕಟ್ಟೆಯಲ್ಲಿ ಅಕ್ಕನು SLC ಮುಗಿಸಿದ್ರು. ಅಕ್ಕನು ಗಾರ್ಮೆಂಟ್ಸ್ ಬಂದ್ರು. ಅವ್ರ ಮಾಮನ್ ಮನೇಲಿ ಇದ್ರು, ಸೋದರ ಮಾವನ್ ಮನೇಲಿ. ನಾನು ಗಾರ್ಮೆಂಟ್ಸ್ ಬಂದೆ ಅಲ್ಲೇನೆ ಹೆಲ್ಪರ್ ಕೆಲ್ಸಕ್ಕೆ. ಅವಾಗ 600 ರೂಪಾಯಿ ಸಂಬಳ ಗುರುಜಿ. ಓ, ಅಂದ್ರೆ ಆಗ ಈ ಮದುವೆಗಿರುವೆ ಏನಿಲ್ಲ? ಓಕೆ. ನೀವು ಬೆಂಗಳೂರಿಗೆ ಬಂದಿದ್ರ ಬಗ್ಗೆ ಹೇಳ್ತಿದ್ದೀರಿ? ಬೆಂಗಳೂರು, ಅಲ್ಲಿಂದ ಬೆಂಗಳೂರಿಗೆ ಬಂದ ಗುರುಜಿ. ಓಕೆ. ಬೆಂಗಳೂರಿಗೆ ಬಂದಾದ್ಮೇಲೆ ಹಂಗೆ ಮಾಮನ್ ಮನೇಲೆ ಕೆಲಸ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು 18 ವರ್ಷಕ್ಕೆ ಲವ್ ಮ್ಯಾರೇಜ್ ಮದ್ವೆ ಅದೇ ಗುರುಜಿ. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಗುರುಜಿ. ಅದು ಹೇಗೆ ಶುರುವಾಯ್ತು? ಅದು ಮಾಮೂಲಿ ಹಿಂಗೆ ಟೈಟಲ್ ಕೆಲಸ ಮಾಡ್ತಾ ಇದ್ದೋ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರು ನಮ್ಮನ್ನ ನೋಡಿ ಇಷ್ಟಪಟ್ರು. ಅಂದ್ರೆ ಅದು ನನಗೆ ಗೊತ್ತೇ ಇರ್ಲಿಲ್ಲ, ಲವ್ ಮಾಡ್ತಾರೆ ಅನ್ನೋ ಮ್ಯಾಟರ್ ನನಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ಈ ಗಾರ್ಮೆಂಟ್ಸ್ ಅಲ್ಲಿ ಶುರುವಾಗಿದ್ದ? ಗಾರ್ಮೆಂಟ್ಸ್ ಅಲ್ಲಿ ಗುರುಜಿ. ಆಮೇಲೆ ನಮಗ್ ಗೊತ್ತಾಗಿರ್ಲಿಲ್ಲ, ಹಿಂಗೆ ಫ್ರೆಂಡ್ ಮುಖಾಂತರ ಅವ್ರೇನೋ ಹೊರಗಡೆ ಮಾತಾಡ್ಕೊಂತಿದ್ರಂತೆ. ಹಿಂಗ್ ಲವ್ ಮಾಡ್ತಾ ಇದೀನಿ ಆ ಹುಡುಗಿನ ಅಂತ. ಮಾಮನ ಬಂದ್ ಯಾರೋ ಬೇರೆಯವ್ರು ಹೇಳಿರೋದು. ಮಾಮ ಇಲ್ಲ ಮಾಮ ಅಂತ ಹೇಳಿದ್ರು. ಮಾಮ ನಂಬಿಲ್ಲ ಅದನ್ನ. ಅದನ್ನೇ ದೊಡ್ಡದ್ ಮಾಡಿದ್ರು. ಊರಿಗೆಲ್ಲ ಅಮ್ಮನ್ಗೆಲ್ಲ ಹೇಳಿ ಹಿಂಗೆ ಹಂಗೆ ಅಂತ. ಮಾಮಂಗೂ ಹೇಳ್ದೋ ಅಮ್ಮಂಗೂ ಹೇಳ್ದೋ, ಇಲ್ಲ ಲವ್ ಮಾಡ್ತಾ ಇಲ್ಲ, ಯಾರೋ ಸುಮ್ನೆ ಹೇಳಿರೋದು ಅದನ್ನ ಅಂತ. ಅದ್ರಲ್ಲೂ ಅಮ್ಮ ಸಿಕ್ಕಾಂಬಟ್ಟೆ ಹೊಡೆದ್ರು, ಅಮ್ಮ ಅಪ್ಪ ಎಲ್ಲಾರು. ಅಂದ್ರೆ ಇಂಥದ್ದೇನು ವಿಚಾರ ಅದಕ್ಕೆ ನೀನು ಹೊಣೆ ಅಲ್ಲ, ಬಟ್ ಅವರು ಮಾತನ್ನು ನಂಬಿ ಹೊಡೆದಿದ್ದು ಅಂತ. ಅವರು ಮಾಡಿ ನಂಬಿ ಹೊಡೆದು. ಅಮ್ಮ ತಮ್ಮನ್ ಮಾತು ಜಾಸ್ತಿ ಕೇಳ್ತಾ ಇದ್ರು. ಆದ್ರೆ ಅದು ಕೇಳ್ತಾ ಇರ್ಬೇಕಾದ್ರೆ ಅತ್ತೆ ತಮ್ಮನ ಹೆಂಡತಿ ಅತ್ತೆ ಇದ್ರು. ಅವರು ಸ್ವಲ್ಪ ಎತ್ತಿ ಕೊಡೋ ಜಾಸ್ತಿ ಆಯ್ತು ಅವರಿಗೆ. ಅಂದ್ರೆ ನಿಮ್ಮನ್ನ ಅವ್ರ ತಮ್ಮನೇ ಮದುವೆ ಮಾಡ್ಬೇಕು ಅಂತ ಏನಾರು ಇತ್ತ? ಇಲ್ಲ ಸರ್, ಅವ್ರಿಗೂ ಮದ್ವೆ ಆಗಿ 2 ಮಕ್ಳಿದ್ರು. ಓಕೆ. ಅಂದ್ರೆ ಆ ರೀತಿ ಏನು ಹೊಡಿಲಿಕ್ಕೆ ಕಾರಣ ಇರ್ಲಿಲ್ಲ, ಬಟ್ ಒಂದು ಕಾಳಜಿ ಇತ್ತು. ಅಂದ್ರೆ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರು ಮಾಮ ನಮ್ಮನ್ನ. ಸೊ ಆದಿ ತಪ್ಪುತ್ತಾರೆ ಅನ್ನೋ ಭಯ. ಭಯ. ಬೇರೆಯವ್ರು ಹಿಂಗ್ ಹೇಳಿದ್ರಲ್ಲ ಅಂತ ನಮ್ಮನ್ನ ನಂಬಿಲ್ಲ, ಬೇರೆಯವ್ರ ಮಾತು ಕೇಳ್ಕೊಂಡು ಹೊಡಿಯೋದು ಎಲ್ಲ ಮಾಡೋರು. ಓಕೆ. ಆಮೇಲೆ ಇವ್ರು ಹಿಂಗ್ ಟೈಟಲ್ ಮಾಡ್ಕೊಳ್ಳೋ ನಮಗೆ ಗೊತ್ತಿಲ್ಲ. ಆಮೇಲೆ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ರು. ಅತ್ತೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗ್ ಈ ತರ ಎಲ್ಲ ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಡಿ ಅಂತ. ಮಾಮ ಎಲ್ಲ ಹೊಡಿತಾವ್ರೆ ಹಿಂಗೆ ಅಂತ. ಯಾರು? ಅತ್ತೆ ಮಾಮನ ಹೆಂಡತಿ. ಆಮೇಲೆ ಅಮ್ಮನೂ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ತಿರ್ಗಾ ಮಾಮನೇ ಕರ್ಕೊಂಡ್ ಬಂದ್ರು ರಿಟರ್ನ್ ವಾಪಸ್ಸು. ಮಾಮ ಆಲ್ರೆಡಿ ಅತ್ತೆಗೆ ಹೇಳಿತ್ತು, ಅತ್ತೆನ ಯಾರಿಗೂ ಹೇಳ್ಬಾರ್ದು ಅಂತ. ಅತ್ತೆಗೆ ಹೇಳಿದ್ರಲ್ಲ ಅಂತ ಅತ್ತೆಗೆ ಬೈದ್ಬಿಟ್ಟು ಕರ್ಕೊಂಡ್ ಬಂದ್ರು ಅವ್ರು ಮತ್ತೆ ರಿಟರ್ನ್ ನನ್ನನ್ನ. ಕರ್ಕೊಂಡ್ ಬಂದಾದ್ಮೇಲೆ ತಿರ್ಗಾ ಹಂಗಂಗೆ ತಿರ್ಗಾ ಮಾಮ ಜಾಸ್ತಿ ಅನುಮಾನ ಪಡ್ತಾನೆ ಇದ್ರು ಸರ್.
ಏನ್ ಹೇಳಿದ್ರು ಇಲ್ಲ ಮಮ್ಮ ಯಾರೋ ಹುಡುಗ ಅನ್ನೋದು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಯಾರೋ ಹುಡುಗ ಆ ಹುಡುಗನ್ ತೋರಿಸಿದ್ದಾರೆ, ಇವ್ರು ಮಾತಾಡ್ಕೊಳ್ತಿರಲ್ಲ ಇದೇ ಹುಡುಗ ಮಾತಾಡ್ತಿದ್ದಿತ್ತು ಅಂತ. ಬಟ್ ಅಲ್ಲಿವರೆಗೂ ಆ ಹುಡುಗ ನಿಮ್ಗೇನು ಹೇಳಿರ್ಲಿಲ್ಲ? ಹೇಳು ಇರ್ಲಿಲ್ಲ. ಅವರು ನನ್ ಒಟ್ಟಿಗೆ ಕೆಲಸ ಮಾಡ್ತಿದ್ದ, ಅವ್ರೊಂದ್ ಬ್ಯಾಚ್ ನಾನೊಂದ್ ಬ್ಯಾಚಲ್ಲಿ ಒಂದೇ ಫ್ಯಾಕ್ಟ್ರಿಲಿ ಇದ್ದಿದ್ದು, ಬ್ಯಾಚ್ ಬೇರೆ ಬೇರೆ ಇತ್ತು. ಓಕೆ. ನಮ್ಮ ಅಷ್ಟಿಂದವರೆಗೂ ಈ ಹುಡುಗ ಲವ್ ಮಾಡ್ತಾವ್ರೆ ಅನ್ನೋ ಮ್ಯಾಟ್ರೇ ಗೊತ್ತಿಲ್ಲ ನಮಗೆ. ಅಂದ್ರೆ ಬೇರೆಯವ್ರಿಗೆ ಗೊತ್ತು, ನನಗ್ ಗೊತ್ತಿಲ್ಲ ಅಂತ. ಬೇರೆಯವ್ರಿಗೂ ಯಾರಿಗೂ ಗೊತ್ತಿಲ್ಲ, ಒಬ್ಬನಿಗೆ ಮಾತ್ರ ಗೊತ್ತಿರೋದು. ಹಿಂಗೆ ಫ್ರೆಂಡ್ಗಳು ಟೀ ಕುಡಿಯಕ್ಕೆ ಅನ್ಬಿಟ್ಟು ಟೀ ಟೈಮಲ್ಲಿ ಹೊರಗಡೆ ಹೋಗೋದು, ಅವ್ರವ್ರು ಮಾತಾಡ್ಕೊಂಡಿರೋದು, ಬೇರೆಯವ್ರು ಕೇಳಿಸ್ಕೊಂಡಿರೋದು. ಓಕೆ. ಆ ಹುಡುಗ ಬಂದು ನಮ್ಮ ಮನೆ ಪಕ್ಕದ ಹುಡುಗನೇ. ಅವ್ರು ಬಂದು ಮಾಮಂಗೆ ಹೇಳಿರೋದು. ಮಾಮ ಅಷ್ಟ್ ಹೇಳಿದ್ರು, ಇಲ್ಲ ಮಾಮ ಅಂತೆಲ್ಲ ಹೇಳಿದ್ರು. ತಿರ್ಗಾ ಆ ಹುಡ್ಗಂಗೋಗೆಲ್ಲ ಎದುರಿಸಿ ನಮ್ಮ ಹುಡ್ಗಿನ ಹಿಂಗ್ ಮಾಡ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಎಲ್ಲ ಕೇಳಿದಾರೆ. ಆಮೇಲೆ ಇವ್ರು ಬಂದ್ಬಿಟ್ಟು ನನ್ ಮದ್ವೆ ಆಗ್ತೀನಿ, ನಮ್ ಸೋದರತ್ತೆ ಸೇಮ್ ನಿಮ್ ತರಾನೇ ಇರೋದು, ನಿಮ್ ಮನೇಲಿ ಒಪ್ಕೊಂತಾರ ಅಂತ ಕೇಳಿದ್ರು. ಆಮೇಲೆ ಹುಡ್ಗ ಇವಾಗ ನನ್ ಮದ್ವೆ ಆಗಿದ್ದೀನಲ್ಲ ಅವರು. ಇಲ್ಲ ಮದ್ವೆ ಆಗೋದು ಬಿಟ್ಬಿಡು, ನಿಮ್ ಮಾವ ಹೇಳಿದ್ರಲ್ಲ ಆ ಹುಡ್ಗ. ಅದೇ ಹುಡ್ಗ ಬಂದು ನನ್ನನ್ನು ಕೇಳಿದ್ರು. ಅಂದ್ರೆ ನಿಮ್ ಮಾವ ಹೆದರಿಸಿ ಆದ್ಮೇಲೂ? ಮಾಮ ಎದುರಿಸಿ ಆದ್ಮೇಲೆ ನನ್ನ ಬಂದು ಕೇಳಿದ್ದು. ಏನಂತ? ಈ ತರ ನನ್ ಮದ್ವೆ ನಿಮ್ ಇಷ್ಟ ಪಡ್ತಾ ಇದೀನಿ, ಮದ್ವೆ ಆಗ್ತೀನಿ, ನಿಮ್ ಮನೇಲಿ ಮದ್ವೆ ಮಾಡ್ಕೊಡ್ತಾರ ಅಂತ ಕೇಳಿದ್ರು. ಅವಾಗ ಅಕ್ಕಂದು ಮದ್ವೆ ಆಗಿ 4 ತಿಂಗಳಾಗಿತ್ತು. ಓಕೆ. ಆಮೇಲೆ ನಮ್ಮ ಮನೇಲಿ ನಾನು ಇದ್ದಾಳಂದ್ರೆ, ಇಲ್ಲ ನಮ್ಮ ಮನೇಲಿ ಇವಾಗ ಮದ್ವೆ ಮಾಡಿದಾರೆ, ಇವಾಗ್ಲೇ ನಾನು ಆಗೋದು ಇಲ್ಲ ಮದ್ವೆನ ಅಂತ ಹೇಳಾದ್ಮೇಲೆ ಸರಿ ಮಾಮ ಹೊಡೆದಿರೋದು ಫುಲ್ ಕಪಾಲ ಎಲ್ಲ ಊದ್ಕೊಂಡಿತ್ತು. ನಾನು ಅದ್ರಲ್ಲೇ ಕೆಲ್ಸಕ್ಕೆ ಬಂದಿದ್ದೆ. ನಿಮ್ಗೆ ಹೊಡೆದು ಕಪಾಳ ಊದ್ಕೊಂಡಿತ್ತು? ಕಪಾಲ ಮತ್ ಕೈ ಎಲ್ಲ ಊದ್ಕೊಂಡಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಮಾಮೂಲಿ ಬಂದೆ. ಆಮೇಲೆ ತಿರ್ಗಾ ಹಂಗೆ ಫ್ರೆಂಡ್ಗಳ ಅವ್ರ ಇವ್ರು ಮಾತಾಡ್ತಾ ಇರ್ತಕ್ಕ ಕೇಳಿಸ್ಕೊಂಡು ನಮ್ಮನೆ ಪಕ್ಕದ ಹುಡುಗನ ರಿಟರ್ನ್ ಅವ್ರಿಗೆ ಹೇಳಿದಾನೆ. ಯಾರಿಗೆ? ಲವ್ ಮಾಡ್ತಾ ಇರೋ ಹುಡುಗನಿಗೆ. ಏನಂತ? ಹಿಂಗಿಂಗೆ ಅವ್ರ ಮಾಮ ಹೊಡೆದಿದ್ದಾರೆ ಅವ್ರ ಮನೆಯಲ್ಲಿ ಅಂತ. ಮಾಮನಿಗೆ ಪಿನ್ನಿಗೆ ಕೊಟ್ಟಿರೋದು ಅವನೇನೆ, ರಿಟರ್ನ್ ಬಂದು ಹೇಳಿರೋದು ಅವನೇನೆ ಅವ್ರಿಗೆ. ಮಾಡ್ರ ಗಾಯಕ್ ಮುಲ ಮಚ್ಚಣ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಇವರೆಲ್ಲ ಕೇಳಿದ್ರು, ನಿಮ್ ಮನೇಲಿ ನಾನೇ ಬಂದ್ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಮಾಮನ ಹತ್ರ ಕೇಳಿಲ್ಲ, ನಮ್ಮ ಅಮ್ಮನ ಹತ್ರ ಕೇಳಿದ್ರು. ಇಲ್ಲ ನಾನ್ ಮದ್ವೆ ಆಗ್ತೀನಿ, ಇವಾಗ್ಲೇ ಏನ್ ಬೇಡ, ಅವಳಿಗಿನ್ನೂ ಏಜ್ ಆಗಿಲ್ಲ, 18 ವರ್ಷ ಸಮಯವಾಗ ನನಗೆ 18 ಇನ್ನೂ ತುಂಬಿರ್ಲಿಲ್ಲ, 18 ರನ್ನಿಂಗ್ ಅಲ್ಲಿ ಇತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮಮ್ಮರು ಇದ್ದವರು, ನಾವ್ ಕೊಡೋದಿಲ್ಲ ಹಂಗೆ ಹಿಂಗೆ ಮನೆಯಿಂದ ಆಚೆಗೆ ಎದ್ದು ಹೋಗು ಅಂತ ನಮ್ಮ ಲವ್ ಮಾಡ್ತಾರ ಹುಡ್ಗಂಗ್ ಬೈದ್ರು. ಹುಡುಗ ಏನೋ ಒಳ್ಳೇನೆ, ಹುಡುಗನ್ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅಂದ್ರೆ ಇವ್ರು ನೋಡಕ್ಕೆಲ್ಲ ಸಾಧು ತರಾನೇ ಇದ್ರು, ಒಳ್ಳೆ ಹುಡುಗನ್ ತರಾನೇ. ಅದಕ್ಕೆ ಅಮ್ಮ ಇದ್ದವರು ನಾವ್ ಕೊಡೋದಿಲ್ಲ, ದೊಡ್ಡ ಮಗಳು ನೀವಾಗ ಮದ್ವೆ ಮಾಡಿದೀವಿ, ನಾವು ನಮ್ ರಿಲೇಷನ್ ಅಲ್ಲೇ ಕೊಟ್ಕೊಳ್ತೀವಿ, ನಿಮ್ ಜಾತಿ ಬೇರೆ ನಾವ್ ಕೊಡಲ್ಲ ಅಂತ ಬೈಟ್ ಕಳಿಸ್ಬಿಟ್ರು ಮನೆಗ್ ಬಂದಾಗ. ಆಮೇಲೆ ಮಾಮಾರ್ದು ಬರೀ ಊರಿಗೆ ಏನಾರ ಬಂದು ಸಾಕು, ಬೇರೆಯವ್ರ ಜೊತೆ ಎಲ್ಲ ಅದನ್ನೇ ಹೇಳೋರು. ಬೆಂಗಳೂರಲ್ಲಿ ಯಾರನ್ನ ಮದ್ವೆ ಆಗ ನಾನ್ ಬಂದ್ ಕೇಳ್ತಾವ್ರೆ ಹಂಗೆ ಹಿಂಗೆ ಅಂತೆಲ್ಲ ಮಾಮ ಹೇಳೋರು. ಅಂದ್ರೆ ನನ್ಗ ಅವಾಗ ಭಯಂಕರ ಹಠ ಸ್ವಾಮೀಜಿ. ಇವಾಗ ಬಿಟ್ಟಿದೀನಿ ಆ ಹಠನ, ಇವಾಗ ಬಿಟ್ಟಿರೋ ಹಠನ ಅವಾಗ್ಲೇ ಬಿಟ್ಟಿದ್ರೆ ನನ್ ಜೀವನನೂ ಚೆನ್ನಾಗಿರೋದು, ಲೈಫು ಚೆನ್ನಾಗಿರೋದು. ಅಂದ್ರೆ ಹಠ ಯಾವ ತರ? ಅಂದ್ರೆ ಯಾವ ತರ ಅಂದ್ರೆ ಮಾಡ್ದೆ ಇರೋ ತಪ್ಪಿಗೆ ಮಾಡ್ದೆ ಅಂತ ಹೇಳಿದ್ರಲ್ಲ, ನಂಗಾರ ಮಾಡೇ ಬಿಡೋಣ ಅಂತ ನಾನು ಹಾಗೆ ಬಿಡೋಣ ಅನ್ನೋ ಹಠ ಅವಾಗ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಯ್ತು, ಇವರೆಲ್ಲ ಹೇಳಿದ್ರು. ಸರಿ ಇವರು ಅಷ್ಟೊತ್ತಾಗ್ಲೇ ಪ್ರೀತಿ ಜಾಸ್ತಿ ಇದಾಗ್ಬಿಟ್ಟು ತಲೆ ಕೆಡಿಸ್ಕೊಂಡು ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಮದ್ವೆ ಆಗೇ ಆಗ್ತೀನಿ ನನ್ನ. ಅಂದ್ರೆ ಈ ಮನೆಗೆ ಬಂದು ಕೇಳಿ ಆದಮೇಲೆ ಇವ್ರು ಅದನ್ನು ಗೌರವಿಸ್ಲಿಲ್ಲ, ಬಟ್ ನಿಮ್ಮ ಫ್ಯಾಕ್ಟರಿಯಲ್ಲಿ ನಿಮ್ಮ ಜೊತೆ ಅವ್ರು ಮಾತಾಡ್ತಿದ್ರು. ಮಾತಾಡ್ತಿದ್ರು. ಆಮೇಲೆ ಮಾಮ ಯಾವಾಗ ಗಲಾಟೆ ಎಲ್ಲ ಆಯ್ತು ಆಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಸರಿ ಆಯ್ತು ಆಗ್ತೀನಿ, ಅದು ನಮ್ಮ ಮನೇಲಿ ಒಪ್ಪಲ್ಲ ಮದ್ವೆಗೆ. ಅಷ್ಟೊತ್ತು ಅಮ್ಮ ಎಲ್ಲ ಹೊಡೆದಿದ್ರು, ಏನ್ಕೆ ಇವಾಗ್ಲೇ ಇವಾಗ ಮದ್ವೆ ಮಾಡಿದೀವಿ ಹಂಗೆ ಹಿಂಗೆ ಅಂತೆಲ್ಲ ಹೊಡೆದಿದ್ರು. ಅಪ್ಪನೂ ಹೊಡೆದಿದ್ರು, ಅಮ್ಮನೂ ಹೊಡೆದಿದ್ರು. ಅಮ್ಮ ಒಂದೇ ಮಾತು ಹೇಳಿದ್ರು, ಹುಡುಗ ಏನೋ ಒಳ್ಳೆಯವ್ನೆ, ನಾವ್ ಕೊಡಕ್ ರೆಡಿ ಇದೀವಿ, ಅಂದ್ರೆ ಬೇರೆ ಜಾತಿ ನಮ್ ಇದಕ್ಕೆಲ್ಲ ಆಡ್ಕಂತಾರೆ ಜನಗಳೆಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಇದ್ದಾದ್ಮೇಲೆ ಅಮ್ಮ ಇದ್ದೇ ಹೇಳಿದ್ರು, ನಿನ್ ಇಷ್ಟ, ಅದೇ ಹುಡುಗ ಆಗ್ತೀನಿ ಅನ್ನೋದಾದ್ರೆ ಹೋಗು, ನಂಗೆ ಕೆಟ್ಟೆ ಅಂದ್ರೆ ನನ್ ಮನೆ ಬಾಗ್ಲು ಬರಕ್ ಕೂಡ್ದು ನೀನು ಅಂದ್ರು. ಅಂದ್ರೆ ಅದನ್ನು ಬಹಳ ಒಪ್ಪಿಗೆಯಿಂದ ಹೇಳಿದ್ದು ಅಥವಾ ಅಂದ್ರೆ ಕೆಟ್ಟರೆ ಬರಂಗಿಲ್ಲ, ಬಟ್ ಇದು ಈಗ ನಿರ್ಧಾರ ನೀನು ತಗೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋ ಥರನಾ?
ನಿನ್ ತಗೊಂಬೋದು, ಹೋದ್ರೆ ನನ್ ಕೆಟ್ಟೆ, ನನ್ನ ಹಂಗೈತಿ ಹಿಂಗೈತು ಅಂತ ನಮ್ಮ ಮನೆ ಬಾಗ್ಲು ಬರಕ್ ಕೂಡ್ದು ಅಂದ್ರ ಅವ್ರು. ಅವಾಗ ನಾನು ಬಂದ್ಬಿಟ್ಟೆ ಅವತ್ತು. ಹೌದಾ? ಅಂದ್ರೆ ಅಮ್ಮ ಹೇಳಿ ಆದ್ಮೇಲೆ ಒಪ್ಪಿಗೆ ತಗೊಂಡೇ ಬಂದ? ಓಕೆ, ಅಮ್ಮ ಹಂಗ ಅಂದಾದ್ಮೇಲೆ ನಾನ್ ಮನೆ ಬಿಟ್ಟು ಬಂದೆ. ಅಮ್ಮ ಇರ್ಲಿಲ್ಲ ನಾನ್ ಬರ್ಬೇಕಾದ್ರೆ. ಬಟ್ಟೆ ಎಲ್ಲ ತಗೊಂಡ್ ಬಂದ್ಬಿಟ್ಟ? ಬಟ್ಟೆ ಏನು ತಗೊಂಡಿಲ್ಲ ಸರ್, ನಾನು ಹುಟ್ಟಿದ ಬಟ್ಟೆಲ್ ಬಂದೆ ಅಷ್ಟೇ. ಅಜ್ಜಿ ಒಂದ್ ಜೊತೆ ಕಿವಿಗೆ ಓಲೆ ಕೊಡ್ಸಿದ್ರು. ಅಲ್ಲ, ಮನೇಲಿ ಬಟ್ಟೆ ಇರ್ಲಿಲ್ವಾ? ಬಟ್ಟೆ ಏನೂ ತಗೊಂಡಿಲ್ಲ ಸರ್, ನಾನು ಹಾಕಿರೋದು ಒಂದೇ ಜೊತೆ ಬಟ್ಟೆಲ್ ಬಂದಿತ್ತು. ಅಂದ್ರೆ ಅಲ್ಲಿ ನಿನ್ನ ಉದ್ದೇಶ ಓಕೆ ನಾನೀಗ ಶಾಶ್ವತವಾಗಿ ಹೊರಡೋಣ ಅನ್ನೋದೇ ಆಗಿತ್ತ, ಅಥವಾ ನೋಡಿ ಅವನನ್ನ ಮಾತಾಡ್ಸ್ಕೊಂಡು ಮತ್ತೆ ಬರೋಣ ಅನ್ನೋದಾಗಿತ್ತ? ಇಲ್ಲ, ಶಾಶ್ವತವಾಗಿ ಹೊರಡೋಣ ಅನ್ನೋದೇ ಇತ್ತು. ಅಂದ್ರೆ ರಿಲೇಷನ್ ಅಲ್ಲೆಲ್ಲ ಮಾಮ ಆತರ ಎಲ್ಲ ಹೇಳಿದ್ರಲ್ಲ ಆಗ್ಲೇ. ಮೈ ಮೇಲೆ ಒಡವೆಗಳಿದ್ವಾ? ಇಲ್ಲ ಸರ್, ಒಡವೆ ಗಿಡವೆ ಏನಿರ್ಲಿಲ್ಲ. ಕಿವಿದ ಒಂದ್ ಜೊತೆ ಮಾತ್ರ ಅಜ್ಜಿ ಕೊಡ್ಸಿರೋದಿತ್ತು ಚಿಕ್ಕದು. 300 ರೂಪಾಯಿ ಅಮ್ಮ ಇಟ್ಟಿರೋ ಇದ್ರಲ್ಲಿ 300 ರೂಪಾಯಿ ಮಾತ್ರ ಅಮೌಂಟ್ ಎತ್ಕೊಂಡಿದ್ದೆ. ಓಕೆ. ತಗೊಂಡ್ ಬಂದಾದ್ಮೇಲೆ ಇಲ್ಲೇ ಫ್ರೆಂಡ್ಗಳೆಲ್ಲ ನಿಂತ್ ಮದ್ವೆನೂ ಮಾಡಿದ್ರು. ಯಾರ ಫ್ರೆಂಡ್ಗಳು? ನಾನ್ ಲವ್ ಮಾಡ್ತಿದ್ನಲ್ಲ, ನಮ್ ಫ್ಯಾಕ್ಟ್ರಿ ಅವರೇ ಅವರು. ನಾನು ಕೆಲಸ ಮಾಡ್ತಿದ್ನಲ್ಲ ಅಲ್ಲಿಯವರು. ಓಕೆ, ನಿನಗೂ ಹೆಣ್ಮಕ್ಳು ಫ್ರೆಂಡ್ಸ್ ಇದ್ರ ಅಲ್ಲಿ? ಹೆಣ್ಮಕ್ಳಿದ್ರು ಸರ್, 1 2 3 ಜನ ಇದ್ರು. ಅಂದ್ರೆ ಅವರೆಲ್ಲ ಮದುವೆಗೆ ಬಂದಿದ್ರಾ? ಬಂದಿದ್ರು ಸರ್. ಓಕೆ, ದೇವಸ್ಥಾನದ ಹತ್ರ ಮದುವೆ ಆದ್ರ? ಸುಂಕುತ್ಕಟ್ಟೆ ಸೊಳ್ಳಾಪುರದ ಮುಂದೆ ದೇವಸ್ಥಾನದಲ್ಲಿ ಮದ್ವೆ ಆಯ್ತು. ಓಹ್. ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಚೆನ್ನಾಗೇ ಇದ್ದು. ಆಮೇಲೆ ನಮ್ಮ ಮನೆಯವರು ಅವ್ರ ಕಡೆ ಮನೆಗೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ, ಅತ್ತೆ ಮನೆ ಕಡೆ. ಅಂದ್ರೆ ಅತ್ತೆ ಮನೆ ಕಡೆ ಎಲ್ಲ ಒಪ್ಪಿಗೆ ಇತ್ತು. ಅಂದ್ರೆ ಅವ್ರ ಕಡೆ ಎಲ್ಲ ಬಂದಿದ್ರಾ? ಯಾರು ಬಂದಿಲ್ಲ ಸರ್, ನಮ್ ಕಡೆನೂ ಬಂದಿಲ್ಲ, ಅವ್ರ ಕಡೆನೂ ಬರ್ಲಿಲ್ಲ. ಮಾಮೂಲಿ ಫ್ರೆಂಡ್ಗಳಷ್ಟೇ. ಮತ್ತೆ ಒಪ್ಪಿಗೆ ಇತ್ತು ಅಂದ್ರೆ ಬರ್ಬೋದಿತ್ತಲ್ವಾ? ಅಂದ್ರೆ ಅತ್ತೆ ಮಾವನ್ಗೆ ಹೊರಗಡೆ ಒಬ್ರು ಕರ್ಕೊಂಡ್ ಬರ್ಬೇಕು, ಒಬ್ರು ಕರ್ಕೊಂಡ್ ಹೋಗ್ಬೇಕು ಸರ್, ಆ ತರ ಇರೋದು. ಓಕೆ, ಮಾನಸಿಕವಾಗಿ ಅದರ ಒಪ್ಪಿಗೆ ಇತ್ತಾದ್ರೂ ದೈಹಿಕ ಸ್ಥಿತಿ ಹಾಗಿರ್ಲಿಲ್ಲ ಅಂತ. ಓಕೆ. ಮಾಮೂಲಿ ಹಿಂಗ್ ಹುಡ್ಗಿನ್ ಮದ್ವೆ ಆಗ್ತೀನಿ ಅಂತೆಲ್ಲ ಹೇಳಿದ್ಕೆ ಸರಿ ಯಾರಾದ್ರೂ ಪರವಾಗಿಲ್ಲ ಕರ್ಕೊಂಬ ಅಂತೆಲ್ಲ ಹೇಳಿದ್ರು. ಅಂದ್ರೆ ನನ್ನ ಹತ್ರ ಹೇಳಿರ್ಲಿಲ್ಲ, ನಮ್ಮ ಮನೆಯವ್ರ ಹತ್ರ ಹುಡುಗನ ಹತ್ರ ಹೇಳಿದ್ರು. ಓಕೆ. ಆಮೇಲೆ ಮದ್ವೆ ಆಯ್ತು, ಇಲ್ಲೇ ಸುಂಕುತ್ಕಟ್ಟಲ್ಲಿ ಮದ್ವೆ ಆಯ್ತು. ಇಲ್ಲೇ ಮನೆ ಎಲ್ಲ ಮಾಡಿದ್ರು ಮಾಮೂಲಿ. ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಮದ್ವೆ ಆದಾಗ, ಸರಿ ಅತ್ತೆ ಮನೆಗೆ ಹೋಗೋಣ ಅಂತ ಕೇಳಿದಾಗ, ನಾನು ಆ ಊರಿಗೆ ಹೋಗಲ್ಲ, ನಂಗೆ ಸಂಬಂಧಿಕರೆಲ್ಲ ತುಂಬಾ ಮೋಸ ಮಾಡವ್ರೆ, ನಾನು ಹೋಗೋದೇ ಇಲ್ಲ ಆ ಊರಿಗೆ, ನನ್ಗೆ ಯಾರು ಬೇಕಿಲ್ಲ ಅಂತೆಲ್ಲ ಹೇಳಿದ್ರು. ನಾನೇ ಆಮೇಲೆ ಬಲವಂತ, ನಮಗೂ ಇವಾಗ ಅಮ್ಮನ ಮನೆನೂ ಬಿಟ್ಟು ಬಂದಿದ್ದೀನಿ, ನಂಗೂ ಅತ್ತೆ ಮನೆ ಬೇಕಲ್ವಾ ಅಂದ್ಬಿಟ್ಟು ನಾನೇ ಬಲವಂತ ಮಾಡಿ ಹೋಗೋಣ ಅಂದ್ಬಿಟ್ಟು ಹೋದ ಸ್ವಾಮಿ. ಹೋಗಿ ಚೆನ್ನಾಗೇ ಮಾತಾಡ್ಸಿದ್ರು ಎಲ್ಲ. ಅಂದ್ರೆ ಈತ ಕೆಲಸ ಮಾಡ್ತಿದ್ದು ಬೆಂಗಳೂರು, ಬಟ್ ಹುಟ್ಟೂರು ಬೇರೆ. ಅಂದ್ರೆ ಅವ್ರ ಅಪ್ಪ ಅಮ್ಮ ಇದ್ದಿದ್ದು ಬೆಂಗಳೂರಲ್ಲ, ಆ ಹುಟ್ಟೂರಲ್ಲ? ಬೆಂಗಳೂರಲ್ಲಿ, ಹುಟ್ಟೂರಲ್ಲಿ ಇದ್ದಿದ್ದವರೆಲ್ಲ. ಓಕೆ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿ ಯಾರಿದ್ರು? ಎಲ್ಲಿ ಸ್ವಾಮಿ? ಬೆಂಗಳೂರಲ್ಲಿ. ಅಲ್ಲ ಅಲ್ಲ ಅಲ್ಲ, ಬೆಂಗಳೂರು. ಈಗ ಮದುವೆ ಆಗಿ ಎಲ್ಲಿಗೆ ಹೋಗೋಣ ಅಂತ ನೀವು ಹೇಳಿದ್ದು? ಅತ್ತೆ ಮನೆಗೆ. ಅಂದ್ರೆ ಅವ್ರ ಅಪ್ಪ ಅಮ್ಮ ಇರೋ ಜಾಗಕ್ಕ? ಅವ್ರ ಅಪ್ಪ ಅಮ್ಮ ಇರೋ ಜಾಗಕ್ಕೆ. ಅಲ್ಲಿಗೆ ಹೋಗ್ಲಿಕ್ಕೆ ಆತ ಯಾಕೆ ಬೇಡ ಅಂದ? ಇವ್ರು ನಮ್ಮನೆಯವರು ಬೇಡ, ನಾವು ಹೋಗೋದಿಲ್ಲ ಅಲ್ಲಿಗೆ ಅಂತ ಇದ್ ಮಾಡಿದ್ರು. ಅಂದ್ರೆ ಇವರು ಒಂದೇ ಒಂದ್ಸಲ ಕರ್ಕೊಂಡೋದ್ರು, ಮದ್ವೆ ಆದ್ಮೇಲೆ ಒಂದ್ಸಲ ಮನೆ ಕರ್ಕೊಂಡೋದ್ರು. ಒಬ್ಬರೇ ಮಗನ ಅಥವಾ ಇನ್ನೂ ಇದಾರ? ಇಲ್ಲ, 2 ಹೆಣ್ಮಕ್ಳು, ಅವರು 2 ಗಂಡ್ ಮಕ್ಳು. ಓಕೆ, ಇವ್ರ ಅಣ್ಣನೋ ತಮ್ಮನೋ? ತಮ್ಮ, ಲಾಸ್ಟ್ನವ್ರು ಇವರು. ಓಕೆ, ಈ ಮದುವೆ ಆದ್ಮೇಲೆ ಇವನ್ ಅಪ್ಪ ಅಮ್ಮನ ಬಳಿನೂ ಹೋಗ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ದ? ನಾ ಅಪ್ಪ ಅಮ್ಮ ಬಳಿನೂ ಹೋಗಲ್ಲ, ಮತ್ತೆ ರಿಲೇಷನ್ ಕಂಡ್ರು ನನ್ಗೆ ಆಗೋದಿಲ್ಲ, ನನ್ಗೆ ಯಾರು ಇಲ್ಲ, ನಿನ್ ಬಿಟ್ರೆ ಯಾರು ಇಲ್ಲ ನನಗೆ ಅಂತ ಹೇಳಿದ್ರು. ಓಕೆ. ನಾನು ಆಮೇಲೆ ನಾನೊಂದು ಯೋಚನೆ ಮಾಡಿದೆ, ಇವಾಗ ನಾನು ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬಂದಿದ್ದೀನಿ, ಇವ್ರು ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳಾದ್ಮೇಲೆ ಮುಂದಕ್ಕೆ ನಮ್ಮ ಮಕ್ಳಿಗೆ ಅಜ್ಜಿ ತಾತ ಅನ್ನೋ ಬೆಳವಣಿಗೆ ಬೇಕಲ್ಲ ಅನ್ನೋ ಇದಕ್ಕೆ ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋದೆ ಅವ್ರ ಊರಿಗೆ. ಹೋದೆ, ಎಲ್ಲ ಚೆನ್ನಾಗ್ ಮಾತಾಡ್ಸಿದ್ರು, ಅಷ್ಟೊಂದೇನು ಇದೇನ್ ಕಿರಿಕೇನು ಮಾಡಿಲ್ಲ ಅವರು. ಮಾಮೂಲಿ ನಗ್ನಗ್ತಾನೆ ಮಾತಾಡ್ಸಿದ್ರು. 2 ದಿನ ಇದ್ದು ಎಲ್ಲ ಬಂದು. ಅವ್ರ ಅಕ್ಕ ಯಜಮಾನ್ರು ಮಾತ್ರ ಮಕ ಕೊಟ್ಟು ಮಾತಾಡಿಲ್ಲ ಅವರು. ಹಂಗೆ ಹಿಂಗೆ ಅಂತಿದ್ರು. ಸರಿ ಅಂದ್ಬಿಟ್ಟು ಇನ್ನೇನ್ ನಾವೇನಲ್ಲೇನ್ ಪರ್ಮನೆಂಟ್ ಇರಲ್ವಲ್ಲ ಬಿಡು, ಬೆಂಗಳೂರಲ್ವಾ ಜೀವನ ಮಾಡೋದು ಅಂತ ಹೇಳ್ಬಿಟ್ಟು ದುಡ್ಕ ತಿನ್ನೋದು ಅಂದ್ಬಿಟ್ಟು ಬಂದು ಅಲ್ಲಿಂದ. ಆಮೇಲೆ ಮಗ ಹುಡ್ತ ಒಬ್ಬ. ಚೆನ್ನಾಗೇ ಇತ್ತು, ಜೀವನ ಎಲ್ಲ ಚೆನ್ನಾಗೇ ಇತ್ತು. ಮಾಮೂಲಿ ಒಂದು ಸೈಟು ತಗೊಂಡು ಊರಲ್ಲಿ ಜಮೀನೆಲ್ಲ ಬೋಗಿಯಕ್ ಹಾಕ್ಬಿಟ್ಟಿದ್ರು, ಅದನ್ನು ಎಲ್ಲ ಬಿಡಿಸ್ತು. ಮತ್ತೆ ಅತ್ತೆ ಮಾವಂಗೂ ಎಲ್ಲ ಹೆಲ್ಪ್ ಮಾಡುವ ಮಾಮೂಲಿ. ಅವರು ಮಗಳು ಮನೇಲೆ ನೋಡ್ಕೊಂತ ಇದ್ರು, ತಮ್ಮನ್ಗೆ ಕೊಟ್ಟಿದ್ರು. ಅವ್ರು ಅವಾಗಿಂದಾನು ಅವ್ರ ಮನೇಲೆ ನೋಡ್ಕೊಂತಿದ್ರು. ಮಾಮೂಲಿ ದುಡ್ಡು ಕಾಸು ಕೊಡುವ, ಹೋಗೋದು ಬರೋದು ಮಾಡ್ತಾ ಇದ್ದು.
ತಿರ್ಗಾ ಮಗಳು ಒಬ್ಳು ಹುಟ್ಟಿದ್ಲು. ಹ್ಮ್ ಮಗಳು ಹುಟ್ಟಾದ್ಮೇಲೆ ಬಾವ ತೀರ್ಕೊಂಡ್ರು ದೊಡ್ಡವರು. ಹ್ಮ್ ದೊಡ್ಡವ್ರ ಬಾವ ಅಂದ್ರೆ ಮದ್ವೆ ಆಗಿತ್ತು 2 ವರ್ಷ ಇದ್ರೇನೋ ಮಿಸ್ಸಸ್ ಬಿಟ್ಟು ಹೋಗ್ಬಿಟ್ಟಿದ್ರಂತೆ ನನ್ ಮದ್ವೆಗ್ ಮೊದ್ಲಾಗೇನೆ ಅವರು. ಅಂದ್ರೆ ನಿಮ್ ಗಂಡನ ಅಣ್ಣ ಅಣ್ಣ ಮತ್ ತಮ್ಮ ಒಬ್ಬ ಇದಾನೇನ್ರಿ? ಇವರೇ ಲಾಸ್ಟ್ ತಮ್ಮ. ಅಲ್ಲ ಈಗ ಅವ್ರಿಗೆ ಒಟ್ಟು ಗಂಡು ಮಕ್ಳು ಎಷ್ಟವ? ಇಬ್ರು ಗಂಡ್ಮಕ್ಳು, ಬಾವ ಒಬ್ರು ಇವ್ರೊಬ್ರು. ಹ್ಮ್ 2 ಹೆಣ್ಮಕ್ಳು, 2 ಅಕ್ತಿರು ಇವರಿಗೆ. ಓಕೆ, ಇವ್ರ ಅಣ್ಣ ತೀರ್ಕೊಂಡ್ರು ಅಂತ. ಅಣ್ಣ ತೀರ್ಕೊಂಡು ದೊಡ್ಡಣ್ಣ. ಓಕೆ. ತೀರ್ಕೊಂಡಾದ್ಮೇಲೆ ಎಲ್ಲ ಮಾಮೂಲಿ ಕಾರ್ಯ ಎಲ್ಲ ಅವ್ರ ಮನೆಯಲ್ಲೇ ಮಾಡಿದ್ರು. ನಮ್ಗಿರೋಕು ಮನೇನೂ ಇಲ್ಲ ಸ್ವಾಮಿ ಅಲ್ಲಿ. ಅತ್ತೆ ಮನೆ ಅನ್ನೋದಿಲ್ಲ, ಮಾಮೂಲಿ ಅತ್ತೆ ತವ್ರ ಮನೇಲೆ ಅವರೆಲ್ಲ ಇರೋದು. ತಿರ್ಗಾ ಮಗಳನ್ನ ಅದೇ ಮನೆ ಕೊಟ್ಕೊಂಡವ್ರು ಅವ್ರು. ಓಕೆ. ಹಂಗಿದ್ದಾದ್ಮೇಲೆ ತಿರ್ಗಾ ಮಾವಂಗ್ ಒಂದ್ ಸ್ವಲ್ಪ ಹುಷಾರಿಲ್ದಂಗಾಯ್ತು. ನಾವು ನಮ್ದು ಮನೆ ಅಂತ ಕಟ್ಕೊಬೇಕಲ್ಲ ಅಂತ ಮನೆ ಕೈ ಹಾಕ್ತು ಅಲ್ಲಿ ಊರಲ್ಲಿ ಇರಕ್ಕೆ ಅನ್ಬಿಟ್ಟು. ಊರಲ್ಲಿ ಮನೆ ಕೈ ಹಾಕಿ ಇನ್ನು ಗೋಡೆ ಎದ್ದಿತ್ತು, ಇನ್ನು ಸೀಟು ಹಾಕಿರ್ಲಿಲ್ಲ. ಅದಕ್ಕೆ ಮಾವ ತೀರ್ಕೊಂಡ್ರು. ಚೆನ್ನಾಗೇ ಇದ್ರು, ಚೆನ್ನಾಗಿದ್ದಂಗೆನೇನೋ ಬಿದ್ದು ಸೊಂಟೆನ ಏಟ್ ಆಗ್ಬಿಟ್ಟು 3 ದಿನನ 4 ದಿನನ ಇದ್ರು ತೀರ್ಕೊಂಡ್ರು ಅವರು. ತೀರ್ಕೊಂಡಾದ್ಮೇಲೆ ಅತ್ತೆನ್ ಬಿಟ್ಟಿದ್ರಲ್ಲ ತಮ್ಮನ್ ಮನೇಲೆ, ಮಗಳು ಕೊಟ್ಟಿರೋ ಮನೇಲಿ, ಅವರು ಸಿಕ್ಕಾಮಟ್ಟೆ ಕಿರಿಕ್ ಮಾಡಿದ್ರು ಸ್ವಾಮಿ. ಜಮೀನ್ ಮಾರ್ಕೊಂಡು ಸೈನ್ ಮಾಡಿಸ್ಕೊಂಡು ದುಡ್ಡುನು ಬರೀ 1.5 ಎಕರೆ ಜಮೀನ್ ಮಾರ್ಬಿಟ್ಟು ಬರೀ 1,20,000 ಕೈ ಕೊಟ್ರು. ಕೈ ಕೊಟ್ಟಾದ್ಮೇಲೆ ನಮ್ಮ ಮನೆಯವ್ರು ಅದಕ್ಕೂ ಏನೋ ಮಾತಾಡಿಲ್ಲ. ಮನೆ ಇಲ್ವಲ್ಲ, ಮನೆ ಕಟ್ಕೊಳ್ಳೋಣ, ಏನೋ ಒಂದ್ ಗೂಡು ಅಂತ ಇರ್ಲಿ ತಾಡು ನಮ್ಮಮ್ಮ ಇರೋವರ್ಗುನು ಅಂತ. ಅತ್ತೆನೂ ಅವ್ರ ಕಡೆಗೆ ಮಾತಾಡಿದ್ರು. ನಾನು ಹುಟ್ಟದ ಟೈಮಿಂದ ಸಾಯೋವರೆಗೂ ಅವ್ರ ಮನೇಲೇನೆ ನಾವು ಎಲ್ಲ ಅವ್ರಿಗೆ ಬಿಟ್ಟಿದ್ದು ಅಂದ್ರು. ಸರಿ ಅಂದ್ಬಿಟ್ಟು ನಾವು ಎಲ್ಲ ಹೇಳಷ್ಟೇ. ಆಮೇಲೆ ತಿರ್ಗಾ ಸರಿ ಅನ್ಬಿಟ್ಟು ಸರಿ ನಿಮ್ಮಿಷ್ಟ ಏನಾರ ಮಾಡ್ಕೊಂಡು ನಿಮ್ ಜಮೀನ್ ಅಲ್ವಾ ಅನ್ಬಿಟ್ಟು ಹೊಂಟ್ಬಂದ ಸ್ವಾಮಿ ನಾವು. ಬಂದಾದ್ಮೇಲೆ ಏನ್ ಮಾಡಿದ್ರು, ಸಿಕ್ಕಾಂಬಟ್ಟೆ ಕಿರಿಕ್ ಮಾಡಿದ್ರು ಸ್ವಾಮಿ. ನಾವ್ ಸೈನ್ ಮಾಡಿಸ್ಕೊಳ್ಳೋವರ್ಗು ಚೆನ್ನಾಗಿದ್ದವ್ರು ಅಕ್ಕನ ಗಂಡ, ಸ್ವಂತ ಅತ್ತೆ ತಮ್ಮ. ನಾವ್ ನೋಡ್ಕೊಳ್ಳೋದಿಲ್ಲ, ಕರ್ಕೊಂಡೋಗ್ರಿ, ಇಷ್ಟ ದಿನ ನೋಡ್ಕೊಂಡಿದೀವಿ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಮಾತಾಡಾದ್ಮೇಲೆ ನಾವೇ ಕರ್ಕೊಂಬಂದು ನಮ್ಮನೆಲ್ಲ ಅಮ್ದಿರಿದ್ದೀರಿ ಇಸ್ಕೊಂಬೋದಲ್ವಾ ಇಲ್ಲಿಗೆ ಅಂತ. ಯಾರನ್ನ? ಅತ್ತೆನ. ಅತ್ತೆ ಒಬ್ರು ಇದಾರೆ, ನಮ್ಮ ಮನೆಯವರ ಅಕ್ಕ ಒಬ್ರು ಸ್ವಾಮಿ ಮದ್ವೆ ಆಗಿಲ್ಲ. ಅವರು ಒಂದ್ ಸ್ವಲ್ಪ ತಲೆ ಬುದ್ಧಿ ಭ್ರಮೆ ತರ ಆಗೈತೆ ಅವ್ರಿಗೆ. ಏನೋ ಯಾರ ಬಂದ್ರು ಗೊತ್ತಾಗಲ್ಲ, ಏನಿಲ್ಲ. ಊಟ ಮಾಡು ಅನ್ನಕ್ಕೂ ನಾವು ಹಾಕೊಟ್ಬಿಟ್ಟು ಊಟ ತಿನ್ನು ಅಂದ್ರೆ ತಿಂತಾರೆ, ಇಲ್ಲ ತಿನ್ನಲ್ಲ. ಸುಮ್ನೆ ಏನಾರು ನೋಡ್ತಾರ, ಹಂಗೆ ನೋಡ್ಕೊಂಡ್ ಕುತ್ಕೊಳ್ಳೋದು, ಹಂಗ್ ಮಾಡ್ತಾರೆ. ಕರ್ಕೊಂಬಂದು ಅತ್ತೆನೋ ಕರ್ಕೊಂಬಂದು ಅವ್ರನ್ನೋ ಕರ್ಕೊಂಬಂದು ಒಂದ್ 3 ತಿಂಗಳು 2.5 ತಿಂಗಳು ಇದ್ರು ಸ್ವಾಮಿ. ಅತ್ತೆ ಸಿಕ್ಕಾಂಬಟ್ಟೆ ಅದು ಆಗೈತೆ, ಏಟ್ ತರ ಆಗೈತೆ. ಈ ಕಡೆ ಹಂಗ್ ಮಾತಾಡ್ತಾರೆ ಅನ್ನಂಗೂ ಇಲ್ಲ ಸುಮ್ನೆ ಮಾತಾಡ್ತಾರೆ ಅನ್ನಂಗೂ ಇಲ್ಲ. ನಾವ್ ತಿಳ್ಕೊಬೇಕಂದ್ರೆ ಫುಲ್ ಬಿಟ್ಟು ಬಾ, ಮದ್ವೆ ಮಾಡ್ತೀನಿ, ಡೈವರ್ಸ್ ಕೊಡು, ಹಂಗೆ ಹಿಂಗೆ ಒಸಿ ಕಿರಿ ಕೊಟ್ಟಿಲ್ಲ ಸ್ವಾಮಿ. ಯಾರನ್ನ ಬಿಟ್ಟು ಬಾ ಅಂತಿದ್ದು? ನನ್ನನ್ ಬಿಟ್ಟು ಬಾ ಅಂತ. ಹೆಂಡ್ತಿನ್ ಬಿಟ್ಟು ಬಾ ನೀನು, ನಾ ಬೇರೆ ಕಡೆ ಮದ್ವೆ ಮಾಡ್ತೀವಿ. ಅದು 2 ಮಕ್ಳು ಆದ್ಮೇಲೆ. ನನ್ ಮಗನು ಅಲ್ಲೇ 3ನೇ ಕ್ಲಾಸ್ ಏನೋ ಓದ್ತಾ ಇದ್ದ. ಅಂದ್ರೆ ಏನ್ ಅಂತಿದ್ರು? ಏನ್ ಸ್ವಾಮಿ? ಏನ್ ಕಾರಣಕ್ಕೆ ಹಂಗಂತಿದ್ರವ ಅಂದೆ. ಅದೇ ಇಲ್ಲಿರೋದು ಏನ್ ಕಾರಣನೇ ಇರ್ಲಿಲ್ಲ, ಸುಮ್ನಂಗ್ ಅನ್ನಾರು. ಬರೀ ಇವಾಗ ಕೆಲ್ಸಕ್ಕೆ ಹೋಗಿ ಬರುವ, ಊಟ ಕೊಟ್ಟಿಲ್ಲ ಅನ್ನೋದು, ಕೈಗೆ ನೀರ್ ಕೊಟ್ಟಿಲ್ಲ ಅನ್ನೋದು. ಫ್ಯಾಕ್ಟ್ರಿ ಒಂದ್ ಸ್ವಲ್ಪ ದೂರ ಇರೋದು. ಮಧ್ಯಾಹ್ನ ಟೈಮ್ ಇನ್ನು ವಯಸ್ಸಾದವರು ಮನೇಲಿ ಇರ್ತಾರಲ್ಲ, ತಾಡು ಮನೆ ಹತ್ರ ಬಂದು ಹೋಗೋಣ ಅಂದ್ಬಿಟ್ಟು ಊಟ ತಿಂದು ಹೋಗೋಣ ಅನ್ ಬರೋದು. ಅದೇ ಊಟ ಮಾಡಿ ಅಂದ್ಬಿಟ್ಟು ಕೈ ನೀರ್ ಕೊಟ್ಬಿಟ್ಟು ಊಟ ಹಾಕೊಟ್ರೆ ತಿಂದಿರೋ ತಟ್ಟೆ ಎತ್ತಿಕೋರ್ಗು ಇರಲ್ಲ, ಉಣ್ಬಿಟ್ಟು ಹೊಂಟೋಗ್ತಾಳೆ. ಅಲ್ಲಿ ಬಿಡೋದು 1/2 hour ಟೈಮು. 1/2 hour ಬಂದು ಅವರಿಗೆ ಕೈ ನೀರ್ ಕೊಟ್ಟು ಊಟ ಹಾಕಿ ಅವ್ರು ತಿನ್ನೋವರೆಗೂ ಇದ್ದು ನಾನ್ ತಿನ್ಕೊಂಡು ಹೋಗೋದಕ್ಕೆ ಲೇಟ್ ಆಗಿರೋದು. ಮಾಮೂಲಿ ಕೈಗೆ ನೀರ್ ಕೊಟ್ಬಿಟ್ಟು ಊಟ ಹಾಕೊಟ್ಬಿಟ್ಟು ಆಯ್ತಮ್ಮ ತಿನ್ಬಿಟ್ಟು ಎತ್ತಿಕ್ರಿ ತಟ್ಟೆನ ಅನ್ಬಿಟ್ಟು ನನ್ ಪಾಡು ನಾನು ಹೋಗ್ತಿದ್ದೆ. ಕೆಲ್ಸಕ್ಕೆ ಟೈಮ್ ಆಗುತ್ತಲ್ಲ, ಇನ್ ಪಂಚಿಂಗ್ ಅಲ್ಲಿ ಲೇಟ್ ಆಯ್ತು ಅನ್ನೋ ಒಳಗಡೆಗೆ ಬಿಡಲ್ಲ ಅನ್ಬಿಟ್ಟು ಹೋಗ್ವೆ. ನಾನ್ ಇದ್ದಾಗ ಏನೋ ಮಾತಾಡ್ತಿಲ್ಲ, ಹೊರಗಡೆ ಹೋಗೋದೇ ತಡ ಆಲೆ ಮಗನಿಗೆ ಬಂದ್ ಹೇಳೋದಂಗಂತ. ಬಿಟ್ಬಿಡ್ ಬಾ, ಡೈವರ್ಸ್ ಕೊಟ್ಬಿಟ್ಟು ಮದ್ವೆ ಆಗ್ ಬಂದು ಏನೋ ವರದಕ್ಷಿಣೆ ತಗೊಂಬಂದಿಲ್ಲ, ಏನು ಇಸ್ಕೊಂಬಂದಿಲ್ಲ. ಇಷ್ಟು ದಿನ ಆಗೈತೆ ಸ್ವಾಮಿ, 1 ರೂಪಾಯಿ ನಮ್ಮನ್ ಬೇಡ, ನಾವೇನೋ ಹೊರಗಡೆ ಮಕ್ಳುನು ಸುದ ಎತ್ಕೊಂಡ್ ಮುದ್ದಾಡಿಲ್ಲ ಸ್ವಾಮಿ. ಮಗಳು ಇವಾಗ 2nd PUC ಎಕ್ಸಾಮ್ ಬರ್ದಿದ್ದಾಳೆ, ಮಗ ಡಿಪ್ಲೊಮಾ ಮುಗ್ದೈತೆ. ಒಂದಿನನೂ ನನ್ ಮೊಮ್ಮಕ್ಳು ಅನ್ನೋ ಭಾವನೆನೇ ಇಲ್ಲ ಅವ್ರ ಹತ್ರ. ಇವಾಗ 5 ವರ್ಷದ ತಾವಿಂದ ನಮ್ಮ ಮನೆಯವರು ಹೋಗಿ ಅಲ್ಲೇ ಸೇರ್ಕೊಂಡಿದ್ದಾರೆ. ಎಲ್ಲಿ?
ಅಮ್ಮನ ಮನೆ, ಅಮ್ಮರ ಊರಲ್ಲಿ, ಅತ್ತೆ ಊರಲ್ಲಿ. ಅಂದ್ರೆ ಬೆಂಗಳೂರು ಬೇರೆ, ಅವ್ರ ಊರು ಬೇರೆ. ಅವ್ರೂರು ನಮ್ದು ಬಂದ ಅಮ್ಮರೂರು ಮಂಡ್ಯ, ನಾವಿರೋದು ಇವಾಗ ಬೆಂಗಳೂರಲ್ಲಿ. ಓಕೆ, ಅವ್ರ ಊರು ಬೇರೆ. ನಮ್ಮ ಊರು, ನಮ್ಮ ಅತ್ತೆ ಊರು ಸಾತ್ನೂರ್ ಅಂತ. ಇವಾಗ ಸಾತ್ನೂರಲ್ಲಿ ನಮ್ಮೂರಲ್ಲಿ, ನಮ್ಮ ಅತ್ತೆ ಊರಲ್ಲೇ ಇರೋದು ಅವರು. ಗಂಡನು ಅಲ್ಲೇ ಹೋಗಿದ್ದಾರೆ ಅಂತ. ಗಂಡನು ಅಲ್ಲೇ ಹೋಗಿದ್ದಾರೆ. ಅಂದ್ರೆ ಹುಷಾರಿಲ್ಲ, ನಮ್ಮ ಮಾವ ಇರೋವರೆಗೂ ನೋಡ್ಕೊಂತಿದ್ರು, ಮಾವ ತೀರೋದ್ರಲ್ಲ, ಅವ್ರು ನೋಡ್ಕೊಳಲ್ಲ ಅಂತ ಗಲಾಟೆ ಮಾಡುದು. ನೋಡ್ಕೊಂತೀನಿ ಅಂತ ಹೋಗಿ ಅಲ್ಲೇ ಇದ್ರು. ಇನ್ನ ಅವ್ರು ನೋಡ್ಕೊಳಕ್ಕೆ ಹೊರಗಡೆ ಹೋದ್ರೆ ಬಂದ್ರೆ ಗೊತ್ತಾಗಲ್ಲ ಅಂತ. ನಾವು ಇನ್ನು ವಯಸ್ಸಾಗಿರೋದು, ಇಲ್ಲೂ ಕರ್ಕೊಂಬಂದ್ ಏನೋ ಮಾಡಕ್ಕಾಗಲ್ಲ. ಇನ್ ಕೆಲ್ಸ ದುಡಿದ್ರೆ ಉಂಟು, ದುಡ್ದಿಲ್ಲ ಅಂದ್ರಿಲ್ಲ ನಮ್ದೂನು ಅಂದ್ಬಿಟ್ಟು, ಸರಿ ಆಯ್ತು ನೋಡ್ಕೊಂಡಿರ್ಲಿ, ಹೋಯ್ತಾ ಬರ್ತಾ ಇರ್ಲಿ ಅಮ್ಮ ನಾವು ಸುಮ್ನಾದ ಸ್ಟಾರ್ಟಿಂಗು. ಅವಾಗ ಕೇಳ್ದೆ, ಸರಿ ಎಜುಕೇಶನ್ಗೆಲ್ಲ ನಾನು ದುಡ್ಡು ಕೊಡ್ತೀನಿ, ಅಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ ನಾನು, ಅವ್ರು ಇರೋವರೆಗೂ ನೋಡ್ಕೊಂತೀನಿ ಅಂತ ಅಂದ್ರು. ಸರಿ ಅಂತ ಎಲ್ಲ ಒಪ್ಕೊಂಡು. ಅದೇ 1 ವರ್ಷ ಆಗೈತೆ ಸ್ವಾಮಿ. 1 ವರ್ಷಕ್ಕೆ ಒಂದ್ಸಲನೂ ಬಂದ್ ತಿರ್ಗಿ ನೋಡಲ್ಲ, ಮಕ್ಕಳನ್ನ ಹೇಳ್ತೀನಿ. ನೀವೇ ಹೋಗಿ? ನಾವು ಹೋಗ್ತೀವಿ ಸರ್, ರಜಾ ಸಿಗುತ್ತಲ್ಲ, ಭಾನುವಾರ ಟೈಮ್ ಹೋಗ್ತೀನಿ. ಹೋಗ್ಬಿಟ್ಟು ಅತ್ತೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರ್ತೀನಿ, ಎಲ್ಲಾ ಮಾಡ್ತೀನಿ. ಒಂದಿನ ಓದ್ಲಿ, ಅಟ್ಲೀಸ್ಟ್ 2 ಮಕ್ಳು ಓದ್ತದೆ, 1 ರೂಪಾಯಿ ದುಡ್ಡಾಗ್ಲಿ, ಮನೆ ಮೇಂಟೈನ್ ಆಗ್ಲಿ ಏನು ಕೊಡಲ್ಲ ಗುರುಜಿ. ಅಲ್ಲಿ ಆತ ಕೆಲಸ ಮಾಡ್ತಾರ? ಟೈಲರ್, ಮಾಮೂಲಿ ಆರ್ಡ್ರ್ ಬಟ್ಟೆ ಹೊಲಿತಾರ, ಶರ್ಟ್ ಪ್ಯಾಂಟ್. ಟೈಲರ್ ಆತ? ಟೈಲರ್ ಅವರು. ಮಾಮೂಲಿ ಶರ್ಟ್ ಪ್ಯಾಂಟ್ ಹೊಲಿಯಕ್ ಹೋಗ್ತಾರೆ. ಆತ ದುಡಿತಾನೆ? ಅವರು ಮಾಮೂಲಿ ದುಡಿತಾರೆ. ಅಷ್ಟು ಹಳ್ಳಿ ಜೀವನದಲ್ಲಿ ಅಷ್ಟೊಂದು ಲಾಭ ಬರಲ್ಲ. ಅಂದ್ರೆ ಮನೆ ನಡೆಸ್ಲಿಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಕೊಳ್ತಾರೆ? ಅಷ್ಟೇ ದುಡ್ಕೊಳ್ಳೋದು. ಮತ್ತೆ ಇಲ್ಲಿ ಕೊಡು ಅಂದ್ರೆ ಹೆಂಗ್ ಕೊಡ್ತಾರೆ? ಇಲ್ಲಿ ಕೊಡೋದಂದ್ರೆ ಸ್ವಾಮಿ, ನನಗೂ ಇವಾಗ ಆಪರೇಷನ್ ಆಗಿದೆ, ಗರ್ಭಕೋಶ ಆಪರೇಷನ್ ಆಗಿದೆ, ಅಂಡಾಶಯ ಆಪರೇಷನ್ ಆಗೈತೆ. ಇವಾಗ ನಾನು ಟೈಲರಿಂಗ್ ಕೆಲಸ ಜಾಸ್ತಿ ಮಾಡಕ್ ಆಗಲ್ಲ. ಇವಾಗ 2 ಮಕ್ಳು ಓದಿಸಿ ಮನೆ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಏನಾರ ಒಂದ್ ವ್ಯವಸ್ಥೆ ಮಾಡೋರ ವ್ಯವಸ್ಥೆನೂ ಇಲ್ಲ. ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ಬೇಕು. ಅಷ್ಟು ಮಾಡಿದ್ರೆ ಅಟ್ಲೀಸ್ಟ್ 1 ಮಕ್ಳಿಗಾದ್ರೂ ತಿಂಗ್ಳಿಗೆ 1,000ನೋ 2,000ನೋ ತಗೊಳ್ರವ ನಿಮ್ ಖರ್ಚಿಗೆ ಅನ್ನೋದು ಇಲ್ಲ. ಏನ್ ಓದ್ತಾ ಇದೀಯ, ಏನ್ ಬಿಡ್ತಾ ಇದೀಯ ಅಂತ ಫೋನ್ ಕಾಲು ಇಲ್ಲ. ನಾವ್ ಮಾಡಿದಾಗ ಮಾಡಿದ ಚೆನ್ನಾಗಿದೀನಿ ಕಣವ, ಚೆನ್ನಾಗಿದ್ದೀರ ಕಣವ ಅಷ್ಟೇ. ಯಾರು ಹಂಗ ಹೇಳೋದು? ನಮ್ಮ ಮನೆಯವರು, ಯಜಮಾನ್ರು. ಅಟ್ಲೀಸ್ಟ್ ಅಲ್ಲೂ ನೋಡ್ಕೊಳ್ಳಿ ಬೇಡ ಅನ್ನಲ್ಲ. ಯಾಕೆ ನಮಗೂ ಅಮ್ದಿರವ್ರೆ, ನಮಗೂ ಅಪ್ತಿರ, ಅವ್ರನ್ನು ನೋಡ್ಕೊಂಡು ಈ ಕಡೆ ಹೆಂಡ್ತಿ ಮಕ್ಳನ್ನು ನೋಡ್ಕೊಳ್ಳೋ ಕರ್ತವ್ಯ ಅವ್ರದ್ದು. ಅಂದ್ರೆ ನಿಮ್ಗೆ ಅನ್ಸುತ್ತಾ, ಇಲ್ಲ ಸರ್ ಅವ್ರು ತುಂಬಾ ದುಡಿತಾರೆ ಬಟ್ ಇಲ್ಲಿ ಕೊಡೋಕ್ಕಿಂತ ಮುಂದೆ ನೋಡ್ತಾವ್ರೆ ಅಂತ ಅನ್ಸುತ್ತಾ? ದುಡಿಯೋದು ಇಲ್ಲ ಸ್ವಾಮಿ. ಅವರು ಏನಾದ್ರು ಅವಾಗಿಂದ ಅವಾಗ ನೋಡ್ಕೊಳ್ಳೋರು. ಈಗ ನನ್ನ ಪ್ರಶ್ನೆ ಇರೋದು, ಅಲ್ಲಿ ಅಷ್ಟು ದುಡಿಯೋ ಅವಕಾಶ ಇರುವಂತ ಜಾಗನ ಅಥವಾ ವ್ಯವಹಾರ ನಡೆಯೋ ಜಾಗನ, ಇಲ್ಲ ಸರ್ ಅಷ್ಟಕ್ಕಷ್ಟೇ ಅನ್ನೋ ಜಾಗನ? ಇಲ್ಲ, ವ್ಯವಹಾರ ಎಲ್ಲ ಮಾಡ್ಬೋದು ಸ್ವಾಮಿ ಅಲ್ಲೂನು. ಅಂದ್ರೆ ನಿಮ್ಮ ಅರ್ಥ ತುಂಬಾ ಅಥವಾ ಅಷ್ಟು ದುಡಿತಾರೆ, ಇಲ್ಲಿ ಕೊಡ್ಲಿಕ್ಕೆ ಮುಂದಾಗ್ತಿಲ್ಲ ಅಷ್ಟೇ ಅಂತಲ್ಲ, ಅಥವಾ ಮುಂದಾಗ್ತಿಲ್ಲ? ಕೇಳಿದ್ರೆ ನಾನು ಬರೀ 200 ರೂಪಾಯಿ ದುಡಿತಾ ಇರೋದು, ನಾನೆಲ್ಲಿ ಸಾಕನ? ಕಟ್ಕೊಂಡಿರೋದ್ ಕೆರ್ತಿ ಸಾಕ್ಬೇಕಾ, ಉಡ್ಸಿರೋದು ಮಕ್ಳು ಸಾಕ್ಬೇಕಾ? ಆ ಯೋಚನೆ. ಇವಾಗ ಮಗಳದು ಫೈನಲ್ ಸೈನ್ಸ್ ಓದ್ತಾ ಇರೋದ ಹುಡುಗಿ, ಮುಂದೆ ಕಾಲೇಜ್ಗೆ ಹಾಕ್ಬೇಕು. ಇವಾಗ ಅಷ್ಟು ಕಟ್ಬೇಕಾಗುತ್ತೆ ಅಡ್ಮಿಷನ್ ಎಲ್ಲ. ಅಂದ್ರೆ ಉಡಿಸ್ತೋರೆಲ್ಲ ಓದಿಸ್ತಾನೆ ಇರ್ತಾರ. ಒಂದು ಓಲಿ ನನ್ ಕೈಲಿ ಅಲ್ಲಿ ನನ್ಗೆ ಆಗ್ತಾ ಇಲ್ಲ, ನೀವು ಓದಿಸ್ಕೊಳ್ಳಿ ಅನ್ನೋ ಮಾತೇ ಬರಲ್ಲ. ಈಗ ಆಕೆ ದುಡ್ಡು ಕೊಡೋದನ್ನ ಅಥವಾ ಆತ ದುಡ್ಡು ಕೊಡೋದನ್ನ ಅಥವಾ ಇಲ್ಲಿಗೆ ತುಂಬಾ ಜವಾಬ್ದಾರಿ ನೋಡ್ಕೊಳ್ಳೋದನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಸ್ವಾಮಿ. ಅವತ್ತಿಂದ 1 ರೂಪಾಯಿ ಕೊಟ್ಟಿಲ್ಲ? 3 ವರ್ಷ ಮಗಳಿಗೆ ಮಾತ್ರ ಅಡ್ಮಿಷನ್ ಒಂದು ಕಟ್ತಾರೆ ಅಥವಾ ಕಟ್ತಿದ್ದಾರೆ? ಕೊಡ್ತಾರ. ಅದು ಕಟ್ಟಲ್ಲ, ಮೊದ್ಲಾಗೇನೆ ಕೊಡ್ತೀನಿ ಅಂತ ಹೇಳ್ತಾರಷ್ಟೇ. ಅದು ಕಟ್ಟಾದ್ಮೇಲೆ ಅವ್ರ ಹತ್ರ ಯಾವಾಗ ಅಮೌಂಟ್ ಆಗುತ್ತೋ ಅವಾಗ ಕೊಡ್ತಾರಷ್ಟೇ. ಅಲ್ಲ, ಈಗ ಕಟ್ಟಕ್ಕೂ ಬರಲ್ಲ ಅವರು. ದುಡ್ಡು ಕೊಡೋದು ನಿಲ್ಸಿ 3 ವರ್ಷ ಆಯ್ತಾ? ದುಡ್ಡು ಫುಲ್ ಪರ್ಮನೆಂಟ್ ಕೊಡೋದು, ಮನೆ ಮೇಂಟೈನ್ಗೆ 1 ರೂಪಾಯಿನೂ ಕೊಡೋದು ನಿಲ್ಸಿ 2 ವರ್ಷ ಆಯ್ತು ಸರ್. ಆ ಮಧ್ಯೆ ಮಕ್ಕಳು ಫೀಸು ಅಥವಾ ಮಕ್ಕಳಿಗೆ ಬೇಕಾಗಿರೋ ಎಜುಕೇಶನ್ ಸಂಬಂಧಪಟ್ಟಂಗೆ ಪುಸ್ತಕಗಳು, ಬಟ್ಟೆಗಳು ಅವೆಲ್ಲ ನೀವೇ ನೋಡ್ಕೊಂಡಿರೋದಾ? ನಾನೇ ನೋಡ್ಕೊಳ್ಳೋದು ಸ್ವಾಮಿ. ಅಲ್ಲಿ ಅತ್ತೆ ಏನಾದ್ರು ಕಾಯಿಲೆ ಬೀಳ್ತಾರಾ ಆಗಾಗ? ಕಾಯಿಲೆ ಏನು ಬೀಳಲ್ಲ ಸ್ವಾಮಿ. ಅವರಿಗೆ ಅವಾಗ್ಲೇ ನನ್ನ ಮದ್ವೆ ಹಾಕೋ ಮೊದ್ಲಾಗೆ ಕಾಲು ಮುರಿದೋಗ್ಬಿಟ್ಟಿತ್ತು. ಅಂದ್ರೆ ಅವ್ರ ಆಸ್ಪತ್ರೆ ಖರ್ಚು ಬರುತ್ತಾ ಅಂತ ಕೇಳಿದ್ ನಾನು. ಇಲ್ಲ ಸ್ವಾಮಿ, ಹಾಸ್ಪಿಟ್ಲ್ ಖರ್ಚು ಏನ್ ಬರಲ್ಲ. ಅವ್ರಿಗೆ ಏನಾದ್ರು ಊಟದ ಒಂದಷ್ಟೇ ವ್ಯವಸ್ಥೆ ಇದ್ರೆ ಸಾಕು ಅವರಿಗೆ. ಅಲ್ಲ, ವಯಸ್ಸಾಗಿದೆ, ಆಗಾಗ ಏನಾದ್ರು ಕಾಯಿಲೆ ಅಥವಾ ಸಮಸ್ಯೆ?
ಕಾಯಿಲೆ ಏನು ಬೀಳಲ್ಲ ಸ್ವಾಮಿ ಅವರು. ಅಂದ್ರೆ ಅವ್ರ ಇವರು ದುಡ್ಕೊಳ್ಳೋದು, ಬೆಳಿಗ್ಗೆಯಿಂದ ದುಡ್ಕೊಳ್ಳೋದು, ಹೋಗಿ ಎಣ್ಣೆ ಹೊಡ್ಕೊಳ್ಳೋದು. ಓ ಇದು ಎಣ್ಣೆ ಮತ್ತೆ ಹೊಡೆಯೋದಿದೆಯಾ? ಇದೆ ಸರ್. ಮತ್ತೆ ಹೇಳಲೇ ಇಲ್ವಲ್ಲ ಮತ್ತೆ ಇಷ್ಟೊತ್ತು? ಅಂದ್ರೆ ಇಲ್ಲಿದ್ದಾಗ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ಇಲ್ಲಿದ್ದಾಗ ಯಾವಾಗ್ಲೂ ಒಂದೊಂದ್ ಟೈಮ್ ಪಾರ್ಟಿ ಅದು ಇದು ಅಂತ ಹೋಗಾರಲ್ಲ, ಅವಾಗ ಮಾತ್ರ ಲೈಟ್ ಆಗಿ ಹಾಕೊಂಬರೋರು. ಊರಿಗೆ ಹೋದ್ಮೇಲೆ ಮನ್ಸ ಅನ್ನೋದೇ ಮರ್ತ್ ಬಿಟ್ಟಿದ್ದಾರೆ. ಮನ್ಸನ್ ತರಾನೇ ಇಲ್ಲ. ಇವಾಗ ನಾವು ಊರಿಗೆ ಯಾವಾಗ ಅಪ್ರೂಪ್ ಊರಿಗೆ ಹೋಗ್ತೀವಿ, ಮನೆ ದೇವ್ರಿಗೆ ಹೋಗ್ಬೇಕು ಅವಾಗವ ಅಂತ. ಅತ್ತೆ ಇಲ್ಲಿಗೆ ಬಂದು ಇರೋದು ಬೇಡ, ಅಲ್ಲೇ ಇರ್ಲಿ, ಅಥವಾ ಅಂದ್ರೆ ಇಲ್ಲಿಗೆ ಬಂದು ಆಕೆಯನ್ನು ಕರ್ಕೊಂಡು ಗಂಡನ್ನು ಕರ್ಕೊಂಡು ಒಂದತ್ರ ಇದ್ರೆ ಎಲ್ಲ ಹಿಡಿತದಲ್ಲಿ ಇರ್ತದಪ್ಪ, ಅತ್ತೆ ಇಲ್ಲೇ ಇರ್ಲಿ ಅಂತ ಇರ್ಸ್ಕೊಳ್ಬೋದಿತ್ತಲ್ಲ. ಇರ್ಸ್ಕೊಂಡಿದ್ದ ಸ್ವಾಮಿ. ಅಂದ್ರೆ ಯಾರು ಒಬ್ರು ಮನೇಲೇ ಇರ್ಬೇಕು ಅವ್ರಿದ್ರೆ. ಅಲ್ಲಿ ಗಂಡನ ಇಲ್ಲೇ ಬಿಡು. ನಾನ್ ಇವಾಗ ಹೇಳ್ತಾ ಇರೋದು ಸ್ವಾಮಿ, ಅದಕ್ಕೆ ಅಲ್ಲಿ ಒಬ್ರು ಇಲ್ಲಿ ಒಬ್ರು ಮಕ್ಳ ಎಜುಕೇಶನ್ಗೆ ಇದಾಗುತ್ತೆ, ಎಲ್ಲ ಒಟ್ಟಿಗೆ ಇರೋಣ. ಊರಿಂದ ಏನಾರು ಒಂದ್ ವ್ಯವಸ್ಥೆ ಮಾಡಿ, ಬೆಂಗಳೂರಲ್ಲಿ ಏನಾರು ವ್ಯವಸ್ಥೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಅಲ್ಲ ಇದನ್ನ ಆರಂಭದಲ್ಲಿ ಯಾಕೆ ಮಾಡ್ಲಿಲ್ಲ ಅಂತ. ಆರಂಭದಲ್ಲಿ ಹೇಳ್ದ ಸ್ವಾಮಿ, ಅವ್ರೇನ್ ಹೇಳಿದ್ರಿ, ನಾನು ಸ್ವಲ್ಪ ದಿನ ನಮ್ಮ ಅತ್ತೆ ನಮ್ಮಮ್ಮ ಇರೋದಂಗೆ ಅನ್ಕೊಂಡು ಬಂದು 1 ವರ್ಷ ಇದ್ರು ಮಧ್ಯ ನನಗೆ ನಿಮ್ಮ ಹತ್ರ ಇದ್ರೆ ನಿಮಗೂ ಅವ್ರಿಗೂ ಆಗ್ಬರಲ್ಲ ಅನ್ನೋದೇನಾದ್ರು ಇತ್ತ? ಇಲ್ಲ ಆತರ ಏನಿಲ್ಲ. ಅಂದ್ರೆ ಅವ್ರು ಬಾಯಿ ಬಂದಂಗ ನಂಗೆ ಮಾತಾಡ್ತಾ ಇರೋರು ಯಾವಾಗ್ಲೂನು. ಸುಮ್ನೆ ಹಣೆ ಸಣೆಲಿ ಏನಾರು ಬೈತಾ ಇರೋದು ಅದೆಲ್ಲ ಮಾಡೋರು. ಅದ್ ಮಾಮೂಲಿ ವಯಸ್ಸಾದವ್ರು ಅಂದ್ಬಿಟ್ಟು ನಾವು ಸುಮ್ನೆ ಇರ್ತಾ ಇದ್ದು. ಇವಾಗ ವಯಸ್ಸಾದವ್ರು ಇಲ್ಲಿ ಕರ್ಕೊಂಬಂದ್ರ ಆಗಲ್ಲ. ಆಮೇಲೆ ಒಬ್ರು ಮನೇಲೆ ಇರ್ಬೇಕಿತ್ತು ಪರ್ಮನೆಂಟ್. ಅದೇ ನಮ್ಮ ಮನೆಯವ್ರ ಅಕ್ಕ ಒಬ್ರು ಇದಾರೆ, ಹಂಗೆ ಹೇಳದ್ನಲ್ಲ, ಅವ್ರು ಮದ್ವೆ ಆಗಿಲ್ಲ ಮನೇಲೆ ಇದಾರೆ ಅಂತ. ಅವ್ರಿಗೆ ಒಂದ್ ಸ್ವಲ್ಪ ಎಲ್ಲ ಜ್ಞಾನ ಏನು ಇರ್ತಾ ಇರ್ಲಿಲ್ಲ. ಅತ್ತೇನೋ ಅವ್ರು ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ನಾವು ಒಬ್ರು ಮನೇಲೆ ಇರ್ಬೇಕಿತ್ತು. ಅದನ್ನು ಹೇಳ್ದೆ, ನಾನ್ ಮನೇಲಿ ನೋಡ್ಕೊಂಡು ಹುಡುಗರು ನೋಡ್ಕೊಂಡು ಅವ್ರು ನೋಡ್ಕೊಂಡು ಮನೇಲೆ ಇರ್ತೀನಿ, ಕೆಲ್ಸಕ್ ಹೋಗಲ್ಲ ಅಂತ ಹೇಳ್ದೆ. ನಮ್ಮ ಅಮ್ಮನ ಅಪ್ಪನ ಇರತ್ತ, ನೀನ್ ಕೆಲ್ಸಕ್ ಹೋಗಲ್ಲ ಅಂತೀಯಾ ಅಂದ್ರು. ಅಂದ್ರೆ ವರಮಾನ ಬಂದ ಅವ್ರಿಗಿಂತ ನಾನೇ ಸ್ವಲ್ಪ ದುಡಿತಾ ಇದ್ದಿದ್ದು. ಹಾರ್ಡ್ ವರ್ಕ್ ಮಾಡ್ತಿದ್ದೆ ನಾನು ಗಾರ್ಮೆಂಟ್ಸ್ ಅಲ್ಲಿ ಜಾಸ್ತಿ. ಓಟಿ ಗಿಟಿ ಎಲ್ಲ ಚೆನ್ನಾಗ್ ಮಾಡ್ಕೊಂತಿದ್ದೆ. 1 hour ಓಟಿನೂ ಬಿಡ್ತಿಲ್ಲ. ನೈಟ್ 8 ಗಂಟೆವರೆಗೂ ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡಿವೆ. 8:30 ಆಯ್ತು, ಸಂಡೇ ಆಯ್ತು, ಎಲ್ಲ ಮಾಡಿವೆ. ಹಂಗಾಗಿ ಇವ್ರು ಇನ್ನ ಅವಳು ಬಿಟ್ ಮನೇಲಿ ಇತ್ತು ಅಂದ್ರೆ ಕೈ ಒಬ್ಳು ನಡಿಯಲ್ವಲ್ಲ ಅಂತ ಇವ್ರು ಇದಾಯ್ತು. ಆಯ್ತವ, ಈಗ ನಿನ್ಗೆ ಏನಾಗಬೇಕು? ಇವಾಗ ನಾವು ಹುಡುಗರು ನಾವೆಲ್ಲ ಏನ್ ಹೇಳ್ತಾ ಇರೋದು, ಊರಿಂದು ಏನಾದ್ರು ಒಂದ್ ಸೈಡ್ ಏನಾದ್ರು ಮಾರ್ಬಿಟ್ಟು ಬೆಂಗಳೂರಲ್ಲಿ ಬಂದು ಎಲ್ಲ ಒಟ್ಟಿಗೆ ಇರತ್ತಾರ, ಅವರು ನಾವು ಎಲ್ಲ ಒಟ್ಟಿಗೆ ಇರತ್ತಾರ, ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದೀವಿ ಇವಾಗ 1 ತಿಂಗಳಿಂದ. ಅಂದ್ರೆ ಯಾವ ತರ? ಊರಲ್ಲಿ ಜಮೀನ್ ಇದೆ ಸ್ವಾಮಿ, ಜಮೀನ್ ಇದೆ. ನಾವು ಅದಕ್ಕೆ ಒಂದ್ ಸೈಡ್ ಯಾವ್ದಾದ್ರು ಮಾರ್ಬಿಡೋದು. ಎಷ್ಟಿದೆ ಜಮೀನು? ಜಮೀನ್ 2 ಎಕರೆ ಇದೆ ಸ್ವಾಮಿ. ಒಂದತ್ರ 1.5 ಎಕರೆ ಇದೆ, ಇನ್ನೊಂದತ್ರ ಒಂದ್ ಸ್ವಲ್ಪ ಐತೆ. ಮಾರ್ಬಿಟ್ಟು ಇಲ್ಲೇನೋ ಮಾಡೋದು ಅಂದ್ರೆ ಏನ್ ಅರ್ಥ ಅದು? ಇಲ್ಲಿ ಅದೇ ಸೈಟ್, ಇಲ್ಲಿ ನಮ್ದೊಂದು ಕಿತ್ನಳ್ಳಿ ಹತ್ರ ಸೈಟ್ ಇದೆ ಸ್ವಾಮಿ. ಆ ಸೈಟ್ ಮಾರ್ಬಿಡೋದು. ಇಲ್ಲಿ ನಾವಿರೋ ಏರಿಯಾದಲ್ಲಿ ಏನಾದ್ರು ತಗೊಂಡು ಮನೆಗಿನೇ ಕಟ್ಸ್ಕೊಂಡಿರೋಣ, ಎಲ್ಲ ಒಟ್ಟಿಗೆ ಇರೋಣ ಅಂತ ನಮ್ಮ ಐಡಿಯಾ. ಅದಕ್ಕೇನಂತಾರೆ? ಅವ್ರು ಹೇಳ್ತಾರೆ, ಅಲ್ಲಿದು ಮಾರ್ಬಿಟ್ಟು ಇಲ್ಲಿಗೆ ಬರಕ್ಕಾಗುತ್ತಾ, ನೀವೇ ಬಂದಿರ್ರಿ ಅಲ್ಲಿ ಅಂತ ಅವರು. ಅಂದ್ರೆ ಅರ್ಥ ಆಗ್ಲಿಲ್ಲ. ಇಲ್ಲಿದ ಊರಿಂದ ಮಾರೋದ್ ಬೇಡ, ಊರಲ್ಲೇ ಬಂದಿರ್ರಿ ನೀವೆಲ್ಲ ಅಂತ. ಓಕೆ, ಅದಕ್ಕೆ ನೀವು ಒಪ್ತಾ ಇಲ್ವಾ? ಮಕ್ಳು ಒಪ್ತಾ ಇಲ್ಲ. ಮಕ್ಳೇನ್ ಹೇಳ್ತಾವ್ರೆ, ನಾವ್ ಅಲ್ಲಿಗೆ ಬರಲ್ಲ ಊರಿಗೆ, ನಮ್ ಎಜುಕೇಶನ್ ನಾವ್ ಮಾಡ್ಬೇಕು ಅಂತ. ಮಗಳು ಮೆಡಿಕಲ್ ಮಾಡೋಣ ಅಂತ ಅವಳ ಆಸೆ. ಅದಕ್ಕೆ ಇಲ್ಲಿಗೆ ಹೋದ್ರೆ ನಮ್ ಮೆಡಿಕಲ್ಗೆಲ್ಲ ಇದಾಗುತ್ತೆ, ನಾವ್ ಇಲ್ಲಿ ಓದ್ಬೇಕು, ನಮ್ ಕಾಲ್ ನಾವ್ ನಿಂತ್ಕೊಬೇಕು ಅಂತ ಮಕ್ಳು. ಬಟ್ ಈಗ ಯಥಾವತ್ ಏನ್ ಜೀವನ ನಡೀತಾ ಇದೆ ಹಾಗೆ ಮುಂದುವರಿಯೋಕೆ ಏನ್ ಸಮಸ್ಯೆ? ಅಂದ್ರೆ ಮಕ್ಳು ಮೆಜಾರಿಟಿ ಬಂದು ಸರ್ ಆಡ್ಕೊಳ್ಳೋ ಜನಗಳಿಗೆ ಅದಂಗ ಹೇಳ್ತಾರಲ್ಲ, ಇಷ್ಟು 5 ವರ್ಷದಲ್ಲಿ ಅನ್ನೋದು ಜನಗಳು. ಅಂದ್ರೆ ಇವಾಗ ನಿಮ್ ಪ್ರೋಗ್ರಾಮ್ ನಿಮ್ ಕಾರ್ಯಕ್ರಮ ನೋಡಾದ್ಮೇಲೆ ಅಳೋದು ಬಿಟ್ಟಿದೀನಿ ನಾನು. ಜನಗಳು ಅನ್ನೋದು ಒಂದ್ ಗಂಡಸ್ರಿಲ್ಲ ಅಂದ್ರೆ ಎಷ್ಟು ಮಾತಾಡ್ತಾರೆ ಅನ್ನೋದನ್ನ ನಾವು ಒಳಗಡೆನೆ ನುಂಗಿದೀನಿ ಹೊರತು ಜನಗಳ ಹತ್ರ ಮೇಲೆ ನಗಾಡ್ಕೊಂಡೇ ಇದೀನಿ ನಾನು. ಅಂದ್ರೆ ಜೊತೆಗಿಲ್ಲ ಅಂದ ಕತೆ ಕಟ್ತಾರೆ ಅಂತಲ್ಲ. ಜೊತೆಗಿಲ್ಲ ಯಾರೇ ಮನೆ ಬಂದು ಯಾರೇ ಫ್ರೆಂಡ್ಗಳಾದ್ರು ಸ್ವಾಮಿ ರೋಡಲ್ಲಿ ಬರ್ಬೇಕಾದ್ರೆ ಇವಾಗ ಪರಿಚಯ ಇರೋರು ಮಾತಾಡಿಸ್ತಾರ, ಬರ್ತಾರ. ಆ ಹುಡುಗರು ಕೇಳ್ತಾರೆ, ಅಪ್ಪಾಜಿ ಬಂದಿಲ್ವವ ಅಂತ ಕೇಳ್ತಾರೆ. ಯಾರು? ಮಾಮೂಲಿ ಫ್ರೆಂಡ್ಗಳು, ಲೇಡೀಸ್ಗಳು. ನಾವು ಆಲ್ಮೋಸ್ಟ್ 22 ವರ್ಷ ಇದೇ ಏರಿಯಾದಲ್ಲಿ ಇರೋದು.
ಇವಾಗ ಅವ್ರಿಗೂ ಪರಿಚಯ ಇರೋರೆ ನಮಗೂ ಪರಿಚಯ ಇರೋರೆ ಲೇಡೀಸ್ಗಳೇ. ಇವಾಗ ಪೇಟೆಯಿಂದ ಯಾರೋ ಹಿಂಗೆ ರೋಡಲ್ಲಿ ಹೋಗ್ತಾರೆ ಮನೆಗ್ ಬರ್ತಾರ, ಅವಾಗ ನಮ್ಮನ್ ಕೇಳೋದು ನಮ್ಗೇನ ಕಲ್ ಮನ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ಅವಾಗ್ಲೇ ನಾನು. ಹುಡುಗರನ್ನೇ ಕೇಳ್ತಾರೆ, ಹುಡುಗರನ್ನ ಅಪ್ಪಾಜಿ ಬಂದಿಲ್ವವ, ಅಪ್ಪಾಜಿ ಚೆನ್ನಾಗೈತವ, ಇನ್ನು ಬಂದಿಲ್ವವ ಅಂತ ಕೇಳ್ತಾರೆ. ನಮ್ಮನ್ನೇ ಕೇಳ್ತಾರೆ, ಯಜಮಾನ್ರು ಬಂದಿಲ್ವಾ ಚೈತ್ರ ಅಂತಾರೆ. ಅಂದ್ರೆ ಬಂದಿಲ್ವಾ ಅಂದ್ರೆ ಇಲ್ಲ ಹಿಂಗೆ ನಮ್ಮ ಅತ್ತೆ ನೋಡ್ಕೊಳಕ್ ಅಲ್ಲೊಬ್ರು ಇರ್ಬೇಕು, ವಾರಕ್ಕೊಮ್ಮೆ ಬಂದು ಹೋಗ್ತಾರೆ ಅಂತ ಹೇಳಿ. ಅಷ್ಟ್ ಹೇಳಿದ್ರು ಅಷ್ಟೇ ಸ್ವಾಮಿ. ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅವಾಗ ಅಂದ್ರೆ, ಇವಾಗ ಒಂದು ರೋಡ್ಗೆ ಏನ್ಕಾರ ಹೋಗ್ಲಿ, ಇವಾಗ ನಾನ್ ಮೊದ್ಲು ತಲೆ ಕೆಡಿಸ್ಕೊತಿರ್ಲಿಲ್ಲ ಸ್ವಾಮಿ. ಇವಾಗ 2 ವರ್ಷ ನನ್ಗೆ ಆಪರೇಷನ್ ಆಯ್ತು. ಆಪರೇಷನ್ ಒಂದು 5 ಲೀಟರ್ ನೀರ್ ಕ್ಯಾನ್ ಸಹ ನನ್ ಕೈಲಿ ಎತ್ತಕ್ ಆಗಲ್ಲ. ಮಗಳು ನಾನು ಇಲ್ಲಿರೋದು, ಮಗ ಬಂದು ಅಮ್ಮನ ಮನೇಲಿ ಇರೋದು. ಮಗ ಚನ್ನಪಟ್ಟಣದಲ್ಲಿ ಕಾಲೇಜಲ್ಲಿ ಹೋಗ್ತಾ ಇರೋದು, ಹಂಗಾಗಿ ಅಮ್ಮನ ಮನೆಯಿಂದ ಅಲ್ಲಿಗೆ ಅಪ್ ಅಂಡ್ ಡೌನ್ ಮಾಡ್ತಾನ ಅವ್ನು. ಇವಾಗ ಹಿಂಗೆ ಆಯ್ತಾನ ಮುಂದಕ್ ಮಕ್ಳ ಎಜುಕೇಶನ್ ಹೆಂಗೆ ಅಂತ. ಇವಾಗ ಅಲ್ಲಿಗೆ ಹೋಗೋದ್ ಸರಿನಾ ಇಲ್ಲಿರೋದ್ ಸರಿನಾ ಅಂತ ನಿಮ್ಮ ಹತ್ರನೇ ಕೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ ಸರ್. ಆಯಿತು. ಇಲ್ಲಿ ಮೊದಲು ಇದು ಇಲ್ಲಿಗೆ ಹೋಗ್ಬೇಕಾ ಅಥವಾ ಅಲ್ಲಿಗೆ ಹೋಗ್ಬೇಕಾ ಇಲ್ಲಿರಬೇಕಾ ಅದು ಆಮೇಲೆ ಮಾತಾಡೋಣ. ಬಟ್ ಈ ಪ್ರಶ್ನೆಗಳು ಕೇಳ್ತಾರೆ ಜನ, ಏನೋ ಅಂದ್ಕೊಳ್ತಾರೆ, ಅಥವಾ ಯಾರೋ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಅದು ನನ್ನನ್ನು ಕೇಳೋದು ಬಿಟ್ಟು ಮಕ್ಕಳು ಕೇಳ್ತಾರೆ, ಮಕ್ಕಳು ಅದಕ್ಕೆ ಉತ್ತರ ಕೊಡಲಿಕ್ಕೆ ಗಾಬರಿ ಬೀಳ್ತಾರೆ, ಅಥವಾ ಕೆಲವೊಮ್ಮೆ ಅವ್ರಿಗೆ ಗೊಂದಲ ಆಗಬಹುದು. ನೋಡುವ, ಹೀಗೆ ಇಂಥ ವ್ಯಕ್ತಿಗಳನ್ನು ಕಟ್ಟಿಕೊಂಡಾಗ ಸ್ವಲ್ಪ ಇತ್ತಗೆ ತೀರಾ ಅನ್ನಕ್ಕೆ ಗತಿ ಇಲ್ಲ ಅಂತಲೂ ಅಲ್ಲ, ಅಥವಾ ತೀರಾ ಎಲ್ಲ ಇದೆ ಅಂತಲೂ ಅಲ್ಲ, ಈ ಮಧ್ಯದ ಸ್ಥಿತಿಯಲ್ಲಿದ್ದವ್ರಿಗೆ ಇದೆಲ್ಲ ಸಹಜ. ಅದರಲ್ಲೂ ಅವತ್ತು ಓದುವ ಅಥವಾ ಕೆಲಸ ಮಾಡುವ ಸಮಯದಲ್ಲಿ ಬೇಡವ ಇದು ಮಾಡಬೇಡ, ಇದು ಬೇಡ, ನಿಮ್ಮ ಅವ್ವ ಹೇಳಿದ್ರು, ನಿಮ್ಮ ಅವ್ವ ಹೇಳಿದ್ರು ಅಂದರೆ ಈಗ ಆಗಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವತ್ತು ನಾನು ಹೀಗೆ ಹೊರಗಡೆ ಬಂದಾಗ ಹಂಗೆ ಬಂದಾದ್ಮೇಲೆ ಅವ್ರು ಏನೇನು ಪ್ರಶ್ನೆ ಎದುರಿಸಿರ್ಬೋದು ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿದ್ದೀನಿ ಸ್ವಾಮಿ. ಇವಾಗಲೂ ನಾನು ಹೇಳೋದು ಕೇಳಿಸ್ಕೊ. ಸುಮ್ಮನೆ ಯಾರು ಬೇಡ, ಅಮ್ಮ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಹೋದ ಮಗಳು ಯಾವನ ಜೊತೆನೂ ಹೊರಟು ಹೋಗ್ಲಿ, ಏನಾಗಬೇಕು ನಿನ್ನ ಕತೆ? ಅವತ್ತು ತಾಯಿ ಹಾಗೆ ಹೇಳಬೇಕಾದ್ರೆ ಎಷ್ಟು ನೊಂದ್ಕೊಂಡಿರ್ಬೇಕಲ್ಲ, ನೊಂದ್ಕೊಂಡಿರ್ಬೇಕಾಗಿ ಪಾಪ ನೋವಾಗಿರುತ್ತೆ. ಯಾರಿಗೆ ಹೇಳಿರ್ತಾರೆ ನೀನು ಹೋಗು, ಆದರೆ ಕೆಟ್ಟರೆ ನನ್ನ ಮನೆಗೆ ಬರಬೇಡ, ಹೀಗೆ ಒಂದು ತಾಯಿ ಹೇಳಬೇಕಾದ್ರೆ ಅವೆಲ್ಲ ಒಂಚೂರು ಬಿಸಿ ಉಸಿರವೆಲ್ಲ. ಈಗ ಅವರು ನಿನ್ನನ್ನು ಮದುವೆ ಮಾಡ್ದೇನೆ ಅವ್ರ ಮನೇಲಿ ಜೀತಕ್ಕಿಟ್ಕೊಂಡು ಅವರು ದುಡಿಸಿ ತಿನ್ನಿಸ್ಕೊಳ್ತಾ ಇರಲಿಲ್ಲ, ಏನೋ ಒಂದು ದಾರಿ ಆಗ್ತಿತ್ತು. ಅಂದರೆ ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈಗ ಮಾಡಿರೋದು ಆಗಿರೋದು ತಪ್ಪು, ಅದು ಅಕ್ಷಮ್ಯ ಅಂತ ನಾನೇನು ಹೇಳ್ತಾ ಇಲ್ಲ. ಕೇವಲ ಆ ಸಮಯದಲ್ಲಿ ಇವತ್ತು ನಿನ್ನ ಗಂಡ ಬದುಕಿದ್ದಾನೆ, ಆತ ಅಲ್ಲಿದ್ದಾನೆ, ಅದು ಎಲ್ರಿಗೂ ಗೊತ್ತು. ಅವ್ರು ಏನು ಉದ್ದೇಶದಿಂದ ಕೇಳ್ತಾರೋ ಗೊತ್ತಿಲ್ಲ. ಆದರೆ ಬದುಕಿರುವ ಗಂಡ ಮನೆಯಲ್ಲಿ ಇಲ್ಲ ಅಂದಾಗ, ಅವರ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ, ಹೀಗೆ ಓಡೋದ್ಲು ಅಂದಾಗ ಅವ್ರ ಪ್ರಶ್ನೆಗಳು ಇನ್ನೆಷ್ಟು ಕಠಿಣವಾಗಿರ್ಬೇಕಲ್ವ ಜನರ ಪ್ರಶ್ನೆಗಳು. ಗಂಡ ಬದುಕಿದ್ದಾನೆ, ಎಲ್ಲಮ್ಮ ನಿನ್ನ ಗಂಡ ಅಂದಾಗ ಎಷ್ಟು ಸತಿನಪ್ಪ ಹೇಳೋದು ನಿಮಗೆ, ನಮ್ಮ ಅತ್ತೆ ಅಲ್ಲಿದ್ದಾರೆ, ಅವ್ರು ನೋಡ್ಕೊಳ್ಬೇಕು. ಇಲ್ಲಪ್ಪ ನನ್ನ ಗಂಡ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬರ್ತಾನಪ್ಪ, ದಿವಸ ಫೋನಾಗ ನಾವು ಮಾತಾಡ್ತೀವಿ, ನಿಮಗೆ ಸಮಸ್ಯೆ ಏನು ಅಂದರೆ ನೀನು ಈ ಉತ್ತರ ಕೊಡ್ಬೋದು. ಯಾಕೆ? ಗಂಡ ಅಲ್ಲಿದ್ದಾನೆ, ಬದುಕಿದ್ದಾನೆ, ನೀನು ಕೆಟ್ಟ ದಾರಿ ತುಳಿದಿಲ್ಲ. ಆದರೆ ಅವತ್ತು ನಾನು ಮನೆ ಬಿಟ್ಟು ಬಂದಾಗ, ಇಲ್ಲಿ ಮದುವೆ ಆದಾಗ, ಯಾರು ದಿಕ್ಕು ದೆಸೆ ಇಲ್ಲದ ಪರದೇಶಿಗಳಾದಂಗೆ ನನ್ನ ಬದುಕನ್ನು ನಾನು ಕಟ್ಕೊಂಡಲ್ಲ. ಅವತ್ತು ಹೆತ್ತ ಕರುಳುಗಳು ಅವಕ್ಕೆ ಬಹುಶಃ ಭಾಳ ದೊಡ್ಡ ಅರಮನೆ ಪ್ಯಾಲೇಸಲ್ಲಿ ಮದುವೆ ಮಾಡೋ ಯೋಗ್ಯತೆ ಶಕ್ತಿ ಇಲ್ಲದೇ ಇರಬಹುದು. ಅಟ್ಲೀಸ್ಟ್ ಒಂದು ಅಕ್ಷತೆ ಕಾಳು ಹಾಕಲಿಕ್ಕೂ ನಾನು ಬಿಡಲಿಲ್ಲ ಅಂದಾಗ ಅದು ಪಾಪವೇ ಅಲ್ವೇ? ಎತ್ತ ಕರುಳುಗಳು ಅವೆಲ್ಲ ಬಹಳ ಕೂಡಿಟ್ಟ ಪಾಪಗಳು. ಹೇಗೆ ಒಂದೊಂದು ಹೂ ಸೇರಿ ಒಂದು ಹಾರವಾಗುತ್ತೋ, ಒಂದೊಂದು ತಪ್ಪುಗಳು ಸೇರಿ ಬದುಕು ಭಾರವಾಗುತ್ತೆ. ಇವತ್ತು ನಿನ್ನ ಬದುಕು ಅಲ್ಲಿಗೆ ಬಂದು ನಿಲ್ಲಿಸ್ಕೊಂಡಿದೆ. ಅಂದರೆ ನಾನು ಮೊದಲು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ನೀನು ಕಷ್ಟವೋ ಸುಖವೋ ಮುಂದಕ್ಕೆ ಬದುಕನ್ನು ದೂಕೊಂಡು ಕಷ್ಟಪಟ್ಟುಕೊಂಡು ಬೆಳಿಗ್ಗೆ ಹೋಗಿ ರಾತ್ರಿ ಒಂದು ಸೂಜಿಗೆ ದಾರವನ್ನು ಪೋಣಿಸಿ ಕಣ್ಣಲ್ಲಿ ರಕ್ತ ಸುರಿಸಿ ನೀನು ಬದುಕನ್ನು ಕಟ್ಟಿಕೊಂಡಿದ್ದೀಯ.
ಇಲ್ಲಿ ಯಾರದೋ ಪ್ರಶ್ನೆಗಳಿಗೆ ನೀನು ದುಃಖ ಪಡುವ 2 ಹೆಣ್ಮಕ್ಳು ಕಟ್ಕೊಂಡಿರೋಳಾಗಿ ಗಂಡ ಇಲ್ಲದೆಯೂ 3 ವರ್ಷದಿಂದ ನಾನು ಕಟ್ಟಿ ನಾನು ದುಡ್ದು ನಾನು ಮಕ್ಕಳನ್ನು ಸಾಕಿ ಸಲಹಿ ಬಂದಿರುವ ನನಗೆ ಇವರ ಪ್ರಶ್ನೆಗಳು ತೃಣಕ್ಕೆ ಸಮಾನ. ಅವ್ರು ಏನಾದರೂ ಕೇಳಿ, ಅಂದರೆ ಕೇಳುವವರೆಲ್ಲರ ಮನಸ್ಸಲ್ಲೂ ನಿನ್ನ ಬಗ್ಗೆ ಕಾಳಜಿನೇ ಇರುತ್ತೆ ಅಂದರೆ ಅದು ಸುಳ್ಳು. ಅಯ್ಯೋ ಪಾಪ ಒಬ್ಳೇ ಇದ್ದಾಳೆ ಅಂತ ಕಾಳಜಿ ಕೇಳ್ತಾರ? ನಿನ್ನನ್ನು ತುಳಿಯೋ ಅಥವಾ ನಿನ್ನನ್ನು ಕುಗ್ಗಿಸುವ ಪ್ರಯತ್ನದಲ್ಲೂ ಕೇಳುತ್ತೆ. ಅಂದರೆ ಅವರ ಉದ್ದೇಶಗಳು 1000 ಇರಲಿ, ನಿನಗದು ಬೇಡ. ಮಕ್ಕಳಿಗೂ ಹೇಳ್ಕೊಡ್ಬೇಕು ನೀನು. ನೋಡ್ರವಾ, ನಮ್ಮ ಕತೆ ಹಿಂಗಿದೆ. ನೀನು ಓದ್ತೀಯ, ಓದು, ಕಷ್ಟಪಡ್ತೀಯ, ಪಡು. ನಾನು ನನ್ನ ರೀತಿಲಿ ಕಷ್ಟಪಡ್ತೀನಿ, ನೀನು ಇಂದ ರೀತಿಲಿ ಕಷ್ಟಪಡು. ಯಾಕೋ ಅಲ್ಲ ಅಜ್ಜಿ ಹಂಗೆ ಮಲಗಿದ್ದಾಳೆ, ನಿಮ್ಮಪ್ಪ ನೋಡಿದ್ರೆ ಯಾಕೋ ಹಿಂಗಾಗಿದ್ದಾನೆ. ನಾವು ಈ ಮನೆ ಒಳಗಡೆ ವಿಚಾರಗಳೇನಿದ್ದಾವೆ, ಅಪ್ಪ ಹಿಂಗೆ ಅಜ್ಜಿ ಹಿಂಗೆ ಇಲ್ಲೇನೋ ನಡೀತಾ ಇದೆ, ಇದನ್ನು ನಿಧಾನ ಬಗೆಹರಿಸ್ಕೊಳ್ಳೋಣ. ಆದರೆ ಹೊರಗಿನವ್ರು ಯಾರೋ ನಮ್ಮನ್ನು ಅನುಮಾನ ಪಡ್ತಾರೆ. ಓಹೋ, ಗಂಡನಿಂದ ಭಾಳ ದೂರ ಇದ್ದಾಳೆ ಅಂದರೆ ಇವಳೇನೋ ಕೆಟ್ಟ ದಾರಿ ಹಿಡಿದು ಬಿಟ್ಟಿದ್ದಾಳೆ. ಅವರ ತಲೆಯಲ್ಲಿ ಅವರ ಬುದ್ಧಿಯ ನೇರಕ್ಕೆ ಅವರು ಯೋಚನೆ ಮಾಡ್ತಾರೆ. ಅದಕ್ಕೆ ನೀನು ಹೊಣೆ ಆಗಬೇಕಿಲ್ಲ. ಯಾರೋ ಬಂದು ಹೇಳ್ತಾರೆ, ನಿನ್ನ ಮಗಳು ಅಲ್ಲಿ ಯಾವನಿಂದನೂ ಓಡಾಡ್ತಿದ್ಲು ಅಥವಾ ನಡ್ಕೊಂಡು ಓಡಾಡ್ತಿದ್ಲು, ಐಸ್ ಕ್ರೀಮ್ ತಿಂತಾ ಇದ್ಲು ಗೊತ್ತಾ ಅಂತ. ಅಂದರೆ ಹೀಗೆ ನಾಳೆ ಒಂದು ದಿನ ನಿನ್ನ ಮಗಳ ಬಗ್ಗೆ ಯಾರೋ ಬಂದು ಹೇಳ್ತಾರೆ ಅಂದರೆ ಮಗಳನ್ನು ಕೇಳದೆಯೇ ನೀನು ಮಗಳಿಗೆ ಬೈಯಂಗಿಲ್ಲ. ಯಾಕಂದರೆ ನಮ್ಮ ಮಕ್ಕಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಹಾಗಂತ ಹೊರಗಡೆ ಅವರು ಹೇಳಿದ ಸುಳ್ಳು ಅಂತ ಅಲ್ಲ, ಆದರೆ ಒಂದೇ ಬಾರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಹೋಗಬಾರ್ದು. ನಿನ್ನ ಮಕ್ಕಳಿಗೂ ಹೇಳಬೇಕು, ನೋಡ್ರಪ್ಪ, ಅಪ್ಪನ ಬಗ್ಗೆ ಇನ್ನೇನು ಮನೆ ಬಗ್ಗೆ ಯಾರು ಏನು ಕೇಳಿದ್ರು ಕೂಡ ನಮ್ಮಮ್ಮ ನಮ್ಮಪ್ಪ ಚೆನ್ನಾಗೇ ಇದ್ದಾರೆ. ಆಗಾಗ ನಮ್ಮ ತಂದೆ ಬಂದು ಹೋಗ್ತಾರೆ, ಏನು ತೊಂದರೆ ಇಲ್ಲ, ಬನ್ನಿ ಊಟ ಮಾಡಿ. ಬಂದವರು ಪ್ರಶ್ನೆ ಕೇಳಿ ನಿನ್ನನ್ನು ನೋಯಿಸೋಲಿಕ್ಕೆ ಬಂದವ್ರಿಗೆ ಊಟ ಇಕ್ಕಿ ಕಳಿಸು. ಅವ್ರಿಗೆ ಅದು ನೀನು ಕೊಡೋ ಉತ್ತರ ಹೊರತು ನೀನು ನೊಂದುಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬದುಕನ್ನು ಇಷ್ಟು ಯಾತನಮಯ ಮಾಡ್ಕೊಂಡಿದ್ದೀಯಲ್ಲವ, ಅದು ಬೇಡ. ಅದು ಬಿಟ್ಬಿಡು. ಇನ್ನು 1000 ಜನ 1000 ಪ್ರಶ್ನೆ ಕೇಳಿ. ನೀನು ಕಾರ್ಯಕ್ರಮದಲ್ಲಿ ನೋಡಿರ್ತೀಯವ, ಎಂತೆಂಥ ಕಡು ಕಷ್ಟದ ಜೀವನ ನಡೆಸ್ತಾರೋ ಹೆಣ್ಣು ಮಕ್ಕಳಿದ್ದಾರೆ. ಎಷ್ಟು ಮಕ್ಕಳನ್ನು ಸಾಕ್ಕೊಂಡು ನಿನ್ನ ಗಂಡ ಆದರೆ ಒತ್ತಾರಕ್ಕೆ ಅವನು ಅಲ್ಲಿದ್ದ, ನೀನು ಇಲ್ಲಿದ್ದೀಯ, ಏನೋ ಲಾಭ ಇಲ್ಲ ಅನ್ನೋದೊಂದು ಬಿಟ್ಟರೆ ನಷ್ಟ ಅಂತೂ ಏನಿಲ್ಲ, ಹೌದಲ್ಲ? ನೀನು ಹೊಡೆದಿಲ್ಲ, ಕೊಂದಿಲ್ಲ, ಬೈದಿಲ್ಲ, ಅಥವಾ ಇನ್ಯಾವುದೋ ಪರಸ್ತ್ರೀ ಸವಾಸ ಇಟ್ಟುಕೊಂಡು ನಿನಗೆ ಕೆಟ್ಟ ಹೆಸರು ತಂದಿಲ್ಲ, ಅಥವಾ ಮಕ್ಕಳು ನಾಳೆ ಸಂಬಂಧಿಕರ ಮುಂದೆ ತಲೆ ಎತ್ತದ ಹಾಗೆ ಪರಸ್ತ್ರೀ ಸಹವಾಸ ಮಾಡಿ ನಿನ್ನ ಮನೆ ಮುಳುಗಿಸಿಲ್ಲ. ಅಂದರೆ ಒಂದು ಮಟ್ಟಕ್ಕೆ ಇರೋ ಪಾಸಿಟಿವ್ನ ಅಥವಾ ಇರುವ ಒಳ್ಳೆಯದನ್ನು ನೀನು ತಿಳ್ಕೋ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನು ಯಾರೇನು ನಿನ್ನ ಗಂಡನ ಬಗ್ಗೆ ಕೇಳಿದ್ರು, ನನ್ನ ಗಂಡ ಓಡೋಗಿಲ್ಲ, ಅಥವಾ ನನ್ನ ಗಂಡ ಯಾವಳಿಂದನೂ ಹೋಗಿಲ್ಲ, ಅಥವಾ ನಾನು ಇನ್ಯಾವನಿಂದನೂ ಹೋಗಿಲ್ಲ, ಏನೋ ಕಾರಣಾಂತರಗಳಿಂದ ಅವರು ದೂರ ಇದ್ದಾರೆ, ನಾನಿಲ್ಲಿದ್ದೀನಿ, ನನ್ನ ಮಕ್ಕಳಿದ್ದಾರೆ, ಇದು ನಿನ್ನ ಒಳಗಡೆ ಇರಲಿ, ಯಾರಿಗೂ ನೀನು ತಿಳಿಸಿ ಹೇಳಬೇಕಾದ್ದಿಲ್ಲ. ಆದರೆ ಮೊದಲು ಈ ಹೊರಗಿನ ಪ್ರಶ್ನೆಗಳಿಗೆ ಯಾರೋ ಪಾಪ ತುಂಬ ಕಾಳಜಿಯಿಂದ ಕೇಳ್ತಾರೆ, ಪಾಪ ನಿಮ್ಮ ಗಂಡ ಅಲ್ಲಿ ಏನು ಕಷ್ಟಪಡ್ತಾನೆ, ಪಾಪ ನೀನು ಇಲ್ಲಿ ಕಷ್ಟಪಡ್ತೀಯ, ಅಯ್ಯೋ ಒಳ್ಳೇದಾಗಲವ ಅಂತ ಅಂದ್ಬಿಟ್ಟು ಮುಂದೆ ಹೋದರೆ ಅದು ಆಶೀರ್ವಾದ. ಬರೀ ಪ್ರಶ್ನೆಯಲ್ಲೇ ಉಳಿದು ಬಿಟ್ರೆ ಅದು ಆಶೀರ್ವಾದ ಅಲ್ಲ, ಅದು ಕೊಂಕು. ಹಾಗಾಗಿ ಹೊರಗಿನ ಪ್ರಶ್ನೆಗಳಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಯಾಕೆ? ಅವರ ಪ್ರಶ್ನೆಗಳ ಉದ್ದೇಶ ಕಾಳಜಿಯೋ ಅಥವಾ ಖ್ಯಾತೆಯೋ ನಿನಗೆ ಗೊತ್ತಿಲ್ಲ. ಹಾಗಾಗಿ ಖ್ಯಾತೆಗೆ ಬರಲಿ ಕಾಳಜಿಗೆ ಬರಲಿ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಬೇಕು. ಇದು ಒಂದು. ಆ್ಯಂಡ್ ಈಗ ಭಾಳ ಮುಖ್ಯವಾದದ್ದು, ಗಂಡ ಇಲ್ಲಿದ್ದಾಗ ಒಂಥರ ಇದ್ದ, ಅಲ್ಲಿಗೆ ಹೋದಾಗ ಒಂಥರ ಆಗಿದ್ದಾನೆ. ಅದು ಅತ್ತೆಯ ಹೇಳಿಕೆ ಮಾತೋ ಅಥವಾ ಗಂಡನ ದುಶ್ಚಟಗಳು ಗೊತ್ತಿಲ್ಲ. ಯಾಕೋ ಗಂಡ ಕೊಡ್ತಾ ಇದ್ದಿದ್ದ ಕೈ ನಿಲ್ಲಿಸಿಬಿಟ್ಟ, ಅಥವಾ ಯಾಕೋ ವ್ಯಸನಕ್ಕೆ ಬಲಿಯಾದ, ಅಂದರೆ ಕುಡಿತಾನೆ, ಅಥವಾ ಇನ್ನೇನೋ ಕಾರಣಕ್ಕೆ ಆತ ನಿಮ್ಮ ಕಡೆ ಗಮನ ಕೊಡ್ತಿಲ್ಲ. ಆದರೆ ಗಮನ ಕೊಟ್ಟಿಲ್ಲ ಅಂತ ನಿನ್ನ ಬದುಕೇನೇನು ಭಗವಂತ ನಿಲ್ಲಿಸಿಲ್ಲ, ಹೇಗೋ ನಿಂದು ನಡೀತಾ ಇದೆ ಅಲ್ವಾ? 3 ವರ್ಷದಿಂದ ಅಂತ ಹೇಳಿದೆ. ಆ 3 ವರ್ಷದಿಂದ ನೀವು ಊಟ ಮಾಡಿದ್ದೀರಾ, ನೀರು ಕುಡಿದಿದ್ದೀರಾ, ಮಲಗಿದ್ದೀರಾ, ಕೆಲಸ ಮಾಡಿದ್ದೀರಾ, ಸಂಬಳ ಪಡ್ಕೊಂಡಿದ್ದೀರಾ, ಮಕ್ಕಳು ಕೂಡ ಒಂದೊಂದು ಅಕ್ಷರ ಅವರು ಓದಿದ್ದಾರೆ, ಹೇಗೋ ಬದುಕು ನಡ್ಕೊಂಡು ಬಂದಿದೆ, ಹೌದಲ್ಲ? ಈಗ ಇಲ್ಲಿರಬೇಕಾ ಅಲ್ಲಿಗೆ ಹೋಗಬೇಕಾ ಅಂದಾಗ ಗಂಡ ಹೇಳ್ತಿದ್ದಾನೆ ಎಲ್ಲ ಬಂದಿಲ್ಲೇ ಇದ್ದು ಬಿಡಿ ಅಂತ. ಆತನದ್ದು ಒಂದು ರೀತಿ ಧರ್ಮವಾದರೆ, ಇಲ್ಲ ನಾವು ಬರಲಿಕ್ಕಾಗಲ್ಲ, ನಮ್ಮ ಎಜುಕೇಷನ್ ಮುಂದುವರಿಸಬೇಕು ಅಂದರೆ, ಇಷ್ಟು ದೂರ ಮಕ್ಕಳು ದೊಡ್ಡದಾಗಿ ಓದ್ಕೊಂಡು ಬಂದ್ಬಿಟ್ಟು ಆ ಹಳ್ಳಿಗೆ ಹೋಗಿ ಅಂಥ ವ್ಯವಸ್ಥೆ ಇಲ್ಲ ಅಂದರೆ ಓದೆಲ್ಲ ವ್ಯರ್ಥವಾಗುತ್ತಲ್ಲವ? ಗಂಡ ಆತ ತಾಯಿ ನೋಡ್ಕೊಳ್ಬೇಕು, ಅಥವಾ ಅಕ್ಕನೋ ತಂಗಿನೋ ಯಾರೋ ಬುದ್ಧಿಮಾಂದ್ಯರು ಒಬ್ಬರಿದ್ದಾರಲ್ಲ, ಏನೋ ಅವರಿಬ್ಬರನ್ನು ಸಂಭಾಳಿಸೋದ್ರಲ್ಲಿ ಆತನ ಬದುಕು ಮುಗ್ದು ಹೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಆದರೆ ನೀನು ಈ ಜಾಗವನ್ನು ಖಾಲಿ ಮಾಡಬೇಡ. ಅಂದರೆ
ಬಹುಶಃ ನಾನು ಕೂಡ ಕಷ್ಟವೋ ಸುಖವೋ ನಾಲಿಗೆ ಕಚ್ಚಿಕೊಂಡು ಹಲ್ಲು ಕಚ್ಚಿಕೊಂಡು ನಾನು ಅತ್ತೆ ಸೇವೆ ಮಾಡಬೇಕಾದ ಧರ್ಮ ಹೌದು. ಆದರೆ ಯಾಕೂ ನನಗೆ ಆ ಪಾಲಿನ ಭಾಗ್ಯ ಬರಲಿಲ್ಲ. ಅದು ನನ್ನ ಗಂಡನಿಗಾದರೂ ಸಿಗಲಿ ಅಂದ್ಕೊಂಡು ಅದನ್ನು ಬಿಟ್ಬಿಡ್ಬೇಕು. ಅಬ್ಬಬ್ಬಾ ಅಂದರೆ ನೀನೇನು ಕೇಳ್ಬೋದು, ರೀ ಇಷ್ಟು ಕಷ್ಟ ಆಗಿದೆ ಕಣ್ರಿ, ಏನೋ ಒಂಚೂರು ಹಣ ಕೊಡಿ ಅಥವಾ ಏನೋ ಒಂಚೂರು ಈ ಕಡೆ ನೋಡ್ಕೊಳ್ಳಿ. ನೋಡವ್ವ, ಒಬ್ಬ ಟೈಲರ್ ಆಗಿ ಅಂದರೆ ನೀನು ಯೋಚನೆ ಮಾಡು, ನೀನು ತಿಂಗಳ ಅಲ್ಲಿಗೇನು ತಗೊಳ್ರಿ ಅತ್ತೆಗೆ ಅಥವಾ ನಾದ್ನಿಗೆ ಅಥವಾ ಅವ್ರಿಗೆಲ್ಲ ಆರೋಗ್ಯಕ್ಕೆ ಏನೋ ಆಸ್ಪತ್ರೆ ಖರ್ಚಾಗ್ಬೋದು ಅಥವಾ ನಿಮಗೆ ಬೇಕಾಗ್ಬೋದು. ಪಾಪ ನೀವು ಎಷ್ಟು ದುಡಿತೀರಿ, ನಿಮ್ಗೆ ಊರ ಕಡೆ ಬೆಂಗಳೂರು ಕಡೆ ದುಡ್ದಷ್ಟು ದುಡ್ಲಿಕ್ಕೆ ಆಗಲ್ಲ, ತಗೊಳ್ರಿ ಇಷ್ಟು ಹಣ ಅಂತ ನೀನು ಕೊಟ್ಟಿದೀಯನವ? ಇಲ್ಲ ಸ್ವಾಮಿ, ಎಲ್ಲ ತಗ್ಲಾಕ್ ಹೋಗಿದಾರೆ ಸ್ವಾಮಿ. ಇಲ್ಲಿ ಚೀಟಿ ಕಟ್ಟಕ್ಕೆ ಅಂದ್ಬಿಟ್ಟು ಹಾಕಿದ್ರು. ಅದೇ ಹೇಳ್ತಾರೆ, ಆತನದ್ದು ಆ ಭಾರವಾದರೆ ನಿನ್ನದು ಈ ಭಾರ. ನೀನು ಯಾಕೆ ಕೊಟ್ಟಿಲ್ಲ ಅಂತ ನಾನು ನಿನ್ನ ಕೇಳೋಕ್ಕಾಗಲ್ಲ, ಯಾಕಂದ್ರೆ ನಿಂದೆ ಇಲ್ಲಿ ಹಾಸ್ಕೋ ಒದ್ಕೋ ಅನ್ನೋಷ್ಟಿದ್ದಾವೆ. ಆತನದ್ದು ಆತನಿಗೆ, ಅಂದರೆ ನಿನಗೆ ಚಟ ಇಲ್ಲ, ಬಟ್ ಆತನಿಗೆ ಚಟ ಇದೆ. ನೀನೇನು ತಿಪ್ಪುರ್ಲಾಗ ಹಾಕಿದ್ರು ಹೆಂಡತಿ ಅಥವಾ ತಾಯಿ ಅಕ್ಕನನ್ನು ಬಿಡ್ಲಿಕ್ಕೆ ತಯಾರಿರ್ತದೆ ಹೊರತು ಚಟ ಬಿಡ್ಲಿಕ್ಕೆ ತಯಾರಿರಲ್ಲ. ನಿನಗೆ ನಾನು ಹೇಳೋದು, ಹೇಗೋ ಮಕ್ಕಳು ಒಂದು ಹಂತಕ್ಕೆ ಬಂದು ನಿಂತಿದ್ದಾರವ, ನಿಮ್ಮ ಶಕ್ತಿ ಎಷ್ಟಿದೆಯೋ ಮಕ್ಕಳನ್ನು ಅಷ್ಟು ಓದಿಸು. ಯಾಕಂದರೆ ನಿಮ್ಮಂಥವರೆಲ್ಲ ನನ್ನನ್ನು ಸೇರಿಸಿ ಹೇಳ್ತಿದ್ದೀನವ. ನಮಗೆ ಇನ್ನೂ ನೆನಪಿದೆ, ನಾವು ಓದೋ ಸಮಯದಲ್ಲಿ ಎಷ್ಟೋ ಮಕ್ಕಳು ಅವರು ಅಂದರೆ ಒಂದು PUC ಡಿಗ್ರಿ ಒಂದು ಹಂತ ಆದಮೇಲೆ ಬೆಳಗ್ಗೆ ದುಡಿಯೋದು, ಸಂಜೆ ಓದೋದು. ಅಂದರೆ ಮಕ್ಕಳಿಗೆ ಆ ಮಟ್ಟಿನ ಹಸಿವಿದೆ ಅಂದರೆ ಅವರು ದುಡ್ಕೊಂಡು ಓದಲಿ, ಇಲ್ಲ ನಿನ್ನ ಕೈಲಿ ಶಕ್ತಿ ಇದ್ದರೆ ನೀನು ಹಂಗೆ ಓದಿಸು. ಆದರೆ ಗಂಡ ಹಿಂಗೆ ಮಾಡಿಬಿಟ್ಟ, ದುಡ್ಡು ಕೊಡ್ತಿಲ್ಲ, ಹಂಗೆ ಮಾಡ್ತಿಲ್ಲ, ಹಿಂಗೆ ಮಾಡ್ತಿಲ್ಲ, ಎಷ್ಟು ಕೊರಗ್ತಾ ಕೂತ್ಕೊಂಡ್ರು ನೀನು ಇನ್ನೊಂಚೂರು ಹೆಚ್ಚಿನ ಪ್ರಮಾಣದ ರೋಗ ತಂದುಕೊಂಡು ಕೊರಗ್ತೀಯೇ ಹೊರತು ಲಾಭ ಇಲ್ಲ. ಇಲ್ಲಿ ಇಷ್ಟೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನೀನಿರುವ ಜಾಗ ಅದೇ ಜಾಗದಲ್ಲಿ ನೀನು ಉದ್ಧಾರ. ಬಹಳ ವರ್ಷಗಳಿಂದ ಅಲ್ಲೇ ಇದ್ದೀಯ, ಹೌದಲ್ಲವಾ? ಹಾಗಾಗಿ ನೀನು ಹಳ್ಳಿಗೆ ಹೋಗು ಯೋಚನೆ ಬೇಡ. ಅಂದರೆ ಅತ್ತೆ ತೀರಾ ಬಿದ್ದು ಹೋದ ಕಾಲಕ್ಕೆ, ತೀರಾ ಏನು ಕಷ್ಟ ಬಂದ ಕಾಲಕ್ಕೆ ಇಲ್ಲಿ ತಂದಿಟ್ಟುಕೊಂಡು ಸಾಕಬೇಕಾದ ಪರಿಸ್ಥಿತಿ ಬರ್ಬೋದು. ಯಾಕೆ ನಿನ್ನ ಅಂದರೆ ನಿನ್ನ ಗಂಡನ ಅಕ್ಕನೋ ತಂಗಿನೋ ಯಾರೋ ಇದ್ದಾರೆ ಅಥವಾ ಅಮ್ಮ, ಈಗೆಲ್ಲ ಸ್ವಲ್ಪ ಅವರವ್ರು ಅಡುಗೆ ಮಾಡ್ಕೊಳಂಗಿದ್ದಾರೆ, ನಡೀತಾರೆ. ಇನ್ನೂ ಒಂದು ಕೆಟ್ಟಗಳಿಗೆ ಬರುತ್ತೆ, ಅದು ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಕರ್ಕೊಂಡು ಬಂದು ಇಟ್ಕೊಳ್ಳೇಬೇಕಾದ ಪರಿಸ್ಥಿತಿ ಬರ್ಬೋದು, ಅಥವಾ ನೀನೇ ಅಲ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರ್ಬೋದು. ಯಾಕಂದರೆ ಅಡುಗೆ ಮಾಡಿಕೊಡ್ಬೇಕಲ್ಲ. ಅಂದರೆ ನೀವಿನ್ನೂ ಆ ಸ್ಥಿತಿಯನ್ನು ತಲುಪೇ ಇಲ್ಲ, ಇನ್ನೂ ಭಾಳ ಸ್ವಲ್ಪ ಕೆಳಗಡೆ ಇದ್ದೀರಿ. ನಾನು ಹೇಳೋದು, ಈಗಲೇ ಅಲ್ಲಿ ಮಾರು, ಇಲ್ಲಿ ಮಾರು, ಅದು ಮಾರು, ಇದು ಮಾರು, ಆತ ಒಪ್ಪುದನ್ನ ಅಥವಾ ಅವರೆಲ್ಲರ ಒಪ್ಪಿಗೆ ತೊಗೊಂಡು ಏನೋ ಮಾರಿ ಇಲ್ಲೊಂದು ನೆಲೆ ಮಾಡ್ಕೊಳ್ತೀರಾ, ಮಾಡ್ಕೊಳ್ಳಿ. ಇಲ್ಲ ಅದಕ್ಕೆ ಒಪ್ಪುತ್ತಾನೇ ಇಲ್ಲ. ಈಗ ಎಲ್ಲವೂ ಕೂಡ ನಿಮಗೆ ಬರಬೇಕವ, ಯಾವತ್ತಿದ್ರೂ ಅದು ನಿಮ್ಮದೇ. ಆದರೆ ಊಟಕ್ಕೆ ಇಲ್ಲಿದ್ದು ಉಪ್ಪಿನಕಾಯಿ ಯಾಕೆ ಸರ್ ಅಂತ ಕೇಳ್ಬೋದು ನೀವು. ಬಟ್ ಈ ಸಮಯದಲ್ಲಿ ಅಲ್ಲೇದು ಮಾರಿ ಇಲ್ಲೇನೋ ಮಾಡಲಿಕ್ಕೆ ಅಂತ ನೀವು ತುಂಬ ಅವರ ಮನಸ್ಸನ್ನು ಘಾಸಿ ಮಾಡಿಬಿಟ್ರೆ ಅವರಿನ್ನೂ ಕಠಿಣವಾಗ್ಬೋದು, ಅವರಿನ್ನೂ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಬೋದು. ಅಥವಾ ಅತ್ತೆ ಅಥವಾ ಅವರ ಆರೋಗ್ಯ ನಿಮ್ಮ ಸಂಘರ್ಷದಿಂದ ಅವರಿಗೆ ಅದು ತೊಂದರೆ ಆಗಬಾರ್ದು. ಅಂದರೆ ಆಕೆ ಘಾಟಿಯೋ, ಆಕೆ ಬೆರಕೆಯೋ, ಆಕೆ ಇನ್ನೇನೋ, ನಿನಗದು ಬೇಡ, ಅತ್ತೆ ವಿಚಾರ ಬಿಟ್ಬಿಡು. ಆದರೆ ನೀನು ಇಲ್ಲಿ ಮಕ್ಕಳ ಜವಾಬ್ದಾರಿ ನಿನಗೆ ಭಗವಂತ ವಹಿಸಿದ್ದಾನೆ, ಅವರ ಅಕ್ಕ ಅವರ ಅಮ್ಮನ ಜವಾಬ್ದಾರಿ ಅವ್ರಿಗೂ ವಹಿಸಿದ್ದಾನೆ. ನೀನು ಕೇಳೋದ್ರಲ್ಲಿ ಸತ್ಯ ಇದೆ, ಆದರೆ ಗಂಡ ಅಲ್ವ ಸರ್, ನಮ್ಮ ಕಡೆನೂ ನೋಡಬೇಕಲ್ವ ಸರ್. ಹೌದು, ಆದರೆ ಏನು ಮಾಡ್ತೀಯ, ಕಟ್ಕೊಂಡಿದೆಯಲ್ಲ. ಇದರಿಂದ ಬಂದು ಒಳ್ಳೆಯದು ಕೆಟ್ಟದ್ದನ್ನು ನೀನೇ ಅನುಭವಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡು. ಯಾಕಂದರೆ ಈಗ ನಿನ್ನ ಬಹಳ ಮುಖ್ಯವಾದ ಉದ್ದೇಶ, ಮಕ್ಕಳಿಗೆ ನಿನ್ನ ಹಾಗೆ ಅತಂತ್ರ ಜೀವನ ಸಿಗಬಾರ್ದು. ಅವ್ರು ಡಾಕ್ಟ್ರ್ ಓದ್ತಾರೋ, ಇಂಜಿನಿಯರ್ ಓದ್ತಾರೋ, ಅವರು ವಿಜ್ಞಾನಿ ಆಗ್ತಾರೋ, ರಾಷ್ಟ್ರಪತಿ ಆಗ್ತಾರೋ, ಅದು ಬೇಡ. ಅದರ ಅಂತಿಮವಾಗಿ ನೀನು ಹೇಗೆ ಇಂಥ ಗಂಡನನ್ನು ಕಟ್ಟಿಕೊಂಡು ಅವತ್ತಿಂದ ಇವತ್ತಿನವರೆಗೂ ಗಾರ್ಮೆಂಟ್ಸಲ್ಲಿ ದುಡ್ಕೊಂಡು ಒಂದೊಂದು ರೂಪಾಯಿನೂ ಕೂಡಿಟ್ಟುಕೊಂಡು ಆ ಮಕ್ಕಳಿಗೆ ಗಂಡ ನೆರವಾಗದೇ ಇದ್ದರೂ ಅವರನ್ನು ಈ ದೊಡ್ಡ ಮಟ್ಟಕ್ಕೆ ಓದಿಸ್ಕೊಂಡು ಬಂದಿದೆಯಲ್ಲವ, ನಿನ್ನ ಕತೆ ಎಷ್ಟೋ ಸಾವಿರಾರು ಹೆಣ್ಮಕ್ಳಿಗೆ ಸ್ಫೂರ್ತಿ. ಯಾಕಂದರೆ ಇಂಥದ್ದೇನೋ ಆದಾಗ ದುಡ್ಡು ದುಡಿಯೋಕೆ ಎಷ್ಟು ಕೆಟ್ಟ ಮಾರ್ಗಗಳಿದ್ದಾವು ತಾಯಿ, ಹೌದಲ್ಲವಾ? ದುಡ್ಡು ದುಡಿಬೇಕಂದ್ರೆ 1000 ಕೆಟ್ಟ ಮಾರ್ಗ ಇದ್ದಾವೆ. ನೀನು ಅದು ಯಾವುದಕ್ಕೂ ಕೈ ಹಾಕಿಲ್ಲ ಅಥವಾ ಆ ರೀತಿಯ ಯೋಚನೆಯನ್ನು ನೀನು ಮಾಡಿಲ್ಲ. ಧರ್ಮಯುತವಾಗಿ ನಿನ್ನ ಮಕ್ಕಳನ್ನು ಸಾಕೊಂಡು ನಿನ್ನ ಬದುಕನ್ನು ನಡೆಸ್ಕೊಂಡು ಬಂದಿದ್ದೀಯ. ಇನ್ನು ಮುಂದೆಯೂ ಹಾಗೆ ಹೋಗು. ಗಂಡ ಕೊಟ್ನ ಬಿಟ್ನ ತುಂಬ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡ. ಯಾಕೆ, ಕಟ್ಕೊಂಡಿರೋ ಗಂಡ ಅಂತಹವನು, ಆತ ಅಲ್ಲಿ ಟೈಲರಿಂಗ್ ಮಾಡ್ತಾನೆ, ಆ ಬರೋದರಲ್ಲಿ ತಾಯಿ ಅಕ್ಕನೋ ತಂಗಿನೋ ಅವ್ರನ್ನ ಸಾಕ್ತಾ ಹೋಗ್ತಿದ್ದಾನೆ.
ನೀನಬ್ಬಬ್ಬ ಅಂದರೆ ಇನ್ನೊಂದು ಸ್ವಲ್ಪ ಸಮಯ ತಗೊಂಡು ಅವರನ್ನು ಪುಸಲಾಯಿಸ್ಕೊಂಡು ಪ್ರೀತಿಯಿಂದ ಕೆಲವು ವಿಚಾರಗಳನ್ನು ನಿಮ್ಮ ಕೆಲಸ ಮಾಡಿಸ್ಕೊಳ್ಬೇಕೇ ಹೊರತು ನೀವು ತುಂಬ ಹಠ ಮಾಡಲಿಕ್ಕೆ ಹೋದರೆ ಇಲ್ಲ ನಾನು ಬರಲ್ಲ, ಬರಂಗಿದ್ರೆ ಇಲ್ಲಿಗೆ ಬನ್ನಿ, ಮಾರೋದು ಗೀರೋದು ಅದೆಲ್ಲ ಬೇಡ, ನಾನು ಬರಲ್ಲ, ಅದಕ್ಕೆ ಒಪ್ಪಲ್ಲ ನಾನು ಅಂದಾಗ ಏನು ಮಾಡ್ಕೊಳಂಗಿದ್ದೀರಿ? ಸುಮ್ಮನೆ ಮಕ್ಕಳಿಗೆಲ್ಲ ಗೊಂದಲ ಆಗುತ್ತಷ್ಟೇ. ನೀವು ಯೋಚನೆ ಮಾಡಿ, ನಿಮ್ಮ ಶಕ್ತಿ ಎಷ್ಟು? ಮಕ್ಕಳಿಗೇನೋ ಓದೋ ಆಸೆ ಇರ್ಬೋದು, ಆದರೆ ಓದಲಿಕ್ಕೆ ನಿಲ್ಲಿಸ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ತುಂಬ ಸಾಲ ಮಾಡಿಕೊಂಡು ತುಂಬ ಒತ್ತಡ ಹಾಕ್ಕೊಂಡು ಆ ಮಕ್ಕಳನ್ನ ಕೇಳಿ, ನೋಡ್ರವ ನನ್ನ ಕೈಲಿ ಇಷ್ಟು ಸಾಧ್ಯ ಇದೆ, ಅಪ್ಪ ಆದವನು ಯಾಕೋ ಇಷ್ಟು ಬೆಂಬಲ ನೀಡ್ತಾ ಇಲ್ಲ, ಅಥವಾ ಅಲ್ಲಿದೆ ಯಾವುದೋ ಒಂದು ಆಸ್ತಿ ಮಾರಿ ಇಲ್ಲೊಂದು ಬದುಕನ್ನು ಕಟ್ಕೊಳ್ಳೋಣ ಅಂದ್ರೆ ಆತ ಒಪ್ಪುತ್ತಾ ಇಲ್ಲ. ಈಗ ಇದು ಹೇಗೆ ಇರುತ್ತೆ ಅಂತ ಅಲ್ಲ, ಸ್ವಲ್ಪ ಸಮಯ ನಾವು ಕಷ್ಟಪಡಬೇಕಿದೆ, ಸ್ವಲ್ಪ ಸಮಯ ನಾವು ಬೇರೆ ಬೇರೆ ದೂರ ಇರಬೇಕಿದೆ. ಹಾಗಾಗಿ ನೀವು ಕೆಲಸಕ್ಕೆ ಹೋಗ್ತೀರಾ ಇಲ್ಲ ಓದ್ತೀರಾ, ಮತ್ತು ನನ್ನಿಂದ ಇಷ್ಟು ಸಾಧ್ಯ, ನೀವು ಮೂವರೇ ಇರೋದು ಅಂತ ಭಾವಿಸ್ಕೊಂಡು ನೀವೇ ಒಂದು ಲೆಕ್ಕಾಚಾರ ಹಾಕ್ಕೊಂಡು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಡಿಬೇಕು. ಇಲ್ಲಿ ತುಂಬ ಗೊಂದಲ ಮಾಡಿಕೊಂಡು ಅಯ್ಯೋ ನಮ್ಮ ಅತ್ತೆ ಹಿಂಗೆ ಮಾಡಿದ್ಲು, ನಮ್ಮ ಗಂಡ ಹಂಗೆ ಮಾಡ್ದ, ಈ ಕಡೆ ಬರೋದು ಇಲ್ಲ, ಈ ಕಡೆ ನೋಡೋದು ಇಲ್ಲ, ಊರಿನ ಜನ ಎಲ್ಲ ಹಿಂಗಂತಾರೆ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲವ. ಉತ್ತರ ಸಿಕ್ಕರೂ ಕೂಡ ಬೆಳಗ್ಗೆ ಸಮಾಧಾನ ತಂದ ಉತ್ತರ ಸಂಜೆ ಅಷ್ಟೊತ್ತಿಗೆ ಕರಗೋಗಿರುತ್ತೆ, ಮತ್ತು ಪ್ರಶ್ನೆನೇ ಉಳಿದಿರುತ್ತೆ. ಹಾಗಾಗಿ ಈ ಜನ ನಿಮ್ಮನ್ನು ಕೇಳೋದು ಬಿಡಲ್ಲ, ನೀವು ಅಳೋದು ಬಿಡಲ್ಲ ಅಂದರೆ ನಿಮ್ಮ ಬದುಕನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಮಕ್ಕಳಿಗೆ ಓದಿಸಿ ಇಷ್ಟೆಲ್ಲ ಮುಂದಕ್ಕೆ ತಂದಿದೀಯವ, ಮುಂದಕ್ಕೆ ಭಗವಂತ ಏನೋ ದಾರಿ ಮಾಡ್ತಾನೆ. ಆದರೆ ಈಗ ಇಲ್ಲಿಂದ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂದಾಗ ಈ ಮಕ್ಕಳಿಗೆ ತುಂಬ ಗೊಂದಲ ಆಗ್ಬೋದು, ಅಥವಾ ಅಷ್ಟೆಲ್ಲ ಓದಿರೋದು ವ್ಯರ್ಥವಾಗ್ಬೋದು ಏನೋ. ಮಕ್ಕಳ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಬೇಡ. ಅವ್ರಿಗೇನು ಕೇಳುವ ಇಲ್ಲಮ್ಮ ಹೋಗೋಣ ಅಂದರೆ ಧಾರಾಳವಾಗಿ ಹೋಗು. ಯಾಕಂದರೆ ಇಷ್ಟೆಲ್ಲ ಗೊಂದಲ, ಗಂಡ ಇಷ್ಟೆಲ್ಲ ಅತ್ತೆ ಇದೆಲ್ಲ ಕಡೆಗಾಲದಾಗಿದ್ದಾರೆ, ಅವ್ರನ್ನ ನಂಬ್ಕೊಂಡು ನೀನು ನಿರ್ಧಾರ ತಗೊಳಕ್ಕಲ್ಲ. ಮಕ್ಕಳನ್ನ ಮಾತು ಕೇಳಬೇಕು. ಇವತ್ತು ಮಕ್ಳ ವಿರುದ್ಧವಾಗಿ ನಡ್ಕೊಂಡು ನಾಳೆ ಮಕ್ಕಳು ತಿರುಗಿ ಬಿದ್ದರೆ ಏನು ಮಾಡ್ತೀಯ? ಆದರೆ ನಿನಗೆ ನಾನು ಹೇಳೋದವ, ಯಾವತ್ತೋ ಒಂದು ದಿವಸ ಅತ್ತೆಯನ್ನು ಗಂಡನೂ ನೋಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದಾಗ ನಿಮ್ಮ ಮಗಳು ನೋಡ್ಕೊಳ್ತಾಳೋ ನೀವು ನೋಡ್ಕೊಳ್ತಿರೋ, ಆಕೆ ಇರೋವರೆಗೂ ಕಷ್ಟವೋ ಸುಖವೋ ಆಕೆಯನ್ನು ನೋಡ್ಕೊಳ್ಬೇಕಾದ ನಿಮ್ಮ ಜವಾಬ್ದಾರಿ. ನಿಮಗೂ ವಯಸ್ಸಾಗುತ್ತೆ, ಹೌದಲ್ಲ? ಹಾಗಾಗಿ ಇಲ್ಲಿಂದ ಜಾಗ ಖಾಲಿ ಮಾಡೋ ಬುದ್ಧಿ ಬೇಡ. ಅಥವಾ ನಾನು ಅಲ್ಲಿ ಕರೀತಾ ಇದ್ದಾರೆ, ಅಥವಾ ಮಕ್ಕಳು ಕೂಡ ಬೇಡ ಅಂತಾರೆ, ಮಕ್ಕಳೇನು ಹೇಳ್ತಾರೋ ಹಾಗೆ ನಡ್ಕೋ. ಇನ್ನೂ ಚೆನ್ನಾಗಿ ಓದಿಸೋಕೆ ಶಕ್ತಿ ಇದ್ದರೆ ಓದಿಸು, ಆದರೆ ಮನಸ್ಸೊಳಗಡೆ ಇರುವ ಕೊರಗುಗಳನ್ನು ಬಿಟ್ಟುಬಿಡವ. ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಗಂಡ ಮಾತಾಡಿಸಿದ್ರು, ಗಂಡ ಮಾತಾಡಿಸ್ದೆ ಹೋದರೂ ಯಮಧರ್ಮನ ಕರೆ ಬಂದಾಗ ಹೊರಡಲೇಬೇಕು. ಹಾಗೆ ಹೊರಡುವ ಮುನ್ನ ಕೊರಗುತ್ತಾ ಕೂತು ಯಮನಿಗೆ ಹತ್ತಿರವಾಗುವುದಕ್ಕಿಂತ ನಾನು ನನಗೆ ಬಂದ ಜವಾಬ್ದಾರಿಗಳನ್ನು ಸ್ವಚ್ಛಂದವಾಗಿ ನಗುಮುಖದಲ್ಲಿ ಅದನ್ನು ಈಡೇರಿಸಿಬಿಡಬೇಕು. ಮಕ್ಕಳನ್ನ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಅವ್ರಿಗೊಂದು ಗಂಡು ನೋಡಿ ಅವ್ರಿಗೊಂದು ದಾರಿ ತಲುಪಿಸೋದು, ದಡ ತಲುಪಿಸೋದು ನಮ್ಮ ಜವಾಬ್ದಾರಿ. ಆದರೆ ಗಂಡ ನೀವು ಎಂದಿಗೆ ಅಂತರ ಜಾಸ್ತಿ ಆಯಿತು, ಸಂಸಾರ ಅವತ್ತೇ ಕೆಡ್ತು. ಅವನಲ್ಲಿ ನೀವು ಇಲ್ಲಿ ಇಂದಾಗ ಅವನಿಗೆ ಬೇಕಾದ ಆತ ಅಂದ್ಕೊಳ್ತಾನೆ, ನಿಮಗೆ ಬೇಕಾದ ನೀನು ಅಂದ್ಕೊಳ್ತೀಯ. ಹಾಗಾಗಿ ಅಂತರ ಹೆಚ್ಚಾದಷ್ಟು ಗೊಂದಲ, ಸಂಶಯ ಅಥವಾ ನಿವಾರಣೆ ಆಗದೇ ಇರುವಂತಹ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಆತ ಅಲ್ಲಿದ್ದುಕೊಂಡು, ಅಂದರೆ ಇಲ್ಲಿ ಹೆಂಡತಿಯಾಗಿ ರೀ ಸಂಜೆ ಮನೆಗೆ ಬರಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಬರಬೇಕು, ಏನೋ ಒಂದು ಲಂಗು ಲಗಾಮ್ ಇತ್ತು. ಈಗೇನೂ ಇಲ್ಲ, ಹೌದಲ್ಲವಾ? ಯಾವತ್ತಿದ್ರೂ ಅರ್ಥ ಮಾಡ್ಕೋ, ಗಂಡ ಹೆಂಡತಿ ತೀರ ಎಲ್ಲೋ 100ಕ್ಕೊಬ್ರು. ಅಮೇರಿಕದಲ್ಲಿ ಗಂಡ ಇದ್ದು ಭಾರತದಲ್ಲಿ ಹೆಂಡತಿ ಇದ್ದರೂ ಗಂಡನಿಗೆ ಅನ್ಯಾಯ ಮಾಡದೆ ನಿಯತ್ತಾಗಿ ಹೋಗೋ ಭಾಳ ಅಂದರೆ ಅಮೇರಿಕದಲ್ಲಿರೋ ಗಂಡ ಇಲ್ಲಿರುವ ಹೆಂಡತಿ ಅವಳು ಅಲ್ಲಿದ್ದಾಳೆ ಬಿಡು, ನಾನು ಇಲ್ಲಿ ಏನು ಮಜಾ ಮಾಡಿದ್ರು ನಡೆಯುತ್ತೆ ಅನ್ನುವ ಬುದ್ಧಿ ಇರೋರೇ ಜಾಸ್ತಿ ಆಗಿದ್ದಾರೆ. ಎಲ್ಲೋ 100ಕ್ಕೊಬ್ರು ತಡೆಯಪ್ಪ, ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಅಲ್ಲಿ ಕಷ್ಟಪಡ್ತಿದ್ದಾಳೆ, ನಾನು ಇಲ್ಲಿ ಬಂದು ಅಮ್ಮನ ನೋಡ್ಕೊಳ್ತೀನಿ ಇನ್ನೂ ನೆಪದಲ್ಲಿ ಬಂದುಬಿಟ್ಟು ನಾನಿಲ್ಲಿ ಜೂಜಾಡಿಕೊಂಡು ಇನ್ನೇನೋ ಮಾಡಿಕೊಂಡು ಕೂತ್ಕೊಂಡ್ರೆ ಹೆಂಡತಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ನಾನು ಹಾಗೆ ಮಾಡಬಾರ್ದಪ್ಪ ಅನ್ನುವ ಸದ್ಬುದ್ಧಿ ಬರೋದು ಎಲ್ಲ ಕೋಟಿಗೊಬ್ಬರು. ಆ ಕೋಟಿಗೊಬ್ಬರು ನಿಮ್ಮ ಗಂಡ ಅಲ್ಲ, ಗೊತ್ತಾಯ್ತೈತಲ್ಲ ಇಲ್ಲೇ. ಹಾಗಾಗಿ ನೀನು ಇಲ್ಲಿಂದ ನಿನ್ನ ಮಕ್ಕಳಿಗೆ ಯಾರೇನು ಪ್ರಶ್ನೆ ಕೇಳಿದ್ರು ತಂದೆ ಬಗ್ಗೆ ಇಲ್ಲ, ನಮ್ಮ ತಂದೆ ಬರ್ತಾರೆ ಹೋಗ್ತಾರೆ ಇಷ್ಟೇ. ನನ್ನ ಪ್ರಕಾರ ನನ್ನನ್ನು ಯಾರೋ ಬಂದು ಎಲ್ಲಪ್ಪ ನಿಮ್ಮ ತಾಯಿ ತಂದೆ ಎಲ್ಲಪ್ಪ ಅದು ಇದು ಅಂತ ಕೇಳಿದ್ರೆ ನಾನು ಇರೋದನ್ನೇ ಹೇಳ್ತೀನಿ, ಮತ್ತು ಅದಕ್ಕಿಂತ ಎಕ್ಸ್ಟ್ರಾ ಒಂದು ಪ್ರಶ್ನೆ ಬಂದರೂ ಕಪಾಳ ಕೊಡ್ದು ಕಳಿಸ್ತೀನಿ. ಯಾವ ಪ್ರಶ್ನೆಗಳು ನನ್ನನ್ನು
ಹಾಗೂ ನನ್ನ ಒಳಗಿನ ನೆಮ್ಮದಿಯನ್ನು ಹಾಳು ಮಾಡ್ತಾವೋ, ಒಂದು ಆ ವ್ಯಕ್ತಿನ ದೂರ ಮಾಡಬೇಕು, ಇಲ್ಲ ಆ ವ್ಯಕ್ತಿಯಿಂದ ನಾವು ದೂರ ಆಗಬೇಕು. ಇವ್ರು ಯಾರವ ನಿಮ್ಮ ನಿಮ್ಮ ಅಂತರಂಗವನ್ನು ಕೆದಕಿ ನಿಮ್ಮನ್ನು ಗೊಂದಲಪಡಿಸೋ ಹಕ್ಕು, ಯೋಗ್ಯತೆ ಅಥವಾ ಆ ಯಾವ ರೈಟ್ಸ್ ಕೂಡ ಅವ್ರಿಗಿಲ್ಲ. ಪ್ರಶ್ನೆಗಳಿಗೆ ಹೆದರ್ಕೊಂಡು ಜೀವನ ಮಾಡೋದು ಒಳ್ಳೆಯದಲ್ಲ. ಹೆಂಗಿದೆ ರೀ ಅಂತ ಒಂದು ಸತಿ ಹೇಳಬೇಕು, ಸುಮ್ಮನೆ ಆಗಬೇಕು. ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಬಂದಿರೋ ನೀನು ಹಿಂಗೆ ಒದ್ದಾಡಿಕೊಂಡು ದುಃಖ ಪಡ್ಕೊಂಡು ಆಪ್ರೇಷನ್ ಆಗಿದೆ ಅಂತೀರಿ. ಸ್ವಲ್ಪ ಸಮಾಧಾನವಾಗಿ ಭಗವಂತ ಏನಿದೆಯೋ ಅದೆಲ್ಲ ನಿಂದೇನಪ್ಪ, ನೀನೇನು ಕೊಟ್ಟರು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಬಿಸಿಲಲ್ಲಾದರೂ ಹಾಕು, ನಾನೀಗ ಮಕ್ಕಳ ಜವಾಬ್ದಾರಿ ತಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಚೆನ್ನಾಗಿ ನಿಭಾಯಿಸುವಷ್ಟು ಶಕ್ತಿ ಕೊಡಪ್ಪ. ನಾನು ನನ್ನ ತಾಯಿಯನ್ನು ಬಿಟ್ಟು ಬಂದ ಹಾಗೆ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೋಗದ ಹಾಗೆ ಅವರಿಗೆ ಸದ್ಬುದ್ಧಿ ಕೊಡಪ್ಪ ಅಂತ. ಯಾಕಂದರೆ ನಮ್ಮ ಕರ್ಮಗಳು ಮಕ್ಕಳ ರೂಪದಲ್ಲಿ ಬಂದು ಕಾಡ್ತವೆ ಅಂತ ದೊಡ್ಡವರು ಹೇಳ್ತಾರೆ. ಹಂಗೆ ನಿನ್ನ ಪಾಪಗಳು ಮಕ್ಕಳ ರೂಪದಲ್ಲಿ ಕಾಡೋದು ಬೇಡ, ಇದು ನನ್ನ ಹಾರೈಕೆ. ಹಾಗಾಗಿ ಹೇಳ್ತಿದ್ದೀನಿ, ದುಡಿತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಗಂಡ ಬಂದರೂ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ನಾನು ಅಲ್ಲೇ ಕುಡಿತೀನಿ, ನಾನು ಇಲ್ಲೇ ಇರ್ತೀನಿ, ನಾನು ಅದನ್ನೇ ಮಾಡ್ತೀನಿ ಅನ್ನೋರನ್ನು ನೀವು ಸರಿ ಮಾಡಲಿಕ್ಕೆ ಹೋಗಿ ಇರೋ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಈಗ ನಿಮ್ಮ ಜವಾಬ್ದಾರಿ ಇಷ್ಟೇ, ಈ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಕೊಂಡು ಅವ್ರನ್ನ ಸರಿದಾರಿಯಲ್ಲಿ ಇಟ್ಕೊಂಡು ಅವ್ರನ್ನ ಸ್ವಲ್ಪ ಭಯ ಭಕ್ತಿಲಿ ಇಟ್ಕೊಂಡು ಅವರಿಂದ ಮನೆಯನ್ನು ಉದ್ಧಾರ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ನಾನು ಗಂಡ ಹೆಂಗೆ ಮಾಡ್ದೆ, ಅತ್ತೆ ಹೆಂಗೆ ಮಾಡೋದ್ಲು, ಅದು ಮಾಡೋದ್ಲು, ಇದು ಮಾಡೋದ್ಲು, ಇಲ್ಲವ ಈಗ ನಿನ್ನ ಪಾಲಿಗೆ ಭಗವಂತ ಮಕ್ಕಳನ್ನ ಕೊಟ್ಟಿದ್ದಾನೆ, ಇರೋಕೆ ಮನೆ ಇದೆ, ಮಾಡೋಕೆ ಕೆಲಸ ಇದೆ, ದುಡಿಮೆ ಇದೆ, ನಗುತ್ತಾ ಚೆನ್ನಾಗಿರಿ. ಹಂಗೂ ಒಂದು ದಿವಸ ಗಂಡ ಕೆಟ್ಟು, ಇಲ್ಲ ಕಣೆ ನಾನು ಹಿಂಗೆ ಆಗ್ಬಿಟ್ಟಿದ್ದೀನಿ, ನನಗೆ ವ್ಯವಹಾರ ನಡೀತಾ ಇಲ್ಲ, ಕುಡಿದ್ಬಿಟ್ಟು ನಾನು ಎಲ್ಲೋ ಬಿದ್ದುಬಿಟ್ಟೆ, ನನ್ನ ಕೈಲಿ ಇನ್ನು ಆಗಲ್ಲ, ನಾನು ಬರ್ತೀನಿ ಅಂದಾಗ ಕರ್ಕೋ, ಸೇವೆ ಮಾಡು. ಆದರೆ ಇಲ್ಲ ಕಣಪ್ಪ, ನನ್ನ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ, ನೀನು ಅಲ್ಲೇ ಇರಪ್ಪ, ನಾನು ಆಗಾಗ ಬಂದು ನೋಡಿಕೊಂಡು. ಆವಾಗ ನಾನು ಒಂಟಿಯಾಗಿದ್ದಾಗ ನೀನು ಆಗಾಗ ಬರೋದಾದರೆ ಈಗ ನಿನಗೂ ನಾನು ಆಗಾಗ ಬರ್ತೀನಿ. ಇಲ್ಲಿ ಬಂದು ನಾನು ಒದ್ದಾಡೋಕ್ಕಾಗಲ್ಲಪ್ಪ, ಮಕ್ಕಳನ್ನ ನೋಡ್ಕೊಳ್ಬೇಕು, ನೀನು ಅಲ್ಲೇ ಇರು, ನಾನೇ ಬರ್ತೀನಿ. ಯಾಕಂದರೆ ಈ ಮೂಲಕನೇ ನೀವು ಇದಕ್ಕೆ ಉತ್ತರ ಕೊಡಬೇಕೇ ಹೊರತು ಅಯ್ಯೋ ಅವ್ನು ಬರಲಿಲ್ಲ ಸರ್, ನಮಗೆ ದುಡ್ಡು ಕೊಡಲಿಲ್ಲ. ಹೌದವ್ವ, ಅರ್ಥವಾಗುತ್ತೆ, 2 ಹೆಣ್ಣು ಮಕ್ಕಳನ್ನು ಸಾಕೋದು ಸುಲಭ ಅಲ್ಲ. ಆದರೆ ಈ 3 ವರ್ಷನೇ ಬಂದುಬಿಟ್ಟಿದೆಯಾ, ಈಗ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ, ನಮ್ಮ ತಾಯಿ ಏನು ಕಷ್ಟಪಡ್ತಿದ್ದಾಳೆ, ನಮ್ಮ ತಾಯಿಗೆ ದುಡ್ಡು ವ್ಯರ್ಥ ಮಾಡಿಸಬಾರ್ದು, ಅಥವಾ ನಾವು ಶೋಕಿ ಮಾಡಬಾರ್ದು, ನಮ್ಮ ತಾಯಿ ಒದ್ದಾಡ್ಕೊಂಡು ನಮ್ಮನ್ನು ಸಾಕ್ತಿದ್ದಾಳೆ, ಅವಳಿಗೆ ದುಃಖ ಆಗುವ ಹಾಗೆ ನಾವು ನಡ್ಕೊಳ್ಬಾರ್ದು. ಇದೆಲ್ಲ ಮಕ್ಕಳಿಗೆ ಗೊತ್ತಾಗುವ ಸಮಯ ಬಂದು ನಿಂತಿದೆ. ಇನ್ನು ಮುಂದೆ ಮಕ್ಕಳೇ ನೀನು ಬದುಕನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಮಕ್ಕಳು ಹೇಳಿದ ಮಾತು ಕೇಳ್ತಾರಾ? ಕೇಳ್ತಾರೆ ಸ್ವಾಮಿ. ಅದೇ ನೀನು ಪುಣ್ಯ. ಮಗನೇ ಕೇಳ್ತಾನೆ. ಎಷ್ಟು ವಯಸ್ಸು ಮಗನಿಗೆ? ಇವಾಗ ಮೊನ್ನೆ ಮಾರ್ಚ್ 15ನೇ ತಾರೀಕಿಗೆ 19-20 ಬೀಳ್ತು. ಎಷ್ಟಕ್ಕೆ? 20 ವರ್ಷ. ಓಕೆ. ಮಗಳಿಗೆ 17 ವರ್ಷ. ಮಗಳು ಇಲ್ಲೇ ಕೇಳ್ತಾ ಇದ್ದಾಳೆ ಗುರುಜಿ. ಮಗಳು ಇಲ್ಲೇ ಕೇಳ್ತಾ ಇದ್ದಾಳೆ. ನಾನು ಯಾವಾಗ ಸ್ಟೋರಿ ಕೇಳ್ತಾ ಇದ್ರೆ ಸ್ಟಾರ್ಟಿಂಗ್ ಬೈಯಳು ನನಗೆ, ಎಲ್ಲಿ ಸಿಕ್ತು ನಿಂಗೆ ಈ ಸ್ಟೋರಿ ಎಲ್ಲ ಅಂತ ಬೈತಾ ಇದ್ಲು. ಇವಾಗ ಅವಳು ಕೇಳಕ್ ರೂಢಿ ಆಗ್ಬಿಟ್ಟಿದ್ದಾಳೆ. ಈಗಲೂ ಬೈದ್ರೆ ಅದು ನನ್ನವರೆಗೂ ತಲುಪೋದು ಬೇಡಪ್ಪ. ನಾನು ಮೊನ್ನೆ ಕಾಲ್ ಮಾಡ್ದೆ, ಒಂದ್ 15 ದಿವಸದಿಂದಗಡೆ ಕಾಲ್ ಸಿಗ್ಲಿಲ್ಲ. ಮತ್ತೆ ಮೊನ್ನೆ ಗುರುವಾರ ಒಂದ್ಸಲ ಮಾಡ್ದೆ, ಸಿಗ್ಲಿಲ್ಲ. ಇವತ್ ಮಾಡ್ತಾ ಇದ್ದೆ, ಸಿಕ್ತು. ಅವಳು ಇನ್ನೊಂದ್ ಫೋನಲ್ಲಿ ಅಲ್ಲಿ ಸ್ಟೋರಿ ಕೇಳ್ತಾ ಇದ್ಲು, ನಾನು ಇಲ್ಲಿ ಮಾತಾಡ್ತಾ ಇದ್ದೆ. ಆಗ್ಲಿ ಆಗ್ಲಿ, ಕೊಡು ಕೊಡು. ಆಮೇಲೆ ನಿಮ್ಮೂರವ್ರು ನಮ್ಗೊಬ್ರು ಫ್ರೆಂಡ್ ಇದಾರೆ ಸ್ವಾಮೀಜಿ. ಯಾವ ಊರವರು? ಅಜ್ಜನಹಳ್ಳಿ, ಮಂಜು ಅಂತ ಅವ್ರ ಹೆಸರು. ನಮ್ಮೂರವರ? ನಿಮ್ಮೂರವ್ರು, ಅಜ್ಜನಹಳ್ಳಿಯವರು. ಓಹೋ. ನಿಮ್ ಸ್ಕೂಲಿಗೆ ಅಡಿಗೆ ಮಾಡಕ್ ಬರ್ತಿದ್ರಂತಲ್ಲ, ಅವ್ರ ಮಗ. ನಮ್ಮ ಸ್ಕೂಲಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತಿದ್ರಂತೆ ಅವ್ರ ಮಗ? ಅವರ ಸೊಸೆ ಅಡಿಗೆ ಮಾಡಕ್ ಬರ್ತಿರಲ್ಲ, ಅವ್ರ ಸೊಸೆ. ನಾವು ಒಂದೇ ಕಂಪ್ನಿ ಕೆಲಸ ಮಾಡೋದು, ಗಾರ್ಮೆಂಟ್ಸ್ ಅಲ್ಲಿ. ಏನ್ ಅವ್ರ ಅಮ್ಮನ ಹೆಸರು ಏನಂತೆ? ಅವ್ರ ಅಮ್ಮನ ಹೆಸರು ಗೊತ್ತಿಲ್ಲ ಸ್ವಾಮೀಜಿ. ಅವರು ಇವಾಗ ಸ್ವಾಧೀನ ಇಲ್ದಂಗೆ ಲಕ್ಕು ಏನೋ ಹೊಡೆದು ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ. ಓಹೋ, ಗೊತ್ತಾಯ್ತು. ಮಂಜಣ್ಣ ಅಂತ ಅವ್ರ ಮಗನ ಹೆಸರು. ಅವರು ಕುಂಬಾರಿಕೆ ಮಾಡ್ತಾರೆ. ಕುಂಬಾರ್. ಹೌದು ಗೊತ್ತಾಯ್ತು. ಅವ್ರ ಪಾಪ ನಾವು ಸ್ಕೂಲಾಗಿದ್ದಾಗೆಲ್ಲ ಅಜ್ಜಿ ನಮಗೆ ಊಟ ಮಾಡಿಕೊಡು. ನಾನ್ ಕಾರ್ಯಕ್ರಮ ಒಂದ್ಸಲ ಹಂಗೆ ಕೇಳ್ತಿದ್ದೆ, ಅವ್ರಿಗೆ ಕೊಟ್ಟೆ, ಅವ್ರ ಜೊತೆಗೆ ಕೇಳ್ತಾ ಇದ್ದೆ, ಯಾರು ಸ್ಟೋರಿ ನೋಡ್ಸೋದು ಇದನ್ನ ಅಂದ್ರು. ನಾನು ಊರ ಹೆಸರು ಹೇಳ್ದೆ, ಹಿಂಗೆ ಶ್ರೀನಿವಾಸ್ ಅಂತ, ಅಜ್ಜನಹಳ್ಳಿಯವರು ಅಂತ. ನಮ್ಮೂರವ್ರು ಅಂದ್ಬಿಟ್ಟು ಫೋಟೋ ತೋರ್ಸು ಅಂದ್ರು, ಅಲ್ಲಿ ವಿಡಿಯೋ ಬರ್ತಿತ್ತಲ್ಲ, ಹಂಗೆ ತೋರಿಸ್ದೆ. ಆಮೇಲೆ ಹೇಳಿದ್ರು ಗೊತ್ತು ಅನ್ನೋ. ನೀವು ಕಾರ್ ತಗೊಂಡ್ ಪೂಜೆ ಮಾಡ್ಸಕ್ ಹೋಗಿದಾಗ ಅವ್ರ ಊರಲ್ಲೇ ಇದ್ರಂತೆ.
ಹೌದು ಹೌದು ಹೌದು. ಹಾ ಅವ್ರ ಅಜ್ಜಿ ಎಲ್ಲ ಪ್ರಸಾದ ಕೊಟ್ರು ಅಂತ ಬಂದ್ ಹೇಳಿದ್ಲು. ಅಂದ್ರೆ ಪಾಪ ಅವ್ರನ್ನ ಯಾರನ್ನೂ ಅಂದ್ರೆ ಅಷ್ಟೇ ಯಾರು ಅವ್ರ ಪರಿಚಯ ಇಲ್ಲ, ಬಟ್ ಆ ಅಜ್ಜಿ ನಮಗೆ ರಾಜಮ್ಮ ಅಂತ ಅವರ ಪಾಪ ಅವ್ರಿಗೀಗ ಹಾ ಸ್ವಾಧೀನ ಇಲ್ಲ ಅನ್ಸುತ್ತೆ. ಸ್ವಾಧೀನ ಎಲ್ಲ ಇದ್ದಾರೆ. ಸ್ಕೂಲ್ ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ವಾ ನಾವು ಓದಿದ್ದು, ಅಲ್ಲಿ ಬಿಸಿ ಊಟ ಕೊಡೋರು ಮಧ್ಯಾಹ್ನದ ಹೊತ್ತು. ಭಾಳ 16 ವರ್ಷ ಅವರು ನಮಗೆ ಸ್ಕೂಲಲ್ಲಿ ಅಡುಗೆ ಮಾಡಿ ಬಡಿಸೋರು. ಸೊ ಭಾಳ ಸಂತೋಷ, ಒಳ್ಳೇದಾಗ್ಲವ. ಈ ಮಗ್ಳ ಕೈ ಕೊಡವ. ಹಾ ಸರ್. ಹಲೋ, ನಮಸ್ತೆ ತಾಯಿ, ನಮಸ್ತೆ ಸರ್. ಹೇಗಿದ್ದೀಯವ್ವ? ನಾನು ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಸರ್? ಭಾಳ ಚೆನ್ನಾಗಿದ್ದೀನಿ. ಏನು ಓದೋದು ನೀವೀಗ? ನಂದು ಇವಾಗ ಸೆಕೆಂಡ್ PU ಮುಗೀತು ಸರ್. ಓಕೆ, ನೆಕ್ಸ್ಟ್ ಏನು ಓದಬೇಕು ಅಂತ? ಸರ್ ನೆಕ್ಸ್ಟ್ MBBS ಅಲ್ಲಿ ಯಾವ್ದಾದ್ರು ಕೋರ್ಸ್ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಸರ್. ಓಕೆ, ಅಂದರೆ ಸೆಕೆಂಡ್ PUC ಎಕ್ಸಾಮ್ ಮುಗೀತಾ ಆಲ್ರೆಡಿ? ಮುಗೀತು ಸರ್. ಹೌದಾ? ಓಕೆ ಓಕೆ ಓಕೆ. ಸೊ ಡಾಕ್ಟರ್ ಆಗಬೇಕು ಅನ್ನೋದಾ? ಹಾ ಸರ್. ಬಟ್ ತಂದೆ ನಿಮ್ಮ ಜೊತೆ ಆಪ್ತವಾಗಿದ್ದಾರಾ? ಹಾಗಾಗಿ ಮಾತಾಡ್ತಾರಾ ಅಥವಾ ಇಲ್ವಾ? ಮಾತಾಡ್ತಾರೆ ಸರ್, ಮಾತಾಡೋದ್ರಲ್ಲಿ ಏನಿಲ್ಲ. ಆದ್ರೆ ಇಲ್ಲಿ ಹೋಗಕ್ಕೆ ಬರಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಸರ್. ಓಕೆ, ಸ್ವಲ್ಪ ಅವ್ರಿಗೇನಾದರೂ ಕುಡಿತಾ ಇದೆಯಾ? ಸರ್ ಕುಡಿತಾರನವ ಅಂದೆ. ಸರ್ ಇವಾಗ ನನಗ್ ಗೊತ್ತಾಗಿ ರೀಸೆಂಟ್ ಆಗಿ ಸರ್ ಕುಡಿತಾರೆ ಅಂತ. ಓಕೆ ಓಕೆ. ನಿಮಗಿರೋ ತಮ್ಮನೋ ಅಣ್ಣನೋ? ಅಣ್ಣ ಸರ್. ಓಕೆ, ಅವ್ರೇನು ಓದೋದು? ಅವ್ರದ್ದು ಡಿಪ್ಲೊಮಾ ಮುಗೀತು ಸರ್ ಇವಾಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಓಕೆ, ಕೆಲ್ಸಕ್ಕೆ ಹೋಗ್ತಾರೆ, ಇನ್ನು ಓದ್ತಾವ್ರ? ಇನ್ನೂ ಓದ್ತಿದ್ದಾರೆ ಸರ್. ಲಾಸ್ಟ್ 3 months ಟ್ರೈನಿಂಗ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಟ್ರೈನಿಂಗ್ ಹಾಕಿದ್ದಾರೆ ಸರ್ ಅವನಿಗೆ. ಆಗಲಿ ಆಗಲಿ. ಸೊ ಓಕೆ, ಫಸ್ಟ್ ಕಾರ್ಯಕ್ರಮ ನೋಡಿದ್ರೆ ಬೈತಿದ್ರಾ? ಸರ್ ಅಮ್ಮ ಅಂದ್ರೆ ಯಾವ್ದು ಎಲ್ಲ ಸ್ಟೋರೀಸ್ ನೋಡ್ತಿದ್ರಲ್ಲ, ಅದಕ್ಕೆ ಸುಮ್ನೆ ಎಂತ ಕೇಳ್ತೀಯಾ ಅಂತ ಹೇಳ್ತಿದ್ದೆ. ಓಕೆ ಓಕೆ, ಇರ್ಲಿ ತೊಂದರೆ ಇಲ್ಲ. ಈ ನಾನೇನು ಕೇಳಬೇಕು, ಈ ಅಮ್ಮ ಬೆಳಗ್ಗೆ ಎಷ್ಟೊತ್ತಿಗೆ ಹೋದ್ರೆ ಬರ್ತಾರೆ, ಮತ್ತೆ ಸಂಜೆ ಎಷ್ಟೊತ್ತಿಗೆ ಬರ್ತಾರೆ? ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಬರ್ತಾರೆ. ಸೊ ನೀವು ಮನೆ ಕೆಲಸ ಎಲ್ಲ ಮಾಡಿರ್ತೀರಿ? ಸರ್ ಅಮ್ಮ ಮಾಡಿಲ್ಲ ನಾನು ಮಾಡಿರ್ತೀನಿ, ಅವ್ರು ಮಾಡಿದ್ರೆ ನಾನು ಅಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿರ್ತಾರಲ್ವ, ನೀವೇ ಮಾಡ್ಬೇಕಲ್ವಾ? ನಾನು ಕಾಲೇಜ್ಗೆ ಹೋಗಿರ್ತೀನಿ, ಬಂದು ಮಮ್ಮಿ ಏನಾದ್ರು ಬೆಳಿಗ್ಗೆ ಮಾಡದೆ ಹೋಗಿದ್ರೆ ನಾನು ಮಾಡಿರ್ತೀನಿ ಸರ್. ಅಡುಗೆ ಎಲ್ಲ ಬರುತ್ತಾ? ಅಡುಗೆ ಬರಲ್ಲ ಸರ್, ಒಂದೊಂದು ಬರುತ್ತೆ. ಒಂದೊಂದು ಬರುತ್ತಲ್ಲ, ಅದನ್ನ ತಿನ್ಬೋದಾ ಅಂತ? ಇಲ್ಲ ಸರ್, ತಿನ್ಬೋದು. ಮಮ್ಮಿಗೆ ಎಷ್ಟೊಂದು ಮಾಡ್ಕೊಟ್ಟಿದೀನಿ. ಓ, ಅವ್ರಿನ್ನೂ ಜೀವಂತವಾಗಿದ್ದಾರೆ, ಏನು ತೊಂದರೆ ಇಲ್ಲ. ಏನು ಮುದ್ದೆ ಮಾಡ್ತೀರಾ? ಇಲ್ಲ ಸರ್, ಮುದ್ದೆ ಎಲ್ಲ ಬರಲ್ಲ. ಓಲಿ ಮುದ್ದೆ ತಿಂತೀರಾ? ತಿಂತೀನಿ ಸರ್. ಶಭಾಷ್. ಏನು ಮಾಡ್ತೀರಾ ಅಡುಗೆ ಹೋಗ್ಲಿ ನೀವು? ಚಿತ್ರಾನ್ನ, ಪುಳಿಯೋಗರೆ, ಮ್ಯಾಗಿ ಮಾಡ್ತೀನಿ. ಎನ್ನ ಮ್ಯಾಗಿ ಅದನ್ನ ಸಿಸ್ವಾರ್ದ ಹುಡುಗನೂ ಮಾಡ್ತಾನೆ. 2 ನಿಮಿಷಕ್ಕೆ ಬಿಸಿನೀರ್ಗೆ ಹಾಕಿ ಮ್ಯಾಗಿ ಆಗೋಯ್ತು. ಅದ್ ಬಿಟ್ರೆ ಬೇರೆ ಏನಾದ್ರು ಹೇಳಿದ್ರೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಸರ್, ಆದ್ರೆ ನೆನ್ಪಿರಲ್ಲ ಅಡಿಗೆ ರೆಸಿಪಿ. ಯೂಟ್ಯೂಬ್ ಮಾಡ್ಕೊಂಡು ಮಾಡಿದ ತಿನ್ನಕ್ಕೆ ಯಾರಾದ್ರೂ ಬೀದಿಲಿ ಹೋಗರೆ ಬರ್ಬೇಕು ಅಜ್ಜಿ. ಯೂಟ್ಯೂಬರೇ ಬರಬೇಕು ತಿನ್ಲಿಕ್ಕೆ ಹಂಗಾರೆ. ಆಗಲಿ, ಸಂತೋಷ. ಈಗ ಈ ತಾಯಿಗೆ ಏನು ಸ್ವಲ್ಪ ಆಪ್ರೇಷನ್ ಆಯಿತು, ಅಥವಾ ಈಗ ಅವರು ಮೊದಲಿನಷ್ಟು ಆ್ಯಕ್ಟಿವ್ ಆಗೇ ಇರ್ತಾರ, ಅಥವಾ ಈ ಆಪ್ರೇಷನ್ ಅನ್ನೋದು ಸ್ವಲ್ಪ ಅವ್ರನ್ನ ಮಂಕ್ ಮಾಡಿದ್ಯಾ? ಅಂದ್ರೆ ಆಪರೇಷನ್ ಆದ್ಮೇಲೆ ಫಸ್ಟ್ ಹೆಲ್ತ್ ಪ್ರಾಬ್ಲಮ್ಸ್ ಏನು ಇರ್ಲಿಲ್ಲ ಸರ್. ಇವಾಗ ಆಪರೇಷನ್ ಆದ್ಮೇಲಿಂದ ಹೊಟ್ಟೆ ನೋವು ಬರೋದು, ಓಕೆ ಓಕೆ ಓಕೆ, ಸೊಂಟ ನೋವು, ಕೈ ಕಾಲು ನೋವು, ಆ ತರ ತುಂಬಾ ಹೇಳ್ತಿರ್ತಾರೆ. ಓಕೆ, ಬಟ್ ಆದರೂ ಅವ್ರು ಕೆಲಸ ಮಾಡೋದು ನಿಲ್ಲಿಸಿಲ್ಲ? ಸರ್, ಆದ್ರೂ ಕೆಲಸ ಮಾಡ್ತಿದ್ದಾರೆ. ಆಗ್ಲವ, ಅಂದರೆ ಇದೆಲ್ಲ ಸ್ವಲ್ಪ ಇನ್ನು ಚಿಕ್ಕ ಹುಡುಗಿಯಾಗಿ ಸ್ವಲ್ಪ 17 ವರ್ಷದವಳಾಗಿ ನೋಡಿ, ಹೆಣ್ಮಕ್ಳು ಅಂದಾಗ ಸ್ವಲ್ಪ ಗಂಡ ಮೈ ಮರೆತರು ಇಲ್ಲ ನಮ್ಗಾಗಲ್ಲ, ಅಥವಾ ನಾವು ನೋಡಿ ಅವ್ರ ಮಾತು ಹೆಂಗಿರುತ್ತೆ, ನಾವು ಇಲ್ಲೇ ಒದ್ದಾಡ್ತಿದ್ದೀವಿ ಅಥವಾ ನೋಡ್ಕೊಳ್ಬೇಕು ಅಂತ ಏನಾದರೂ ಇದೆಯಾ? ಹೀಗೆ ಇದು ನಿನ್ನ ತಂದೆ ಅಂತ ಅಲ್ಲವಾ, ಅಥವಾ ತಂದೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋದು ಬೇಡ. ಎಷ್ಟೋ ಹೆಣ್ಣು ಮಕ್ಕಳು ಏನೋ ಅವ್ರ ಹಣೆ ಬರ ಎತ್ತಿರೋ ಕಾರಣಕ್ಕೆ 2 ಮಕ್ಕಳನ್ನು ತಂದೆ ಬಿಟ್ಟು ಹೋದರು, ಗಂಡ ಬಿಟ್ಟು ಹೋದರು, ಏನಾದರೂ ತಾಯಿ ಆದವಳು ಬಿಡಲಿಕ್ಕಾಗಲ್ಲ. ಹಾಗೆ ನಾನು ಹೇಳೋರು, ಏನು ಓದ್ತೀಯ ಅದನ್ನು ತಾಯಿ ಪರಿಸ್ಥಿತಿ ನೋಡ್ಕೋ, ಎಲ್ಲ ಅವ್ರಿಗೆ ಸ್ವಲ್ಪ ಬೆಂಬಲವಾಗಿ ನಿಂತು ಯಾವುದೇ ಕಾರಣಕ್ಕೂ ಆಕೆಗೆ ದುಃಖ ಆಗಬಾರ್ದು. ನೋಡವ್ವ, ನಿನ್ನ ತಾಯಿ
4ನೇ ಕ್ಲಾಸು ಓದಿಲ್ಲ, ಬಟ್ ಗಂಡ ಬಿಟ್ಟು ಹೋದಾಗ್ಲಿಂದ ನಿಮ್ಮನ್ನು ಸಾಕೊಂಡು, ಅಂದರೆ ಬಿಟ್ಟು ಹೋದಾಗ್ಲಿಂದ ಅಂತಲ್ಲ, ಸ್ವಲ್ಪ ಯಾಕೋ ಆಕೆ ಅಂದ್ಕೊಂಡಂಗೆ ಏನೂ ಆಗದೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬದುಕನ್ನು ಅಟ್ಲೀಸ್ಟ್ ಉಳಿಸ್ಕೊಂಡಿದ್ದಾರೆ. ತುಂಬ ಎಜುಕೇಷನ್ ಬೇಕು ಬದುಕನ್ನು ನಡೆಸಲಿಕ್ಕೆ ಅಂತ ಇಲ್ಲ. ನಿಮ್ಮ ತಾಯಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಅಂದರೆ ತುಂಬ ಓದಿದ್ದಾರೆ ಅಂದಾಗ ತುಂಬ ಕಷ್ಟಗಳು ಇರ್ತವೆ. ಕಡಿಮೆ ಓದಿರೋ ಕಡಿಮೆ ಕಷ್ಟ, ಜಾಸ್ತಿ ಓದಿರೋ ಜಾಸ್ತಿ ಕಷ್ಟ ಅಂತಿಲ್ಲ. ಕಷ್ಟ ಓದಿರೋರ್ಗೂ ಓದಿಲ್ಲದೆ ಹೋದವ್ರಿಗೂ ಅದು ಬಂದೇ ಬರ್ತವೆ. ಆದರೆ ಇಲ್ಲಿ ಒಬ್ಬ ಮಗಳಾಗಿ ಅಥವಾ ನಿಮ್ಮ ಅಣ್ಣ ಮಗನಾಗಿ ನಾವು, ಅಮ್ಮ ಸ್ವಲ್ಪ ಇನ್ನೊಂದು 2 ವರ್ಷ ಮಾಡು, ಆಮೇಲೆ ನಾವು ದುಡಿಯೋಕೆ ಶುರು ಮಾಡ್ತೀವಿ, ನೀನು ಆರಾಮಾಗಿ ಮನೇಲಿರು ಅಂದರೆ ಬಹುಶಃ ನೀವು ನಾನು ಕೂಡ ನಮ್ಮ ತಾಯಿ ನಾವು ಅಲ್ಲೇ ಸೊಂಗುದಕಟ್ಟೆಯಲ್ಲೇ ಇದ್ದಿದ್ದು. ನನಗಿನ್ನೂ ನೆನಪಿದೆ. ನಾನು ಪತ್ರಿಕೆಗೆ ಹೋಗ್ಬೇಕಾದ್ರೆ ಅಥವಾ ಟಿ ವಿಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವಾಗೆಲ್ಲ ನನ್ನ ಕನಸು ಏನಿತ್ತು, ನಮ್ಮ ತಾಯಿ 20 ವರ್ಷದಿಂದ ಗಾರ್ಮೆಂಟ್ಸು ಟೈಲರಿಂಗ್ ಕೆಲಸ ಮಾಡಿ 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 ಸಂಜೆ ಆದರೆ ಕಾಲು ನೋವು ಅನ್ನೋರು. ನಾನು ಹಳ್ಳೀಲಿ ಬೆಳೆದಿದ್ದು, ಅಜ್ಜನಹಳ್ಳಿಯಲ್ಲಿ, ಅಂದರೆ ನಮ್ಮ ಹಳ್ಳಿ. ಆದರೆ ಅಲ್ಲಿಂದ ಬೆಂಗಳೂರಿಗೆ ಬಂದಾದಮೇಲೆ ನನಗೆ ಇದ್ದಿದ್ದು ಮೊದಲ ಗುರಿ, ನಾನು ಸಿಂಗರ್ ಆಗಬೇಕು, ಆ್ಯಂಕರ್ ಆಗಬೇಕು, ಅಥವಾ ಏನೋ ರಿಪೋರ್ಟರ್ ಆಗಬೇಕು, ಅಥವಾ ಏನೋ ದೊಡ್ಡದಾಗಿ ಮಾಡಬೇಕು. ಇದು ನನ್ನ ಗುರಿಯಲ್ಲ. ಮೊದಲು ಅಮ್ಮನನ್ನು ಕೆಲಸ ನಿಲ್ಲಿಸಿ ಮನೇಲಿ ಇರಿಸಬೇಕು, ಅದೇ ದೊಡ್ಡ ಗುರಿ. ಅಂದರೆ ಬಹುಶಃ ತಾಯಿಯನ್ನು ಪ್ರೀತಿ ಮಾಡಿ ತಾಯಿ ಕಷ್ಟ ನೋಡಿರೋ ಯಾವುದೇ ಮಗನಿಗೂ ಮೊದಲ ಗುರಿ ಏನಂದರೆ ಅವ್ರು ದುಡಿಯೋದು ನಿಲ್ಲಿಸಿ ಮನೇಲಿ ಸ್ವಲ್ಪ ಆರಾಮಾಗಿರಬೇಕು, ನಾವು ದುಡ್ದು ಹಾಕಬೇಕು ಅನ್ನೋದೇ ಮೊದಲ ಗುರಿ ಆಗಬೇಕು. ನಿಮ್ಮ ಅಣ್ಣಂಗೋ ಅಥವಾ ನಿಮಗೋ ಅದೇ ಮೊದಲ ಗುರಿ. ಏನಾಗಬೇಕಮ್ಮ ನೀನು? ಡಾಕ್ಟರ್ ಆಗಬೇಕು ಅನ್ನೋದು ಆಮೇಲೆ. ಅಯ್ಯೋ ನಮ್ಮಮ್ಮ ಕಷ್ಟಪಡ್ತಿದ್ದಾಳೆ, ಅವ್ರನ್ನ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಒಂಚೂರು ಮನೇಲಿ ಇರೋದು ನೋಡಬೇಕು, ನಾವು ಅವ್ರಿಗೆ ದುಡ್ದು ಹಾಕಬೇಕು. ಪಾಪ ನಿನಗದು ಆಗದೇ ಇರ್ಬೋದು, ಬಟ್ ಒಬ್ಬ ಅಣ್ಣನಾಗಿ ಆತ ಸ್ವಲ್ಪ ಮನಸ್ಸು ಮಾಡಿದ್ರೆ ಅದಾಗುತ್ತೆ. ಹಾಗಂತ ನಿಮ್ಮ ತಾಯಿ ಈಗಲೇ ಬಿಟ್ಬಿಡ್ತಾರೆ ಅಂತ ಇಲ್ಲ. ಇನ್ನೂ ಆಕೆ ಕೈ ನಡೆಯೋವರೆಗೂ ದುಡಿತಾನೆ ಇರ್ತಾರೆ. ನೀವು ಬೇಡ ಅಂದರೂ ಅವ್ರು ಹೋಗ್ತಾರೆ. ಯಾಕಂದರೆ ಅವು ಸುಮ್ಮ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಜೀವಕ್ಕೆ ಕಷ್ಟಪಟ್ಕೊಂಡೇ ಬಂದ್ಬಿಟ್ಟಿರ್ತವೆ. ಹಾಗಾಗಿ ತುಂಬ ಯಾವುದಕ್ಕೂ ಹಠ ಮಾಡೋದು ಬೇಡ. ಆಗುತ್ತೆ ನಿನ್ನ ಕನಸಿನಂತೆ ಏನೋ ಒಂದು ಆಗು, ಡಾಕ್ಟರ್ ಆಗ್ತೀಯೋ ಏನಾಗ್ತೀಯೋ, ಆದರೆ ತಪ್ಪು ದಾರಿ ತುಳಿಬೇಡ, ಕೆಟ್ಟವ್ರ ಸವಾಸ ಮಾಡಬೇಡ. ನಿಮ್ಮ ತಾಯಿ ಇವತ್ತೇ ಆಡ್ಕೊಂಡು ಓಡಾಡೋರ ಮುಂದೆ ಮತ್ತಷ್ಟು ತಲೆ ತಗ್ಸೋ ಹಾಗೆ ನಾವು ಮಕ್ಕಳಾಗಿ ತಂದೆ ತಾಯಿಗಳಿಗೆ ತಲೆ ತಗ್ಸೋ ಕೆಲಸ ಮಾಡಬಾರ್ದು. ಏನಾಗ್ತೀಯೋ ಬಿಡ್ತೀಯೋ, ಆದರೆ ಒಳ್ಳೆ ಪ್ರಜೆ ಆಗಬೇಕು, ಒಳ್ಳೆ ಮಗಳಾಗಬೇಕು. ನಿನಗೆ ಆ ಶಕ್ತಿ ಇದೆ, ಆ ಸಂಸ್ಕಾರ ಇದೆ, ನಿನಗೆ ಒಳ್ಳೇದಾಗಲ್ವ? ತಾಯಿ ಚೆನ್ನಾಗಿ ನೋಡ್ಕೋ. ಸ್ವಲ್ಪ ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಿರೋದ್ರಿಂದ ಅಥವಾ ಏನೋ ದೇಹದ ನಾನಾ ಭಾಗಗಳಲ್ಲಿ ನೋವು ಬರ್ಬೋದು. ಹಾಗೆಲ್ಲ ಧೈರ್ಯ ತುಂಬಿಕೊಂಡು ನೆಮ್ಮದಿಯಾಗಿ ತಾಯಿಯನ್ನು ನೋಡಿಕೊಂಡು ನಿನ್ನ ಎಜುಕೇಷನ್ನು ಕೂಡ ಮುಂದುವರಿಸ್ಕೊಂಡು, ಆದರೆ ಬೇಗ ಮದುವೆ ಆಗೋ ಬುದ್ಧಿ ಬಿಟ್ಬಿಡು. ನಿನ್ನ ತಾಯಿ ಹೇಳಿದ್ರು ಅಮ್ಮ ಸುಮ್ಮನಿದ್ರೆ ಸರಿ ಅನ್ಬೇಕು ನೀನು. ಅವ್ರು ಅಂದ್ರೆ ಹೇಳ್ಬೇಕಾ ನಿಮಗೆ? ಇಲ್ಲ 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 ಇಲ್ಲ, ಅವ್ರು ಹೇಳಲ್ಲ ಅಂತ ಅವ್ರ ಮೇಲೆ ನಂಬಿಕೆ. ಸ್ವಲ್ಪ ಮನೆಗೆ ದುಡಿಬೇಕು. ಸಾರಿ, ದುಡಿ ಅಂತ ನಾನು ಹೇಳಲ್ಲ. ಓದ್ತೀಯೋ ಏನು ಮಾಡ್ತೀಯೋ, ನಿನಗೆ ನಿನ್ನ ಹಣವನ್ನು ದುಡ್ಕೊಳ್ಳೋಷ್ಟು ಶಕ್ತಿ ಬರಬೇಕು, ಅಥವಾ ಮನೆಗೆ ಸ್ವಲ್ಪ ಉಪಕಾರ ಮಾಡಬೇಕು. ಬಟ್ ಏನೇ ಇರಲವ, ಯಾವತ್ತೂ ಕೂಡ ಹಣ ಇವತ್ತಲ್ದಿರ ನಾಳೆ ಗೊತ್ತಿಲ್ಲ. ಪವಾಡದಂತೆ ರಾತ್ರಿ ಭಿಕ್ಷುಕನಾಗಿದ್ದವನು ಬೆಳಗ್ಗೆ ಅಷ್ಟೊತ್ತು ಸಿರಿವಂತನಾಗ್ಬೋದು. ಭಾಗ್ಯ ರಾತ್ರೋರಾತ್ರಿ ಬರುತ್ತೆ, ಆದರೆ ಯೋಗ್ಯತೆಯನ್ನು ಭಾಳ ಹಿಂದಿನಿಂದ ಉಳಿಸ್ಕೊಳ್ಬೇಕು. ಅದು ಯೋಗ್ಯತೆ ರಾತ್ರೋರಾತ್ರಿ ಬರಲ್ಲ. ಅದು ಯೋಗ ಬರುತ್ತೆ, ಯೋಗ್ಯತೆ ಬರಲ್ಲ. ಇದ್ದಕ್ಕಿದ್ದ ಹಾಗೆ ಲಾಟ್ರಿ ಹೊಡೀತಲ್ಲ, ಅದು ಯೋಗ. ಆದರೆ ಲಾಟ್ರಿ ಬಂದಾದ ಮೇಲೆ ನಾನು ಎಲ್ಲ ಅಹಂಕಾರವಾಗಿ ನಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟು ಎಲ್ಲರನ್ನೂ ದುರಹಂಕಾರದಲ್ಲಿ ನಡೆಸ್ಕೊಂಡು ಒಂದು ದಿವಸ ಹಣ ಎಲ್ಲ ಖಾಲಿ ಆದಮೇಲೆ ಜನ ಹೇಳ್ತಾರೆ, ಇದ್ದಾಗ ಮೆರ್ದ ಬಾರೋ, ಈಗ ಅವನ್ನೇನು ಬೆಲೆ ಕೊಡ್ತೀಯ ಅಂದರೆ ಯೋಗ. ಅದಕ್ಕೆ ಯಾರೋ ದೊಡ್ಡವರು ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಅಂತಿಮವಾಗಿ ಉಳಿಯೋದು ನಿಮ್ಮ ತಾಯಿ ವಿಚಾರವಾದರೂ ಅಷ್ಟೇ. ಗಂಡ ಅಷ್ಟೆಲ್ಲ ಮಾಡಿದ್ರು ಕೂಡ ಮಕ್ಕಳನ್ನ ಕೈ ಬಿಡಲಿಲ್ಲಪ್ಪ, ಮಕ್ಕಳು ನೋಡು ಮಗಳನ್ನು ಓದಿಸಿ ಇವರು ಡಾಕ್ಟ್ರು ಅಥವಾ ಇನ್ನೇನು ಮಾಡಿದ್ದಾಳೆ, ಆಕೆ ಛಲಗಾತಿ ಕಣಪ್ಪ, ಇದು ಯೋಗ್ಯತೆ. ಹಾಗಾಗಿ ಇರುವ ಒಂದು ಜೀವನ, ತಾಯಿಯನ್ನು ಚೆನ್ನಾಗಿ ನೋಡ್ಕೊ. ನಿನಗೆ ಒಳ್ಳೇದಾಗಲವ. ಬಹಳ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ತಾಯಿಗೂ ಒಳ್ಳೇದಾಗಲಿ, ನಿಮ್ಮ ಕುಟುಂಬ ಆದಷ್ಟು ಒಟ್ಟಿಗೆ ಬದುಕುವಂತಾಗಲಿ, ಬೇಗ ಆಗಲಿ. ನಿನ್ನ ಅಣ್ಣನಿಗೂ ಕೂಡ ಒಳ್ಳೆಯ ಸವಾಸ ಮಾಡಿ ಒಳ್ಳೆ ರೀತಿಯಲ್ಲಿ 500 ರೂಪಾಯಿ ದುಡಿಲಿ, 5,000 ದುಡಿಲವ, ಆದರೆ ಮನೆಯ ಮಕ್ಕಳಿಂದ ಹೆತ್ತವರು ತಲೆ ತಗ್ಸುವಂತ ಆಗಬಾರ್ದು.
ಪಾಪ ನೀವೆಲ್ಲ ಕಷ್ಟ ನೋಡಿದ್ದೀರಿ, ಹಾಗೆಲ್ಲ ನೀವು ಬದುಕಲ್ಲ. ನಿಮ್ಗೆ ಒಳ್ಳೇದಾಗಲಿ ತಾಯಿ, ಶುಭ ಆಗ್ಲವ. ಸರಿ. ಹಾ ಪರಮಾತ್ಮ, ಈ ಆ ಮಗಳು ಮಾತಾಡಬೇಕಾದ್ರೆ ನಾನು ಆಕೆನ ಸ್ವಲ್ಪ ಜೋಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಪಾಪ ಆ ತಾಯಿಗೇನೋ ದುಃಖವಾದದ ವಿಚಾರ ಇರುತ್ತೆ, ಆ ಮಧ್ಯೆ ಮಗಳಿಗೂ ಅದು ತುಂಬ ಪ್ಯಾತವಾಗಿ ಕೇಳಿಸೋದು ಬೇಡ ಅಂತ ಆಕೆಯನ್ನು ಸ್ವಲ್ಪ ನಗಿಸೋ ಪ್ರಯತ್ನ ಮಾಡಿದೆ. ಇರಲಿ ನೋಡಿ, ಈಗ ನಾನು ಹೇಳೋದು, ಮಗಳು ಸೆಕೆಂಡ್ PUC, ಮಗ ಸ್ವಲ್ಪ ದೊಡ್ಡವನಿದ್ದಾನೆ. ಪಾಪ ಮಗನ ಈಗಲೇ ದುಡಿ ಅಂತ ಹೇಳಲಿಕ್ಕೆ ಆಗಲ್ಲ. ಪಾಪ ಅವನಿಗೂ ಇನ್ನೂ ಏನೋ ಓದಬೇಕು ಅಂತ ಆಸೆ ಇರುತ್ತೋ ಏನೋ. ಆದರೆ ಎಷ್ಟು ತಾಯಂದಿರನ್ನ ನಾನು ನೋಡಿದ್ದೀನಿ, ಗಂಡ ಯಾಕೋ, ಅದರಲ್ಲೂ ಬೆಂಗಳೂರಲ್ಲಿ ಜಾಸ್ತಿ ಇವೆಲ್ಲ. ಊರ ಕಡೆ ಹೆಂಗೋ ನಡೆದು ಹೋಗುತ್ತೆ, ಅಥವಾ ಏನೋ ಅಲ್ಲಿ ಎಜುಕೇಷನ್ ಕೂಡ ಬಹಳ ಕಡಿಮೆ ಹಣದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆಗೋಗುತ್ತೆ. ಬಟ್ ಬೆಂಗಳೂರು ಕಡೆ ಹಂಗಲ್ಲ. ಈ ಹೆಣ್ಮಗಳನ್ನ ಆ ಮಗನ ಓದಿಸೋಕೆ ಈಗ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವ. ಇದಕ್ಕೆಲ್ಲ ಫಲ ಅನ್ನೋ ಥರ ಮಕ್ಕಳು ಕೂಡ ಒಳ್ಳೆ ದಾರಿಯಲ್ಲಿ ಬೆಳೆದು ತಂದೆ ತಾಯಿ ತಲೆ ತಗ್ಗಿಸದ ಹಾಗೆ ನಡ್ಕೊಂಡ್ರೆ ಆ ತಂದೆ ತಾಯಿಗಳು ಕೂಡ ಖುಷಿ ಪಡ್ತಾರೆ. ಭಾಳ ಸಂತೋಷ. ಅವ್ರ ಮಗಳಿಗೆ ಸಂಸ್ಕಾರ ಇದೆ, ಆ ಮಕ್ಕಳು ಆ ತಾಯಿಗೆ ಖುಷಿ ಕೊಡಲಿ. ಪಾಪ ಗಂಡನಿಂದ ಅಷ್ಟು ನೆಮ್ಮದಿ ಇಲ್ಲ, ಬಟ್ ಇರಲಿ, ಆ ಕುಟುಂಬ ಬೇಗ ಒಂದಾಗಲಿ, ಚೆನ್ನಾಗಿರಲಿ, ಶುಭ ಆಗ್ಲವಾ.